ನಿಗಿ ನಿಗಿ ನಿಗಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನು ಮಾತಾಡುವಂಥದ್ದಿದೆ, ಸಾಕಷ್ಟು ಆಯಾಮಗಳಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಜೊತೆಗೆ ತಜ್ಞರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡೋಣ ಬನ್ನಿ. ರಾಜ್ಯ ಸರ್ಕಾರ ಎರಡು ನಿರ್ಧಾರಗಳನ್ನು ಮಹತ್ವವಾಗಿ ತೆಗೆದುಕೊಂಡಿದೆ. ಒಂದು ಮರಾಠ ಅಭಿವೃದ್ಧಿ ಪ್ರಾಧಿಕಾರ, ಎರಡನೇದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ. ಈ ಎರಡು ವಿಚಾರಗಳನ್ನು ನಾವು ಮುಂದಿಟ್ಟುಕೊಂಡು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಔಚಿತ್ಯ ಏನು, ಅದರ ಅವಶ್ಯಕತೆ ಏನು, ಉಪಚುನಾವಣೆಗಾಗಿಯೇ ಇಂಥದ್ದೊಂದು ಅಸ್ತ್ರವನ್ನ ರಾಜ್ಯ ಸರ್ಕಾರ ಪ್ರಯೋಗ ಮಾಡ್ತಾ ಅನ್ನೋದು ಒಂದು ಭಾಗ. ಇನ್ನೊಂದು ಬಹಳ ಮುಖ್ಯವಾಗಿ, ಜಾತಿಗಳ ಲೆಕ್ಕದಲ್ಲಿ ನೀವು ನಿಗಮಗಳನ್ನು ಮಾಡ್ತಾ ಹೋದ್ರೆ ಅದಕ್ಕೆ ಕೊನೆ ಎಂದು, ಅದಕ್ಕೆ ಮಿತಿ ಯಾವುದು, ಇದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಸರ್ಕಾರದ ಕೈ ಸುಡೋದಿಕ್ಕೆ ಈಗ ನಿಗಮದ ನಿಗಿ ಕೆಂಡ ಮಾಡ್ತಾ ಇದೆಯಾ? ಟಿವಿ ನೈನ್ನಲ್ಲಿ ನಿಗಮ ಸೀಕ್ರೆಟ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಇವತ್ತು ನೀಡ್ತಾ ಹೋಗ್ತೀವಿ. ಬಹಳ ಮುಖ್ಯವಾಗಿ ಉಪಚುನಾವಣೆಯ ಮೇಲೆ ಕಣ್ಣಿಟ್ಟೆ ರಾಜ್ಯ ಸರ್ಕಾರ ಇಂಥ ದಾಳ ಉರುಳಿಸ್ತಾ. ಸರಿ, ನಿಮಗೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಮಾಡಲೇಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ನಿರ್ಧಾರ ಹೌದು ಅಂತೇಳಿ, ಆದ್ರೆ ಅದಕ್ಕೆ ಬೇಸಿಸ್ ಏನು, ಅದಕ್ಕೆ ಆಧಾರ ಯಾವುದು, ಯಾವ ಆಧಾರದ ಮೇಲೆ ಸರ್ಕಾರ ಕರ್ನಾಟಕದಲ್ಲಿ ಮರಾಠರಿಗೆ ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನ ರಚಿಸಿದೆ? ಅದರ ಉದ್ದೇಶ ಏನು? ಮರಾಠರ ಅಭಿವೃದ್ಧಿಯ ವಿಚಾರದಲ್ಲಿ ನೀವು ಮಾಡ್ತಾ ಇರುವಂತಹ ಉದ್ದೇಶ ಏನು? ಹೌದು, ಕನ್ನಡ ನಾಡು ಎಲ್ಲರನ್ನ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಆದರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನೀವು ಒಬ್ಬೊಬ್ಬರನ್ನೇ ಆಯ್ಕೆ ಮಾಡಿ ಇವರ ಅಭಿವೃದ್ಧಿ ಅಂತೇಳಿ ಹೊರಡ್ತಿರಲ್ಲ, ಆವಾಗ ನಿಮ್ಮ ಉದ್ದೇಶ ಏನು? ಅದಕ್ಕೊಂದು ಆಧಾರ ಬೇಕಲ್ಲ, ಅದಕ್ಕೊಂದು ರಿಪೋರ್ಟ್ ಬೇಕಲ್ಲ, ಅದಕ್ಕೊಂದು ವರದಿ ಬೇಕಲ್ಲ, ಸರ್ಕಾರ ಅಂತದೊಂದು ಅಧ್ಯಯನ ನಡೆಸಬೇಕಲ್ಲ. ಅದನ್ನ ನಡೆಸಿದ್ಯಾ? ಮರಾಠರ ವಿಚಾರಗಳಲ್ಲಿ ನೀವು ಉಪಚುನಾವಣೆಯ ಮೇಲೆ ಕಣ್ಣಿಟ್ಟು ಇಂಥ ದಾಳವನ್ನು ಉರುಳಿಸಿದ್ರ? ಸಮುದಾಯದ ಅಭಿವೃದ್ಧಿಗೆ ಈವರೆಗೂ ಸಿದ್ಧವಾಗಿಲ್ವಾ? ಹಾಗಿದ್ರೆ ನೀಲನಕ್ಷೆ. ಇವತ್ತು ಬಹಳ ತರಾತುರಿಯಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನ ಸರ್ಕಾರ ರಚನೆ ಮಾಡುತ್ತೆ, ಸ್ಥಾಪಿಸುತ್ತೆ. ಒಂದು ದಿವಸದ ಹಿಂದೆಯಷ್ಟೇ ಮನವಿ ಸಲ್ಲಿಕೆಯಾಗುತ್ತೆ, ಮಾರನೇ ದಿವಸ ಅದಕ್ಕೆ ಸರ್ಕಾರದ ಆದೇಶ ಹೊರಬೀಳತ್ತೆ. ಅಂದ್ರೆ ಪ್ರಬಲ ಜಾತಿಗಳು, ಪ್ರಬಲ ಸಮುದಾಯಗಳು ತಮಗೆ ಬೇಕಾಗಿರುವಂತಹ ಹಕ್ಕನ್ನ ಬಹಳ ಬೇಗನೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಆದ್ರೆ ಇದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆನ? ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾದಂತಹ ನ್ಯಾಯವನ್ನ ನೀವು ಒದಗಿಸ್ತೀರಿ? ಉಳಿದ ಸಮುದಾಯಗಳ ಕತೆ ಏನು? ಉಳಿದ ಸಮುದಾಯಗಳು ಕೂಡ ಇದನ್ನೇ ಬೇಡಿಕೆಯನ್ನು ಮುಂದಿಟ್ಟರೆ ನೀವು ಏನ್ ಮಾಡ್ತೀರಿ? ನಿಮ್ಗೆ ಗೊತ್ತಿರಲಿ, 196 ಇದುವರೆಗೆ ರಾಜ್ಯದಲ್ಲಿರುವಂತಹದ್ದು ನಿಗಮ, ಮಂಡಳಿ, ಪ್ರಾಧಿಕಾರ, ಆಯೋಗ, ಇವುಗಳು ಇರುವಂತದ್ದು 196. ಎಲ್ಲ ಇಲಾಖೆಗಳ ಅಡಿಯಲ್ಲಿ ಬರ್ತಕ್ಕಂಥ 196 ಇದಾವೆ. ಹಾಗಿದ್ರೆ ಈಗ ಮತ್ತೆ ಇದನ್ನ 200ರ ಗಡಿಯನ್ನ ದಾಟಿಸುವಂಥದ್ದು ಒಂದು ಭಾಗ. ಆದ್ರೆ 200ರ ಗಡಿ ದಾಟಿಸಿದಾಗ ಅದಕ್ಕೆ ಸರ್ಕಾರದ ಕಡೆಯಿಂದ, ಸರ್ಕಾರದ ಎಕ್ಸ್ಚೆಕರ್ ಇಂದ, ಸರ್ಕಾರದ ಬೊಕ್ಕಸದಿಂದ ನೀವು ಖರ್ಚು ಮಾಡ್ತಕ್ಕಂತಹ ಹಣ ಎಷ್ಟು? ಇದರಲ್ಲಿ ವಾಪಸ್ ಏನು ಉತ್ಪತ್ತಿ ಆಗುತ್ತೆ? ಸರಿ, ನಿಮ್ಮ ಉದ್ದೇಶ ಏನು? ಅದರಿಂದ ನಮಗೆ ದೂರದೃಷ್ಟಿಯಲ್ಲಿ ಮುಂದಾಲೋಚನೆಯಿಂದ ನಾವು ಮಾಡಿದಾಗ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕವಾಗಿ ಮರಾಠರ ಅಭಿವೃದ್ಧಿಯಾಗಿ ಅದರಿಂದ ರಾಜ್ಯ ಸರ್ಕಾರಕ್ಕೆ ಈ ರೀತಿಯಾದಂತಹ ಒಂದು ಬೌದ್ಧಿಕವಾದ ಸಂಪನ್ಮೂಲ ಕ್ರಿಯೇಟ್ ಆಗತ್ತೆ, ಅಥವಾ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದಾಗಿ ನಮಗೆ ಇಂಥದ್ದೊಂದು ಸಂಪನ್ಮೂಲ ಸೃಷ್ಟಿಯಾಗತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಿದ್ಯಾ? ಈಗಾಗಲೇ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ರಕ್ಷಣಾ ವೇದಿಕೆಗಳು, ಹಾಗೆಯೇ ಇನ್ನಿತರ ಹಲವು ಸಂಘಟನೆಗಳು ಬಹಳ ದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಗೆಲ್ರಿಗೂ ಕೂಡ ಗೊತ್ತು. ಕರ್ನಾಟಕ ಬೇರೆ ಬೇರೆ ರಾಜ್ಯಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ. ಕರ್ನಾಟಕ ಕೇರಳದ ಜೊತೆಗೆ ಹೊಂದಿದೆ, ಆಂಧ್ರದೊಂದಿಗೆ ಹೊಂದಿದೆ, ತೆಲಂಗಾಣದೊಂದಿಗೆ ಹೊಂದಿದೆ, ತಮಿಳುನಾಡಿನೊಂದಿಗೆ ಹೊಂದಿದೆ, ಮಹಾರಾಷ್ಟ್ರದೊಂದಿಗೆ ಹೊಂದಿದೆ. ತಮಿಳುನಾಡಿನ ವಿಚಾರದಲ್ಲಿ ಕಾವೇರಿ ವಿಚಾರ ಬಂದಾಗ ಒಂದಷ್ಟು ಪ್ರತಿಭಟನೆಗಳು ನಡೀತಾ ಇದೆ ಹೊರತು ಬೇರೆ ಯಾವ ವಿಚಾರಕ್ಕೆ ಅಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆಯಲ್ಲ. ಆದರೆ ಭಾಷೆಯ ವಿಚಾರದಲ್ಲಿನೇ ನಡೆಯುವಂತಹದ್ದು, ಭಾಷೆಯ ವಿಚಾರವಾಗಿಯೇ ನಮ್ಮ ಮೇಲೆ ಪುಂಡಾಟವನ್ನು ಮೀರಿತಾ ಇರುವಂಥದ್ದು MES. ಎಂತಹ ಸಂಘಟನೆಗಳು ಇವುಗಳ ದುರುಪಯೋಗ ಪಡೆಯೋದಿಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಎಸ್, ಈ ಒಂದು ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಸರ್ಕಾರ ವಾಪಸ್ ಪಡಿಲೇಬೇಕು. ಈ ಒತ್ತಾಯವನ್ನ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಮಾಡ್ತಾ ಇವೆ. ನಿನ್ನೆಗೂ ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಡಿಸೆಂಬರ್ 5 ಅವತ್ತು ಕರ್ನಾಟಕ ಬಂದ್ ನಡೆಸ್ತೀವಿ, ಅದಕ್ಕೆ ನವೆಂಬರ್ 30ರ ಡೆಡ್ಲೈನ್ ಅನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ವಾಟಾಳ್ ನಾಗರಾಜ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀವಿ ನೋಡಿ. ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಡಿಸೆಂಬರ್ 5ರೊಳಗಾಗಿ
ಯಡಿಯೂರಪ್ಪನವರು ಈ ಒಂದು ಕೆಟ್ಟ ಕರಾಳ ಕಾಯ್ದೆಯನ್ನ ಪ್ರಾಧಿಕಾರವನ್ನ ರದ್ದುಗೊಳಿಸಿ ಹಿಂದೆ ಪಡೆಯದಿದ್ದರೆ ಮರಾಠಿ ಪ್ರಾಧಿಕಾರವನ್ನ ಹಿಂದೆ ಪಡೆಯದಿದ್ದರೆ ಈ ಪ್ರಾಧಿಕಾರ ಮುಂದುವರೆದೇ ಆದರೆ ಯಡಿಯೂರಪ್ಪನ ರಾಜೀನಾಮೆಗೆ ಇಡೀ ರಾಜ್ಯಾದ್ಯಂತ ಹೋರಾಟ 5ನೇ ತಾರೀಕು ಒಳಗಾಗಿ ಯಡಿಯೂರಪ್ಪನವರು ಈ ಮರಾಠಿ ಪ್ರಾಧಿಕಾರವನ್ನ ಹಿಂದೆ ಪಡೆದಿದ್ದರೆ ಯಡಿಯೂರಪ್ಪನವರು ರಾಜೀನಾಮೆಗೆ ಒತ್ತಾಯಿಸಿ ಪ್ರಾಧಿಕಾರಕ್ಕೆ ಬೇಡ ಅಂತ ಹೇಳಿ ಡಿಸೆಂಬರ್ 5 ಅಖಂಡ ಕರ್ನಾಟಕ ಬಂದ್. ಡಿಸೆಂಬರ್ 5 ಅಖಂಡ ಕರ್ನಾಟಕ ಬಂದ್. ಕನ್ನಡ ಒಕ್ಕೂಟ, ಕನ್ನಡ ಪರ ಸಂಘಟನೆಗಳು, ರೈತ ಸಂಘ, ಎಲ್ಲ ಕನ್ನಡ ಪರ ಸಂಘಟನೆಗಳು ಸಂಪೂರ್ಣ ಬೆಂಬಲ ಕೊಡಬೇಕು. ಎಲ್ಲ ಒಂದು ಕಡೆಗೆ ಸರ್ಕಾರ ಕೂಡ ಅವಸರಕ್ಕೆ ಬಿತ್ತೇನೋ ಅಂತ ಅನಿಸ್ತಾ ಇದೆ. ಯಾಕಂದರೆ ಈಗ ಕೆಲ ಮಂತ್ರಿಗಳು, ಕೆಲ ನಾಯಕರುಗಳು ಹೋಗಿ ಮನವಿ ಕೊಟ್ಟ ತಕ್ಷಣ ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ಈ ನಿರ್ಧಾರಕ್ಕೆ ಬರ್ತಾರೆ ಅಂತಂದರೆ ಇದಕ್ಕಾಗಿನೇ ವಿರೋಧ ಪಕ್ಷಗಳು ಟಾರ್ಗೆಟ್ ಮಾಡ್ತಾ ಇವೆ. ನೀವು ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡಿದ್ದೆಲ್ಲ ಮಾಡ್ತಾ ಇದ್ದೀರಿ ಅಂತ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಎಡವಟ್ಟು ಮಾಡ್ತಾ ಇದೆಯಾ ಸರ್ಕಾರ. ಯಾಕಂದರೆ BSY ಸರ್ಕಾರಕ್ಕೆ ಇದೆಲ್ಲ ಒಂದು ಕಡೆಗೆ ಇದು ವಾಪಸ್ ಹೊಡೆಯುವಂಥ ಸಾಧ್ಯತೆಗಳಿದೆ. ಯಾರದ್ದೋ ಒಂದು ಒತ್ತಡಕ್ಕೆ ಹಿಂಗೆ ಮಣಿತಾ ಹೋಗ್ಬಿಟ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಉದ್ಭವ ಆಗುತ್ತೆ. ಆಗಲೇ ಹರಿಪ್ರಸಾದ್ ಹೇಳ್ತಾ ಇದ್ರು 196 ಇಂಥದ್ದು ಈ ರೀತಿ ರೆಡಿ ಮಾಡಿರುವಂಥದ್ದು. ಎಷ್ಟು ಜನಾಂಗವನ್ನು ಉದ್ಧಾರ ಮಾಡಿದ್ದೀರಿ ನೀವು? ಎಷ್ಟು ಜನಾಂಗಗಳು ಉದ್ಧಾರ ಆಗಿದೆ? ಎಕ್ಸಾಂಪಲ್ ಕೊಡಿ ಹೋಗ್ಲಿ ಅಟ್ಲೀಸ್ಟ್. ಅಂಥದ್ರಲ್ಲಿ ಏನಾದರೂ ಈಗ ನೀವು 200 ಗಡಿ ದಾಟಿಸ್ಬೇಕು ಅಂತನ, ಡಬಲ್ ಸೆಂಚುರಿ ಹೊಡಿಬೇಕು ಅನ್ನುವಂಥ ನಿರ್ಧಾರನ ಆಶ್ಚರ್ಯ ಆಗುತ್ತಪ್ಪ ನಿಜಕ್ಕೂ. ಈಗ ನೋಡಿ, ಈಗ ಮುಖ್ಯಮಂತ್ರಿಗಳು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ವಾಪಸ್ ತಗೊಂಡ್ರೂ ಕೂಡ ಕೆಟ್ಟ ಹೆಸರು, ಮುಂದುವರಿಸಿದ್ರು ಕೂಡ ಒತ್ತಡ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಜಾತಿಯವರು ಕೂಡ ಇನ್ನು ಈ ನಿಟ್ಟಿನಲ್ಲಿ ಮತ್ತೆ ಮುಖ್ಯಮಂತ್ರಿ ಮೇಲೆ ಒಂದಷ್ಟು ಒತ್ತಡವನ್ನು ಹೇರಿದ್ರು ಕೂಡ ಆಶ್ಚರ್ಯ ಇಲ್ಲ. ಬೇರೆ ಭಾಷಿಕರು ಇದಕ್ಕೆ ಸಂಬಂಧಪಟ್ಟಂಗೆ ಒತ್ತಡ ಹೇರಿದ್ರು ಕೂಡ ಆಶ್ಚರ್ಯ ಇಲ್ಲ. ಅಂದರೆ ಈ ಮರಾಠ ಪ್ರಾಧಿಕಾರ ರಚನೆ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ವಾಪಸ್ ಪಡೆಯುವಂಥ ಸಾಧ್ಯತೆಗಳಿದೆ. ಹೀಗಾಗಿ ವಾಪಸ್ ತಗೋಬೇಕೋ ಬೇಡವೋ ವಿಪಕ್ಷ ಹಾಗೂ ಕನ್ನಡ ಪರ ಸಂಘಟನೆಗಳಿಂದ ವ್ಯಾಪಕ ವಿರೋಧ ವ್ಯಕ್ತವಾಗ್ತಿರುವಂಥದ್ದು. ನೀವೇನಾದರೂ ಒಪ್ಪಲಿಲ್ಲ ಅಂದರೆ 5ನೇ ತಾರೀಕು ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನು ಕೂಡ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಹಾಕಿವೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಸರ್ಕಸ್ ನಡೀತಾ ಇದೆ. ಸೋಮಣ್ಣವ್ರು ಹೇಳಿದಂಥ ಮಾತನ್ನು ಜ್ಞಾಪಿಸ್ಕೋಬೇಕು. ನಾವು ಹಣ ಬಿಡುಗಡೆ ಮಾಡ್ತಿರುವಂಥದ್ದು ಆ ಕಡೆ ಭಾಗದ ಶಾಲೆಗಳನ್ನು ಉದ್ಧಾರ ಮಾಡಬೇಕು ಅಂತ. ಮರಾಠರ ಹೆಸರು ಹೇಳಿ ಕನ್ನಡವನ್ನು ಉದ್ಧಾರ ಮಾಡುವಂಥದ್ದು ನೀವು ಬಾರ್ಡರಲ್ಲಿ, ಮರಾಠ ಹೆಸರನ್ನ ಹೇಳಿಕೊಂಡು ನೀವು ಶಾಲೆಗಳನ್ನು ಉದ್ಧಾರ ಮಾಡುವಂಥದ್ದು ಕನ್ನಡ ಶಾಲೆಗಳು ಬೇಕಾಗಿಲ್ಲ ಅಂತ. ಅದು ಒಂದು ಕ್ಲಾರಿಟಿ ಕೊಡಿ, ಒಂದು ಸ್ಪಷ್ಟತೆ ಇರಲಿ ನಿಮ್ಮಲ್ಲಿ. ಇಂತಿಂಥ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಪ್ಪ, ಹಿಂಗೆಲ್ಲ ಮಾಡಿರುವಂಥದ್ದು ಇಷ್ಟನ್ನು ನಾವು ಉದ್ಧಾರ ಮಾಡಿದ್ದೀವಿ, ಏನೂ ಆಗಲ್ಲ ನೋಡಿ ತಿಳ್ಕೊಂಬಿಡಿ. ಈ ರೀತಿ ಬೆಳವಣಿಗೆಗಳಾಗ್ತಾ ಹೋಯಿತು ಅಂತಂದರೆ ಎಲ್ಲ ಜಾತಿಗಳು ಕೂಡ ಮನವಿ ಸಲ್ಲಿಸ್ತವೆ, ಎಲ್ಲರೂ ಕೂಡ ಒತ್ತಡ ಹಾಕ್ತಾರೆ. ಮನವರಿಕೆ ಮಾಡುವಲ್ಲಿ ವಿಫಲ ಆದರೆ ಸರ್ಕಾರಕ್ಕೆ ನಿಜಕ್ಕೂ ಒಂದು ಲೆಕ್ಕದಲ್ಲಿ ಕಾದಿದೆ ಅಂತಲೇ ಒತ್ತಡ. ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಮನವರಿಕೆ ಮಾಡಿಕೊಡಬೇಕು. ಮನವರಿಕೆ ಮಾಡಿಕೊಡ್ಲಿಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಇವತ್ತೊಂದು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಯಾವ ರೀತಿ ಇವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂದರೆ, ಇಲ್ಲಪ್ಪ ನಾವು ಮಾಡ್ತಿರೋ ಉದ್ದೇಶ ಹಿಂಗಿದೆ ಅಂತ ಯಾರ್ಯಾರೋ ಏನೇನೋ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಮುಖ್ಯಮಂತ್ರಿಗಳದ್ದು ಒಂಥರ ಸ್ಟೇಟ್ಮೆಂಟು, ಮಂತ್ರಿಗಳದ್ದು ಒಂಥರ ಸ್ಟೇಟ್ಮೆಂಟ್ಗಳು, ಈ ರೀತಿ ಆದರೆ ಜನರಲ್ಲಿ ಇನ್ನೂ ಗೊಂದಲ ಆಗುತ್ತೆ. ಸರ್ಕಾರಕ್ಕೆ ಕ್ಲಾರಿಟಿ ಇಲ್ವೇನೋ ಅನ್ನುವಂಥ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ಈ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಈ ಮಹಾಮೇಳವ ಮಾಡ್ತಾರಲ್ಲ, ಅಂಥವ್ರಿಗೆ ಬಲ ಬಂದಂಗಾಗಲ್ವೇ ಇದು? ನಾವೇನು ಮಾಡಿದ್ರು ಕೂಡ ಈ ನಮ್ಮ ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂಥ ಸಂದೇಶ ಹೋಗ್ಬಿಟ್ರೆ ಗತಿ ಏನಾಗಬೇಕು? ಮೊದಲೇ ಅವ್ರು ಮಾಡಬಾರ್ದು ಆಟಗಳನ್ನೆಲ್ಲ ಆಡ್ತಾರೆ. ಒಂದು ಸರ್ಕಾರ ಇದೆಯೋ ಇಲ್ಲಪ್ಪ ಕರ್ನಾಟಕದಲ್ಲಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅವರು. ಇಂಥ ಸಂದರ್ಭದಲ್ಲಿ ನೀವು ಈ ರೀತಿಯ ಹೆಜ್ಜೆ ಇಡ್ತಾ ಹೋಗ್ಬಿಟ್ರೆ ಗತಿ ಏನಾಗಬೇಕು? ಅದರ ಅರ್ಥ ಏನೋ ಬಿಡಪ್ಪ, ಖಂಡಿತವಾಗಲೂ ಒಂದು ನಾವು ಸಮುದಾಯವನ್ನು ಉದ್ಧಾರ ಮಾಡಿಬಿಡ್ತೀವಿ ಅಂತಂದ್ರೆ ಇಲ್ಲ. 196ರಲ್ಲಿ 8 ಜನ ಉದ್ಧಾರ ಆಗಿದ್ದಾರೆ. ಅದಕ್ಕೆ ನಾವು ಆ ಪ್ರಶ್ನೆ ಕೇಳ್ತಾ ಇರುವಂಥದ್ದು. 8 ಜನರನ್ನು ಉದ್ಧಾರ ಮಾಡಿದ್ದೀರಿ ನೀವು, ಭಾಳ ಗಮನಿಸಬೇಕಾದಂಥ ಸಂಗತಿ ಇದೆ. ಹೀಗಾಗಿ ಏನಂತಂದರೆ ಕನ್ನಡ ಪರ ಸಂಘಟನೆಗಳಿಂದ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ. ನೀವೇನಾದರೂ ಇದನ್ನು ಹಿಂತೆಗೆದುಕೊಳ್ಳಿಲ್ಲ ಅಂತಂದರೆ 5ನೇ ತಾರೀಕು ನಾವು ರಾಜ್ಯವ್ಯಾಪಿ ಬಂದ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕನ್ನಡ ಪರ ಸಂಘಟನೆಗಳು ರವಾನಿಸಿವೆ. ಹೀಗಾಗಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಮನವರಿಕೆ ಮಾಡಿಕೊಡುವಂಥ ಜವಾಬ್ದಾರಿ ಈಗ ಸರ್ಕಾರದ ಮೇಲಿದೆ. ಎಷ್ಟರ ಮಟ್ಟಿಗೆ ಸರ್ಕಾರ ಇದನ್ನು ಮಾಡುತ್ತೆ ನೋಡಬೇಕು. ರಾಜ್ಯ ಸರ್ಕಾರಕ್ಕೆ ಒಂದು ಲೆಕ್ಕದಲ್ಲಿ ಈ ಮರಾಠ ಪ್ರಾಧಿಕಾರ ರಚನೆ ಬಿಸಿ ತುಪ್ಪ ಆಗಿ ಪರಿಣಮಿಸಿದೆ.
ಒಂದು ಕಡೆಯಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಒಂದು ಮಾತನ್ನು ಹೇಳ್ತಾರೆ, ಟ್ವೀಟ್ ಮೂಲಕವಾಗಿ ಹೇಳ್ತಾರೆ, ಇದು ಮರಾಠಿ ಭಾಷೆಯ ಅಭಿವೃದ್ಧಿಗಲ್ಲ, ಬದಲಿಗೆ ಇದು ಮರಾಠರ ಅಭಿವೃದ್ಧಿಗೆ, ಅಂದ್ರೆ ಕರ್ನಾಟಕದಲ್ಲಿರುವಂತಹ ಮರಾಠ ಜನಾಂಗದವರ ಅಭಿವೃದ್ಧಿಗೆ. ಆದ್ರೆ ಮರಾಠ ಅಭಿವೃದ್ಧಿ ನಿಗಮದ ಸ್ಥಾಪನೆಗೆ ಇಷ್ಟೊಂದು ಒಲವು ಇರುವಂತದ್ದು ಯಾಕೆ, ಯಾವ ಕಾರಣಕ್ಕಾಗಿ? ಒಂದನ್ನ ಸರ್ಕಾರ ಹೇಳಬೇಕು, ಬಸವ ಕಲ್ಯಾಣ ಉಪಚುನಾವಣೆಗೂ ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಇರುವಂತಹ ಸಂಬಂಧ ಯಾವ ಕಾರಣಕ್ಕಾಗಿ? ಶಿರಾದಲ್ಲಿ ನೀವು ಇದೇ ರೀತಿಯಾಗಿ ಮಾಡಿದ್ರಿ. ಹೌದು, ಕಾಡುಗೊಲ್ಲ ಸಮುದಾಯ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂತಹ ಸಮುದಾಯ. ಆ ಸಮುದಾಯಕ್ಕೊಂದು ನಿಗಮವನ್ನ ಮಾಡೋದ್ರ ಮೂಲಕವಾಗಿ ಯಾರು ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೋ ಅಂಥವರಿಗೆ ಒಂದು ಹೆಚ್ಚು ವಿಶೇಷ ಫೋಕಸ್ ಅನ್ನ ಕೊಡಬೇಕು ಅನ್ನುವಂಥದ್ದು ಈ ನಿಗಮಗಳ ರಚನೆಯ ಉದ್ದೇಶ ಇರುವಂತಹದ್ದು. ಅಂಥದ್ದನ್ನ ನೀವು ಮಾಡ್ತಾ ಹೋದಾಗ ನಾಳೆ ದಿನ ಹಾಗಾದ್ರೆ ಬೆಂಗಳೂರಿನ BBMP ಚುನಾವಣೆ ಬಂದಾಗ ಇಲ್ಲಿ ತಮಿಳರಿಗಾಗಿ ಇನ್ನೊಂದು ಅಭಿವೃದ್ಧಿ ನಿಗಮವನ್ನ ಮಾಡ್ತೀರಾ, ಇನ್ನೊಂದು ಯಾವುದೋ ಭಾಗದಲ್ಲಿ ಬಂದಾಗ ತೆಲುಗರಿಗೊಂದು ಮಾಡ್ತೀರಾ, ಕೇರಳದ ಅಕ್ಕಪಕ್ಕದಲ್ಲಿ ಬಂದಾಗ ನೀವು ಮಲಯಾಳಿಗಳಿಗಾಗಿ ಒಂದು ಮಾಡ್ತೀರಾ. ಯಾರಿಗಾಗಿ ಮಾಡ್ತೀರಿ ನೀವು, ಯಾವ ಕಾರಣಕ್ಕಾಗಿ ಮಾಡ್ತೀರಿ ನೀವು, ಇದರ ಉದ್ದೇಶ ಏನು? ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ನಿಗಮಗಳ ಸ್ಥಾಪನೆಯಿಂದ ಸರ್ಕಾರಕ್ಕೆ ವರದಾನ ಆಗುತ್ತಾ? ಎರಡು ಸಮುದಾಯದ ಮತಬೇಟೆಗಾಗಿ ಅಲ್ಲದೆ ಬೇರಿನ್ಯಾವ ಉದ್ದೇಶ ಇದರ ಹಿನ್ನೆಲೆಯಲ್ಲಿ ಇದೆ? ಸುಮಾರು 40,000ದಷ್ಟು ಮತಗಳಿರತಕ್ಕಂತಹ ಮರಾಠರದ್ದು ಮತ್ತು ಅದಕ್ಕಿಂತ ಹೆಚ್ಚಿನ ಮತಗಳಿರುವಂತಹ ವೀರಶೈವ ಲಿಂಗಾಯತರ ಮತಗಳೇನು ಬಸವ ಕಲ್ಯಾಣ ಉಪಚುನಾವಣೆ ಮೇಲೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ವಿಚಾರವಾಗಿ ಪ್ರತ್ಯೇಕವಾಗಿ ಮಾತನಾಡುವಂಥದ್ದಿದೆ. ಯಾಕೆಂದ್ರೆ ಇದು ಬಹಳ ದೊಡ್ಡ ಸಮುದಾಯದ ವಿಚಾರ ಇದೆ. ಹಾಗೇನೆ ಬಹಳ ದೊಡ್ಡ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುವ ಸಂದರ್ಭದಲ್ಲೂ ಕೂಡ ಕರ್ನಾಟಕದಲ್ಲಿರುವಂತಹ ಇತರೆ ಸಮುದಾಯಗಳು ಕೂಡ ನಾಳೆ ಇದೇ ಪಟ್ಟನ್ನ ಹಿಡಿದ್ರೆ ಸರ್ಕಾರ ಅವೆಲ್ಲವನ್ನು ಕೂಡ ಜಾರಿ ಮಾಡ್ತಾ ಹೋಗುತ್ತಾ, ಅವೆಲ್ಲ ನಿಗಮಗಳನ್ನ ಜಾರಿ ಮಾಡ್ತಾ ಹೋಗುತ್ತಾ ಮತ್ತು ಇಲ್ಲಿ ಇರುವಂತಹದ್ದು ನಿಗಮ ಸ್ಥಾಪನೆ ಬೈ ಎಲೆಕ್ಷನ್ ನಲ್ಲಿ ಕೈ ಹಿಡಿಬಹುದು, ನಿಮಗೆ ಶಾರ್ಟ್ ಟರ್ಮ್ ಆದಂತಹ ಲಾಭ ತಂದು ಕೊಡಬಹುದು. ಬಹಳ ಸಣ್ಣ ಮಟ್ಟದ ಒಂದಷ್ಟು ಲಾಭವನ್ನ ತಂದು ಕೊಡಬಹುದು, ನಿಮಗೆ ಅಲ್ಪಕಾಲೀನ ಖುಷಿಯನ್ನು ತಂದು ಕೊಡಬಹುದು. ಆದರೆ ಕರ್ನಾಟಕ ಇರುವಂತದ್ದು ದೀರ್ಘಕಾಲೀನವಾಗಿರುವಂತದ್ದು. ಹಲವು ಸರ್ಕಾರಗಳು ಆಳಿ ಹೋಗಿವೆ, ಹಲವು ಸರ್ಕಾರಗಳು ಮುಂದೆ ಬರುವಂತದ್ದಿದೆ. ಆದರೆ ಇದರ ನಡುವೆ ನೀವು ತಂದಿಟ್ಟಿರುವಂತಹ ಇಂತಹ ನಿಗಮ, ಇಂತಹ ಪ್ರಾಧಿಕಾರಗಳ ಔಚಿತ್ಯ ಏನು, ಅವಶ್ಯಕತೆ ಏನು? ಹಾಗಿದ್ರೆ ಸರ್ಕಾರ ಎಲ್ಲ ಸಮುದಾಯಗಳಿಗೂ ಕೂಡ ಒಂದೊಂದು ನಿಗಮ ಮಾಡ್ತಾ ಹೋದ್ರೆ ಸರ್ಕಾರ ಇರೋದು ಯಾಕೆ? ಸರ್ಕಾರ ಎಲ್ಲರನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುತ್ತದರ ಅರ್ಥ ಅಲ್ವೇ ಇದು? ಅದರ ಹೊರತಾಗಿ ಬೇರೆ ಇನ್ನೇನು ಉದ್ದೇಶ ನಿಮಗಿದೆ? ಹೌದು, ಮರಾಠರು ಕೂಡ ಕನ್ನಡಿಗರೇ, ಮರಾಠರು ಕೂಡ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರೇ, ಅವರ ಅಭಿವೃದ್ಧಿಯೂ ಕೂಡ ಆಗಬೇಕು. ಮರಾಠಿ ಭಾಷೆದಲ್ಲ ಅನ್ನೋಂಥ ಸರ್ಕಾರ ಹೇಳ್ತಾ ಇದೆ, ಅದನ್ನು ಒಪ್ಕೊಳ್ಳೋಣ. ಆದರೆ ನೀವು ಈಗ ಮಾಡಿರುವಂತಹ ಉದ್ದೇಶ ಇದು ಬೈ ಎಲೆಕ್ಷನ್ ಅಲ್ಲದೆ ಬೇರೆ ಇನ್ನೇನಿದೆ? ಎಲ್ಲ ವಿಚಾರದ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವ ಪ್ರವೀಣ್ ಶೆಟ್ಟಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಪಂಚಮಸಾಲಿ ಗುರುಪೀಠದ ಪೀಠಾಧಿಪತಿಗಳಾಗಿರುವ ಶ್ವಾಸಗುರು ವಚನಾನಂದ ಸ್ವಾಮೀಜಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಗೃಹ ಸಚಿವರಾಗಿರುವ MB ಪಾಟೀಲ್ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. KPCC ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ನಮ್ಮ ಜೊತೆಗೆ ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿರುವ ಈರಣ್ಣ ಕಡಾಡಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಹಂತದಲ್ಲಿ DCM ಲಕ್ಷ್ಮಣ ಸವದಿ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಮಾತನಾಡಿಸೋಣ. ಮೊದಲಿಗೆ ಪ್ರವೀಣ್ ಶೆಟ್ಟಿ ಅವರೇ, ಇಲ್ಲಿ ನೀವು ಈಗಾಗಲೇ ವಿರೋಧವನ್ನು ಮಾಡ್ತಾ ಇದ್ರಿ. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಮರಾಠರ ಅಭಿವೃದ್ಧಿಗಾಗಿ, ಅದು ತಲೆತಲಾಂತರಗಳಿಂದ ಕರ್ನಾಟಕದಲ್ಲಿ ಏನಿದ್ರು ಅವರ ಅಭಿವೃದ್ಧಿಗಾಗಿ, ಇದು ಮರಾಠಿ ಭಾಷೆಗಲ್ಲ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಯವರು ನಿನ್ನೆ ಒಂದು ಸ್ಪಷ್ಟನೆಯನ್ನು ಟ್ವೀಟ್ ಮೂಲಕ ಕೊಟ್ಟಿದ್ದಾರೆ. ಇದು ನಿಮಗೆ ಒಪ್ಪಿತವೆ? ಇದನ್ನು ನೀವು ಒಪ್ಕೊಳ್ತೀರಾ? ಖಂಡಿತವಾಗಲೂ ಇದನ್ನ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮರಾಠಿಗರು ಅಂದರೆ ನಮ್ಮ ಜೊತೆಯಲ್ಲೂ, ನಮ್ಮ ಸಂಘಟನೆಯಲ್ಲೂ ಸಹ, ನಮ್ಮ ಹಳ್ಳಿಗಳಲ್ಲೂ ಸಹ ಮರಾಠಿಗರು ಕನ್ನಡಿಗರಾಗಿ ನಮ್ಮ ಜೊತೆಯಲ್ಲಿ ಬದುಕ್ತಾ ಇದ್ದಾರೆ. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಚುನಾವಣೆ ಸಂದರ್ಭದಲ್ಲಿ ಏಕಾಏಕಿ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡ್ತಾ ಇರೋದನ್ನ ತೀವ್ರವಾಗಿ ವಿರೋಧಿಸ್ತೀವಿ. ಮರಾಠಿ ಅಂದ ತಕ್ಷಣವೇ ನಮ್ಮ ಬೆಳಗಾವಿ, ಇವತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಮಗೆ ಬೆಳಗಾವಿ ನಮಗೆ ಸೇರಬೇಕು, ಕಾರವಾರ ನಮಗೆ ಸೇರಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಹಂತ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನವಂಬರ್ ತಿಂಗಳಿದ್ದು ರಾಜ್ಯೋತ್ಸವದ ಸಂದರ್ಭ, ನವಂಬರ್ 1ನೇ ತಾರೀಕು ಇವರು ಕರಾಳ ದಿನವನ್ನು ಆಚರಣೆ ಮಾಡ್ತಾರೆ, ನಮ್ಮ ಮೇಲೆ ಸವಾರಿ ಮಾಡ್ತಾರೆ. ಕರಾಳ ದಿನ ಆಚರಣೆ ಮಾಡೋದ್ರ ಮುಖಾಂತರ ನಾವು ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ, ಅವರಿಗೆ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ, ಅವರಿಗೆ ಸಂಪತ್ತನ್ನು ಕೊಟ್ಟು, ಅವ್ರ ಕೈಯಲ್ಲಿ ಕಡಗವನ್ನು ಕೊಟ್ಟು ಕನ್ನಡಿಗರ ಮೇಲೆ ಸವಾರಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ. ನಮಗೆ ಶಿವಾಜಿ ಬಗ್ಗೆ ಅಭಿಮಾನ ಇದೆ. ಆದರೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಹಾಕ್ಲಿಕ್ಕೆ ಹೋದವಾಗ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಎದುರುಗಡೆನೇ ಇವರು ಶಿವಾಜಿ ಪ್ರತಿಮೆಯನ್ನು ತಂದಿಡ್ತಾರೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಳನ್ನ ಕ್ರೀಡಾಗಿ ನೋಡ್ತಾರೆ. ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ.
ಅದೇ ರೀತಿ ಚುನಾವಣೆ ಬಂದವಾಗ ಇವರು ಎಲ್ಲರಿಗೂ ಅಭಿವೃದ್ಧಿ ಪ್ರಾಧಿಕಾರ ಮಾಡೋದಾದರೆ ರೈತರಿಗೊಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿ. ಒಳ್ಳೆ ಪಾಯಿಂಟ್. ಇವತ್ತು ಅಲೆಮಾರಿ ಸಂಘಟನೆ, ಅಲೆಮಾರಿ ಜನಾಂಗ ಒಂದಿದೆ, ಸಮುದಾಯಗಳಿದಾವೆ, ಹೌದು. ಇದೆ, ಅವರಿಗೆ ಮನೆ ಇಲ್ಲ, ಹೌದು. ಅವ್ರಿಗೆ ಉದ್ಯೋಗ ಇಲ್ಲ, ಗುಡ್ಸ್ಲಲ್ಲಿದ್ದಾರೆ, ಅವ್ರ ಬಗ್ಗೆ ನೀವು ಅಭಿವೃದ್ಧಿ ಮಾಡಿ. ಚುನಾವಣೆ ಬಂದವಾಗ ಎಲ್ಲರಿಗೂ ಮಾಡ್ತಾ ಹೋದರೆ ಕುವೆಂಪು ಅವರು ಹೇಳಿದ್ದಾರೆ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಭಾರತಾಂಬೆಯ ಪೂಜಿಸೋಣ ಬನ್ನಿ ಅಂತ ಹೇಳಿದ್ದಾರೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಜಾತಿಗೂ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಇವನು ಯಾವ ಜನ ನಮ್ಮಲ್ಲೇ ವಿಷ ಬೀಜ. ಇವತ್ತು ದೇಶನೇ ಹೊತ್ತಿ ಉರಿತಾ ಇದೆ ಧರ್ಮಗಳ ನಡುವೆ, ಮುಂದೆ ಜಾತಿಗಳ ನಡುವೆ ವಿಷ ಬೀಜವನ್ನು ಬಿತ್ತಿ ನಾವೇ ಹೊಡೆದಾಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಸರ್ಕಾರ ಇದೆ, ಮಂತ್ರಿಗಳಿದೆ, ಮಾಡಲಿ. ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ ರೀ, ಆ ಬಡವರಿಗೆ ಒಂದು ಮಾಡಿ ಅಭಿವೃದ್ಧಿ. ಇದು ಬಿಟ್ಬಿಟ್ಟು ನೀವು ಇಲ್ಲಿ ಜಾತಿ ಹೆಸರಲ್ಲಿ ಮಾಡುವಂಥದ್ದು ಬೇಡ. ನಿಜಕ್ಕೂ ಯಾರು ಖಂಡಿತವಾಗಲೂ ಬ್ಯಾಕ್ವರ್ಡ್ ಇದ್ದಾರೆ, ಖಂಡಿತ ಕಷ್ಟದಲ್ಲಿದ್ದಾರೆ, ಅವ್ರ ಖಂಡಿತ ಪ್ರಯತ್ನಗಳಾಗಲಿ ಅಂತೀರಿ. ಹೌದು. ಎಸ್, ನೀವು ಒಳ್ಳೆ ಮಾತನ್ನು ಹೇಳಿದ್ರಿ. ಏನು ಅಂತಂದ್ರೆ ನಮಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಶಿವಾಜಿಯ ನಾವು ವಿರುದ್ಧ ಅಲ್ಲ, ನಾವು ಹೌದು. ಜೊತೆಗೆ ಏನಂದ್ರೆ ನಾವು ನಮ್ಮಲ್ಲೂ ಕೂಡ ಈ ಸಂಘಟನೆಗಳಲ್ಲಿ ಮರಾಠರಿದ್ದಾರೆ, ಅವ್ರ ವಿರುದ್ಧ ಇಲ್ಲ. ಇದು ಈ ಮಾತನ್ನ ನಾನು ಅನುಭವಿಸ್ತೀನಿ ಪ್ರಸಾದ್. ಯಾಕಂದ್ರೆ ತುಂಬಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡ್ತೀವಲ್ಲ, ಬಹಳಷ್ಟು ಜನ ಈ ಮರಾಠರಿದ್ದಾರೆ. ಅವ್ರಿಗೆ ಭಾಷೆ ಕೂಡ ಬರಲ್ಲ. ಹೌದು, ಅವರು ಕರ್ನಾಟಕದಲ್ಲಿ ಒಂದಾಗಿರುವಂಥವ್ರು, ಅಂಥವ್ರ ಬಗ್ಗೆ ಯಾರೂ ವಿರೋಧ ಇಲ್ಲ. ಆದರೆ ಈ ಅನಗತ್ಯವಾಗಿ ಸರ್ಕಾರ ತರಾತುರಿಯಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಅಪಾಯವನ್ನು ತಂದು ಒಡ್ಡುತ್ತೆ ಅನ್ನಲಿಕ್ಕೆ ಎಕ್ಸಾಂಪಲ್ ಇದು. ವಚನಾನಂದ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ, ಪೀಠಾಧಿಪತಿಗಳು, ಪಂಚಮಸಾಲಿ ಗುರುಪೀಠ ಹರಿಹರ. ವಚನಾನಂದ ಸ್ವಾಮೀಜಿಯವರೇ, ನಾನು ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ಸರ್ಕಾರದ ಈ ನಿರ್ಧಾರ ಅಂದರೆ ನಿಗಮ ಸ್ಥಾಪನೆ ಮಾಡಿದೆಯಲ್ಲ, ಅದು ನಿರ್ಧಾರ, ಅದರಲ್ಲಿ ತಮ್ಮಗಳ ಒತ್ತಡ ಕೂಡ ಇದೆ, ತಮ್ಮ ಒತ್ತಡವೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟ ಏನಂತಿರ್ತಾವೆ? ನಮಸ್ಕಾರ ರಂಗನಾಥ್ ಜಿ ಅವರೇ. ನಮಸ್ತೆ, ಹೇಳಿ ಸರ್. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಪ್ರಾಧಿಕಾರ ಮಾಡಿರೋದನ್ನ ಪಂಚಮಸಾಲಿ ಜಗದೊಳಗಾಗಿ ನಾವು ತುಂಬ ಹೃದಯದಿಂದ ಸ್ವಾಗತವನ್ನ ಮಾಡುತ್ತೇವೆ. ಮುಂದುವರಿಸಿ ಸ್ವಾಮೀಜಿ. ಇದು ಬಹು ದಿನಗಳ ಬೇಡಿಕೆ ಆಗಿತ್ತು. ನಾವು ಕನ್ನಡ ನಾಡಿನ ಎಲ್ಲಾ ವೀರಶೈವ ಲಿಂಗಾಯತ ಮಠಾಧೀಶರು ಸಮಾಜದ ಅಭಿವೃದ್ಧಿಗಾಗಿ ಹಲವಾರು ಬಾರಿ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಇವತ್ತು ಸರ್ಕಾರ ಆ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಿದ್ರಿಂದ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಓಕೆ, ನಾವು ಇನ್ನಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಬಹುಶಃ ಏನೊಂದು ಈ ರೀತಿ ನಿಗಮಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಏನಾದರೂ ಸಮುದಾಯಗಳು ಉದ್ಧಾರ ಆಗ್ಲಿಕ್ಕೆ ಸಾಧ್ಯನಾ, ಉದ್ಧಾರ ಆಗಿವೆಯಾ, ಇದು ಸಂಬಂಧಪಟ್ಟಂಗೆ ಇನ್ನಷ್ಟು ಚರ್ಚೆ ಮಾಡ್ತೀವಿ. ವಚನಾನಂದ ಸ್ವಾಮೀಜಿಗಳ ಜೊತೆಗೆ ಎಂ ಬಿ ಪಾಟೀಲ್, ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ಜಾಯ್ನ್ ಆಗ್ತಾರೆ. ಈಶ್ವರ್ ಖಂಡ್ರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಜೊತೆ ಜಾಯ್ನ್ ಆಗ್ತಾರೆ. ಈರಣ್ಣ ಕರಾಡಿ, ರಾಜ್ಯಸಭಾ ಸದಸ್ಯರ ಜೊತೆ ಜಾಯ್ನ್ ಆಗ್ತಾರೆ. ಮತ್ತು ಲಕ್ಷ್ಮಣ ಸವದಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಎಲ್ಲರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಬಹಳ ಮುಖ್ಯವಾಗಿ ಇಲ್ಲಿ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಕೂಡ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಕೂಡ ರಾಜ್ಯ ಸರ್ಕಾರ ಸ್ಥಾಪಿಸಿರುವಂತಹದ್ದು. ವೀರಶೈವ ಲಿಂಗಾಯತ ನಿಗಮಕ್ಕೆ ಸರ್ಕಾರ ಎಷ್ಟು ಹಣವನ್ನು ಕೊಡುತ್ತೆ, ಯಾವ ಸ್ವರೂಪದಲ್ಲಿ ಹಣವನ್ನು ಕೊಡುತ್ತೆ? ನಿಗಮ ಸ್ಥಾಪನೆಗೆ ನಿರ್ಧಾರ ಮಾಡಿದ್ರು ಕೂಡ ಹಣ ಘೋಷಿಸಿಲ್ಲ. ಏಕೆ? ಯಾಕಂದ್ರೆ ನೀವು ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಿದಾಗ 50 ಕೋಟಿ ರೂಪಾಯಿ ಅನುದಾನದೊಂದಿಗೆ ಅದನ್ನು ರಚನೆ ಮಾಡಿದ್ರಿ. ಹಾಗಿದ್ರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಯಾಕೆ ನೀವು ಹಣ ಘೋಷಣೆ ಮಾಡಿಲ್ಲ? ಮತ್ತು ಎಷ್ಟು ಪ್ರಮಾಣದಲ್ಲಿ ಹಣ ಕೊಡ್ತೀರಿ? ಅದು 50 ಕೋಟಿನ, 500 ಕೋಟಿನ, 5,000 ಕೋಟಿನ? ಯಾಕಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇಡೀ ಲಿಂಗಾಯತ ಸಮುದಾಯದ ಜನಸಂಖ್ಯೆಯ ಆಧಾರಿತವಾಗಿ ನೀವು ಹಣವನ್ನು ಘೋಷಣೆ ಮಾಡ್ತೀರಾ. ಒಂದು ವೇಳೆ ಕೇವಲ 50 ಕೋಟಿಯನ್ನ ನೀವು ಘೋಷಣೆ ಮಾಡಿದ್ರೆ ಸಮುದಾಯಕ್ಕೆ ತಲುಪುವಂತದ್ದು ಕೆಲವು 100 ರೂಪಾಯಿಗಳು ಮಾತ್ರ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಏನಾದರೂ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇದೆಯಾ? ತರಾತುರಿಯಲ್ಲಿ ನಿಗಮ ಸ್ಥಾಪನೆಗೆ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಯಾವ ಕಾರಣಕ್ಕಾಗಿ? ಯಾಕಂದ್ರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ, ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಕೆ ಆಗಿದೆ ಮತ್ತು ಇಮಿಡಿಯೇಟ್ಲಿ ನಿಗಮ ಸ್ಥಾಪನೆ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಯಾವುದೇ ಚರ್ಚೆ, ಯಾವುದೇ ಅಧ್ಯಯನವೂ ಕೂಡ ನಡೆದಿಲ್ಲ. ಬದಲಿಗೆ ಇದು ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಹೌದು, ಇದಕ್ಕಾಗಿ ಖುಷಿ ವ್ಯಕ್ತವಾಗಿದೆ, ಸಮುದಾಯದನ್ನ ಸ್ವಾಗತಿಸಿದೆ. ಹಲವು ಸ್ವಾಮೀಜಿಗಳು ಇದನ್ನು ಸ್ವಾಗತಿಸಿದ್ದಾರೆ, ಕೆಲವು ಸ್ವಾಮೀಜಿಗಳು ಇದಕ್ಕೆ ಪ್ರತಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಇದಕ್ಕೆ ಕೊನೆ ಎಂದು ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗಿದೆ. ವಿಶೇಷವಾಗಿ ಸಿದ್ಧಗಂಗೆ ಶ್ರೀಗಳು ಹೇಳಿರುವಂತಹ ಮಾತು ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಂಥದ್ದು ಒಂದೊಂದು ಸಮುದಾಯಕ್ಕೂ ಮಾಡ್ತಾ ಹೋದ್ರೆ ಇದಕ್ಕೆ ಕೊನೆ ಎಂದು ಅನ್ನುವಂತಹ ಪ್ರಶ್ನೆಯನ್ನು ಅವರು ಕೂಡ ಎತ್ತಿದ್ದಾರೆ. ಮತ್ತು ಎಲ್ಲ ಸಮುದಾಯಗಳಲ್ಲಿರ್ತಕ್ಕಂತಹ ಬಡವರನ್ನ, ಹಿಂದುಳಿದವರನ್ನ, ಅವರನ್ನ ಅಭಿವೃದ್ಧಿ ಮಾಡೋದ್ರ ಕಡೆಗೆ ಸರ್ಕಾರ ಫೋಕಸ್ ಮಾಡಬೇಕಿದೆ ಅನ್ನೋದರ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಈ ರೀತಿಯಾದಂತಹ ಅನೇಕ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇವೆ. ಹಾಗಿದ್ರೆ ನಿಜಕ್ಕೂ ಕೂಡ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಮೂಲಕವಾಗಿ ಸರ್ಕಾರದ ಉದ್ದೇಶ ಏನು? ಈ ನಿಗಮ ಯಾವ ಸ್ವರೂಪದಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನಿಮಗೆ ಸಹಾಯಕವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂತಹದ್ದು.
ಎಸ್, ನಮ್ಮ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಹಾಗೆಯೇ ಬೆಳಗಾವಿಯಿಂದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಈರಣ್ಣ ಕಡಾಡಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಈರಣ್ಣ ಕಡಾಡಿ ಅವರೇ, ಬಹಳ ಮುಖ್ಯವಾಗಿ ಇಲ್ಲಿ ಬೈ ಎಲೆಕ್ಷನ್ನ ಹೊರತಾದ ಉದ್ದೇಶ ಏನಿದೆ ಸರ್ಕಾರಕ್ಕೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡುವಂತ ವಿಚಾರದಲ್ಲಿ? ಇಲ್ಲ, ಒಂದು ಇಡೀ ವಿಶ್ವಕ್ಕೆ ಒಂದು ಸಮಾನತೆಯನ್ನು ಸಾರಿದಂಥ ಬಸವಣ್ಣವರ ಕಾಲದಿಂದ ಎಲ್ಲ ಸಮಾಜವನ್ನು ಜೊತೆಗೆ ತಗೋತಾ ಹೋಗ್ತಕ್ಕಂಥ ಕೆಲಸವನ್ನು ವೀರಶೈವ ಲಿಂಗಾಯತ ಸಮಾಜ ಮಾಡಿದೆ ಬಸವಣ್ಣವರ ಕಾಲದಿಂದ ಕೂಡ. ಆದರೆ ಕಾಲಾನಂತರ ಅನೇಕ ಸರ್ಕಾರಗಳು ಹಿಂದುಳಿದಂಥ ಎಲ್ಲರಿಗೂ ಅವಕಾಶಗಳನ್ನು ಕೊಟ್ಟಿವೆ. ಇವತ್ತು ಲಿಂಗಾಯತ ಸಮಾಜ ಕೇವಲ ಕೃಷಿಯನ್ನು ನಂಬಿ ಬದುಕತಕ್ಕಂಥ ಒಂದು ಸಮಾಜ. ಹೀಗಾಗಿ ಈ ಕೃಷಿಯಲ್ಲಿ ತೊಗಿರ್ತಕ್ಕಂಥ ನಮ್ಮ ಸಮಾಜದ ಅನೇಕ ಜನ ಇನ್ನೂ ಹಿಂದುಳಿದವರಿದ್ದಾರೆ. ಸುಮಾರು 1-1.5 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ಸಮಾಜದಲ್ಲಿ ಸುಮಾರು 30% ಆದರೂ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜ ಇದೆ. ಹೀಗಾಗಿ ನಮ್ಮ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾ ಘಟಕದಿಂದ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದಿನ ಸರ್ಕಾರಗಳಿಗೂ ಕೂಡ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದ್ರು. ವೀರಶೈವರಿಗೆ ಮೀಸಲಾತಿಯನ್ನು ಕೊಡಬೇಕು ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಜನರ ಅಂದರೆ ಬಹುಸಂಖ್ಯಾತ ಜನರ ಬೇಡಿಕೆಗೆ ಒಂದು ಸ್ಪಂದನೆಯನ್ನು ಕೊಟ್ಟು ಇವತ್ತು ಈ ನಿಗಮವನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಭಾಳ ನಾವು ಯಾಕೋ ಚರ್ಚೆಗೆ ಇಳಿತಾ ಇದ್ದಾರೆ. ಅದು ಸ್ವಲ್ಪ ನಿಮ್ಮ ಪಕ್ಷದ ಶಾಸಕರೇ ಕೇಳಿದ್ದಾರೆ, ಈರಣ್ಣ ಕಡಾಡಿ ಅವರೇ, ನಿಮ್ಮ ಪಕ್ಷದ ಶಾಸಕರೇ ಕೇಳಿದ್ದಾರೆ, ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಆರ್ಥಿಕವಾಗಿ ದುರ್ಬಲರಿದ್ದಾರೆ, ಅವ್ರಿಗೊಂದು ನಿಗಮವನ್ನ ಮಾಡಿ ಅಂತ ಹೇಳಿ. ನಾಳೆ ದಿನ ಎಲ್ಲ ಜಾತಿಗಳು ಕೂಡ ಇದನ್ನ ಕೇಳ್ತಾ ಹೋದ್ರೆ ಹಾಗಾದ್ರೆ ಸರ್ಕಾರ ಇರೋದೇನಕ್ಕೆ ಅಂತ? ಎಲ್ಲ ಸರ್ಕಾರ ಇರೋದೇನಕ್ಕೆ? ಎಲ್ರಿಗೂ ಕೂಡ ವಿಶೇಷ ಪ್ರಾವಿಡೆನ್ಸ್ ಅನ್ನು ಕೊಡೋದಿದ್ರೆ ಸರ್ಕಾರ ಇರೋದೇನಕ್ಕೆ? ಇದು ಇಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಯಾರೋ ಒಬ್ರು ತಗೊಂಡ್ರು ಅಂದ ತಕ್ಷಣ ನಿಗಮ ಕೇಳೋದಕ್ಕಿಂತ ನಮ್ಮ ಸಮಾಜದಲ್ಲಿ ಯಾರ್ಯಾರು ಹಿಂದುಳಿದವರಿದ್ದಾರೆ, ಆರ್ಥಿಕವಾಗಿ ಎಷ್ಟು ಹಿಂದುಳಿದವರಿದ್ದಾರೆ, ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅದು ಸರ್ಕಾರ ಕೊಡಬೇಕಾಗ್ತದೆ, ಅದ್ರ ಬಗ್ಗೆ ಚಿಂತನೆ ಮಾಡಿ. ಇಲ್ಲಿ ಅಧ್ಯಯನ ನಡೆದಿದೆಯಾ? ಈಗ ನಾನು ಕೊಡಬಾರ್ದಂತ ಯಾರಿಗೂ ಹೇಳೋದಿಲ್ಲ. ನಿಮ್ಮದೇ ಮಾತಿಗೆ ಬರ್ತೀನಿ, ಇಲ್ಲಿ ಅಧ್ಯಯನ ನಡೆದಿದ್ಯಾ? ಹಾಗಿದ್ರೆ ಹೌದು, ನೀವು ಬೇಡಿಕೆಯನ್ನು ಮುಂದಿಟ್ಟಿದ್ರಿ, ನೀವೇ ಹೇಳ್ತಾ ಇದ್ರಿ ಅಧ್ಯಯನ ನಡೆಸಬೇಕು ಅಂತ ಹೇಳ್ಕೊಂಡು. ಅಧ್ಯಯನನೇ ಇಲ್ಲದೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಅಧ್ಯಯನ ನಡೆದಿಲ್ಲ? ಬಹಳ ದಿನಗಳಿಂದ ಇದರ ಬಗ್ಗೆ ಬೇಡಿಕೆ ಇರೋದು ಬೇರೆ, ಅಧ್ಯಯನ ಬೇರೆ. ನೀವೇ ಬಳಸಿದ ಪದವನ್ನೇ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನೀವೇ ಬಳಸಿದ ಪದ ಇದು, ಅಧ್ಯಯನ ನಡೆಸಬೇಕಾಗತ್ತೆ ಅಂತ ಹೇಳಿ. ಆ ಮನವಿಯ ಹಿನ್ನೆಲೆಯಲ್ಲಿ ಈ ನಿರ್ಣಯವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಮನವಿ, ಇನ್ನೊಂದು ಕಡೆಯಲ್ಲಿ ಅಧ್ಯಯನ, ಎರಡೂ ಕೂಡ ಗೊಂದಲದ ಮಾತುಗಳೇ ಆಗುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ಕಡಾಡಿ ಅವ್ರ ಮತ್ತೆ ಮಾತಾಡ್ತೇನೆ. ಈಶ್ವರ್ ಖಂಡ್ರೆ ಅವರೇ, ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ? ಸರ್ಕಾರ ಮಾಡ್ತಾ ಇರುವಂತದ್ದು ಸಮರ್ಥನೀಯನ? ಹಾಗಾದ್ರೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಅವಶ್ಯಕತೆ ಏನಿದು? ಮತ್ತು ಈಗ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿರುವಂತದ್ದು, ಅದು ಯಾವುದೇ ಅನುದಾನವನ್ನು ಕೂಡ ಘೋಷಣೆ ಮಾಡದೆ ಮಾಡಿರುವಂತರ ಬಗ್ಗೆ ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಸಾಮಾಜಿಕ ನ್ಯಾಯದ ಪರವಾಗಿದೆ. ಯಾವುದೇ ಸಮುದಾಯದಲ್ಲಿ ಯಾರು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವರಿಗೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮೀಸಲಾತಿ ಕೊಡುವಂಥದ್ದು, ವಿಶೇಷ ಸೌಲಭ್ಯ ಕೊಡುವಂಥದ್ದಕ್ಕೆ ಹಿಂದಿನಿಂದ ಸಂವಿಧಾನಾತ್ಮಕವಾಗಿ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಬಂದಿದೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅಖಿಲ ಭಾರತ ವೀರಶೈವ ಮಹಾಸಭೆ ವತಿಯಿಂದ, ಆ ಮಹಾಸಭೆ ಒಂದು ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಮಾತನಾಡ್ತಾ ಇದ್ದೇನೆ. ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಶಾಮನೂರ್ಜಿ ಅವರು, MB ಪಾಲ್ರು ಎಲ್ಲರೂ ಸೇರಿಕೊಂಡು ಇವತ್ತೇನು ಅತ್ಯಂತ ಪ್ರಬಲವಾದಂಥ ದೊಡ್ಡ ಸಮುದಾಯ ಇದೆ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿರುವಂಥವರು ಯಾರು ಒಣ ಭೂಮಿ ಮೇಲೆ, ಮಳೆ ಆಧಾರಿತ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮೂರನೇ ಹಿಂದುಳಿದ ಆಯೋಗ ಏನಿದೆ, ಆ ಆಯೋಗದ ವರದಿ ಅನ್ವಯ ಸುಮಾರು 100 ಒಳಪಂಗಡಗಳು ಬರ್ತವೆ. ಅದರಲ್ಲಿ ಅತಿ ಕಡು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ. ಅವರಿಗಾಗಿ, ಅವರ ಶ್ರೇಯೋಭಿವೃದ್ಧಿಗಾಗಿ ಒಂದು ನಿಗಮ ಮಾಡಿ, ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅಧ್ಯಯನ ಮಾಡಿ ಅದಕ್ಕೆ ಒಂದು ಅನುದಾನ ಒದಗಿಸಬೇಕು, ಕಾರ್ಯಕ್ರಮಗಳು ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತೇನು ಈ ಆಯೋಗದ ವರದಿ ಇರಲಕ್ಕಾಗಿ, ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ OBC ಪಟ್ಟಿಯಲ್ಲಿ ಅನೇಕ ಒಳಪಂಗಡಗಳು ಬರ್ತವೆ, ವೀರಶೈವ ಲಿಂಗಾಯತರು. ಆದರೆ ಕೇಂದ್ರದ OBC ಪಟ್ಟಿಯಲ್ಲಿ ಬಂದಿಲ್ಲ, ಬಿಟ್ಟು ಹೋಗಿದೆ. ಅನೇಕರು ವಂಚಿತರಾಗಿದ್ದಾರೆ.
ನಮ್ಮ ರಾಜ್ಯದಲ್ಲಿ ಸಚಿವ ಸಂಪುಟದಿಂದ ಅದು ಪ್ರಮುಖವಾಗಿ ಏನು ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಏನು ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಬ್ಯಾಂಕಿಂಗ್ ನೇಮಕಾತಿಯಲ್ಲಿ AM ಅಲ್ಲಿ IITಗಳಲ್ಲಿ ಎಲ್ಲೂ ಗ್ರಾಮೀಣ ಭಾಗದಲ್ಲಿರುವಂಥ ಬಡ ಲಿಂಗಾಯತ್ ವೀರಶೈವರೇನಿದ್ದಾರೆ ಅವರಿಗೆ OBC ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕು ಆದಂಥದ್ದು ನ್ಯಾಯಯುತವಾದಂಥ ಒಂದು ಬೇಡಿಕೆ. ಇದಕ್ಕೆ ಪ್ರಮುಖವಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ. ಆದರೆ ಇವತ್ತು ಏನು ಪ್ರಶ್ನೆ ಏನು ಬರ್ತದೆ ಇಲ್ಲಿ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಸರ್ ಅಭಿವೃದ್ಧಿ ನಿಗಮ ಏನಿದೆಯಲ್ಲ ಈಗ ಮಾಡಿರುವಂತದ್ದು ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ. ಈಗ ಫಸ್ಟ್ ನೀವು ಈಗ ಸೀದಾ ಮೀಸಲಾತಿ ಹೊರಟ್ರಿ, ಕಾಂಗ್ರೆಸ್ಸಿನ ನಿಲುವೇನು ನಿಮ್ಮ ನಿಲುವೇನು ಹೇಳ್ಬಿಡಿ, ಅದನ್ನು ಸ್ವಾಗತಿಸ್ತಿರೋ ಇಲ್ವೋ ಅಂತ ಹೇಳಿ. ನಾವು ಈಗ ನನ್ನ ನಿಲುವು ಅಭಿವೃದ್ಧಿ ನಿಗಮದ ಬೇಡಿಕೆ ಇತ್ತು, ಮಾಡಿದ್ದಾರೆ, ಸಂತೋಷ. ಒಂದು ಪ್ರಶ್ನೆ ಏನು ಅಂದ್ರೆ ಎಷ್ಟು ಹಣ ಒದಗಿಸ್ತಾ ಇದ್ದಾರೆ, ಯಾವ ತಯಾರಿ ಇದೆ, ಪೂರ್ವ ಸಿದ್ಧತೆ ಏನು ಮಾಡಿಕೊಂಡಿದ್ದೀರಿ, ಜೊತೆಯಲ್ಲಿ ಕೇಳಿ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ಉಪಚುನಾವಣೆ ಬಂದಿದೆ ಅಂತ ಹೇಳಿ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾವು ಎಲ್ಲ ಅಭಿವೃದ್ಧಿ ನಿಗಮಗಳು ಘೋಷಣೆ ಮಾಡ್ತೀವಿ. ಬಸವಕಲ್ಯಾಣ ಉಪಚುನಾವಣೆ ಬರುವವರೆಗೆ ಯಾಕೆ ಕಾಯ್ಬೇಕಾಗಿತ್ತು? ಉಪಚುನಾವಣೆಗೆ ಹಿನ್ನೆಲೆಯಲ್ಲಿ ಮಾಡುವಂತದ್ದು ಆತುರದಲ್ಲಿ ಮಾಡುವಂತದ್ದು ಒಂದು ಅವಿವೇಕವಾದಂತಹ ಒಂದು ತೀರ್ಮಾನ ಆಗ್ತದೆ, ಗೊಂದಲ ಆಗ್ತದೆ. ಹಾಗೆ ಸಂಪರ್ಕದಲ್ಲಿ ಈಶ್ವರ್ ಖಂಡ್ರೆ ಅವರು ನಿಮ್ಮ ಹತ್ರ ಬಹಳಷ್ಟು ಸಂಗತಿಗಳನ್ನು ಮಾತಾಡೋದಿದೆ. ಇಲ್ಲಿದ್ದಾಗ ಸಾಕಷ್ಟು ಚರ್ಚೆ ಆಗಿದೆ. ವಚನಾನಂದ ಸ್ವಾಮೀಜಿಗಳು ಮಾತಾಡಿದ್ರು, ಜೊತೆಗೆ ಈಶ್ವರ್ ಖಂಡ್ರೆ ಬಹಳಷ್ಟು ಮಾತಾಡಿದ್ರು. ಅದು ಈಶ್ವರ್ ಖಂಡ್ರೆ ಅವರಿಗೆ ಹಲವಾರು ಪ್ರಶ್ನೆಗಳಿದೆ, ಮತ್ತೆ ಅವ್ರನ್ನ ನಾವು ಕೇಳ್ತೀವಿ. ಸಮುದಾಯದ ಅಭಿವೃದ್ಧಿಗೆ ಈವರೆಗೂ ಕೂಡ ಸಿದ್ಧವಾಗಿಲ್ವ ನೀಲನಕ್ಷೆ? ಇನ್ನೂ ಕೂಡ ಅಧ್ಯಯನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪೂರ್ವ ತಯಾರಿ ಇಲ್ಲದೆ ವಿರೋಧವನ್ನ ಸರ್ಕಾರ ಮೈ ಮೇಲೆ ಎಳಕೊಳ್ತಾ, ಸಮುದಾಯದ ಅಭಿವೃದ್ಧಿಗಿಂತ ಬೈ ಎಲೆಕ್ಷನ್ ಪ್ಲಾನ್ ಮುಖ್ಯ ಆಯ್ತಾ? ಯಾಕಂದ್ರೆ ವಿರೋಧ ಪಕ್ಷದವರಿಗೆ ಇದೊಂದು ಅಸ್ತ್ರ. ಇದು ನೀವು ಎಲೆಕ್ಷನ್ ಹತ್ರ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಮಾಡಿದ್ರಿ ಎನ್ನುವಂಥ ಪ್ರಶ್ನೆನ ಸ್ವತಃ ಈಶ್ವರ್ ಖಂಡ್ರೆ ಅವರು ಕೂಡ ಕೇಳ್ತಾ ಇದ್ದಾರೆ. ಸಮುದಾಯದ ಅಭಿವೃದ್ಧಿಗೆ ಹಾಗಾದ್ರೆ ಇದರಿಂದ ಹೆಲ್ಪ್ ಆಗುತ್ತಾ? ಯಾವ ರೀತಿ ನೀಲನಕ್ಷೆಗಳನ್ನು ರೆಡಿ ಮಾಡಿದ್ದಾರೆ? ಯಾವ ರೀತಿ ಪ್ಲಾನ್ಗಳು ಸಿದ್ಧವಾಗಿದೆ? ಸೊ ಇದೆಲ್ಲದೂ ಕೂಡ ಗಮನಿಸಬೇಕಾದಂಥ ಸಂಗತಿ. ಮತ್ತೆ ಹೇಳುವಂಥದ್ದು ಏನು ಅಂದರೆ, ಬರೀ ಇಂಥವನ್ನು ಮಾಡೋದ್ರಿಂದ ಒಂದು ಸಮುದಾಯದ ಅಭಿವೃದ್ಧಿ ಆಗಲ್ಲ. ಸಮುದಾಯದ ಅಭಿವೃದ್ಧಿಗೆ ಸರ್ಕಾರದ ಬಳಿ ಯಾವುದೇ ಪ್ಲಾನ್ ಇಲ್ಲ, ತುಂಬ ಸ್ಪಷ್ಟ. ಅದು ಕೆಲವು ಜನ ಕೇಳಿದ್ರು, ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಬಂದರು, ಚುನಾವಣೆ ಹತ್ತಿರದಲ್ಲಿತ್ತು, ಎಸ್ ಅಂದ್ಬಿಟ್ರು. ಎಲ್ಲ ರೀತಿಯಲ್ಲಿ ಸಮುದಾಯವನ್ನು ಮೇಲೆತ್ತಕ್ಕೆ ಯೋಜನೆ ಆಗಿದೆಯಾ? ಬರೀ ಇಷ್ಟಕ್ಕೆ ಖುಷಿ ಆಗ್ಬಿಟ್ರೆ ಹಂಗೆ? ನಿಗಮ ಸ್ಥಾಪನೆಗೂ ಮೊದಲು ಯಾವುದೇ ರೀತಿಯ ಅಧ್ಯಯನ ಕೂಡ ನಡೆದಿಲ್ಲ. ಯಾವ ನಾಯಕರನ್ನು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಸಿದ್ಧವಾಗಬೇಕು, ಅದಕ್ಕೆ ಪ್ಲಾನ್ ಸಿದ್ಧವಾಗಬೇಕು, ಅದಕ್ಕೆ ಅಧ್ಯಯನ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲಿ ತನಕ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ಲಾನ್ ಸಿದ್ಧ ಆಗಿಲ್ಲ. ಬನ್ನಿ, ನಾನು ವಚನಾನಂದ ಸ್ವಾಮೀಜಿಗಳಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ವಚನಾನಂದ ಸ್ವಾಮಿಗಳೇ, ತಾವು ಇದನ್ನು ಸ್ವಾಗತ ಮಾಡಿದ್ರಿ, ನಿಜ ಒಪ್ಪಿಕೊಳ್ಳೋಣ, ಬಹಳ ದಿನಗಳ ಬೇಡಿಕೆ ಅದು ಆಗಿದೆ. ಆದರೆ ಬರೀ ಈ ರೀತಿ ಮಾಡೋದ್ರಿಂದ ಸಮುದಾಯದ ಉದ್ಧಾರ ಆಗತ್ತಾ ಸ್ವಾಮೀಜಿ? ಸಮುದಾಯ ಬೆಳವಣಿಗೆ ಆಗತ್ತಾ? ಇದು ಕೂಡಗಣ್ಣಿಗಿಂತ ಮೆಳಗನ್ನು ಲೇಸು ಅನ್ನೋಂಗಿದೆ. ಅಷ್ಟೇ. ಮುಂದಿನ ದಿನಗಳಲ್ಲಿ ಇದು ಸರಿಯಾದ ರೀತಿಯಿಂದ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇದು ಬಹಳ ಸುವ್ಯವಸ್ಥಿತವಾಗಿ ತಲುಪಂಗಾಗಬೇಕು. ಇಲ್ಲಿವರೆಗೆ ಬಹುತರ ಸಮುದಾಯಗಳಿಗೆ ಈಗಾಗಲೇ ಅಭಿವೃದ್ಧಿ ನಿಗಮಗಳು ಮಾಡಿದ್ದಾರೆ. ನೀವು ಹರಿಪ್ರಸಾದ್ ಜಿ ಅವರು ಹೇಳಿದಂಗೆ 196 ಅಭಿವೃದ್ಧಿ ನಿಗಮಗಳನ್ನ ಈಗಾಗಲೇ ಮಾಡಿದ್ದಾರೆ. ಇದು 10 ಕೂಡಿ 11 ವರ್ಷ ಕೂಡಿ ಗೋವಿಂದ ಅಂತ ಆಗಬಾರದು. ಎಲ್ಲಿವರೆಗೆ ನೀವು ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡ್ತಾ ಹೋಗ್ತೀರಿ, ಎಲ್ಲರಿಗೂ ಕೊಟ್ಟ ಹಾಗೆ ನಮ್ಮ ಸಮುದಾಯಕ್ಕೂ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಕೊಡ್ರಿ ಅನ್ನುವಂತ ಬೇಡಿಕೆ ಹಲವು ವರ್ಷಗಳಿಂದ ಇದೆ. ಇದು ಅದನ್ನು ಸರ್ಕಾರ ಈಗ ಈಡೇರಿಸಿದೆ. ಮತ್ತು ಅದ್ರ ಬಗ್ಗೆ ಇದು ಈಡೇರಿಸುತ್ತಂದ್ರೆ ಸುಮ್ಮನೆ ಈಗ ಘೋಷಣೆ ಮಾಡಿದ್ದಾರೆ. ಆದ್ರೆ ಅದ್ರ ಬಗ್ಗೆ ಎಷ್ಟು ತಾವು ಪ್ರಶ್ನೆ ಎತ್ತಿದ ಹಾಗೆ ಎಷ್ಟು ಅನುದಾನವನ್ನು ಅದಕ್ಕೆ ಮೀಸಲಿಡ್ತೀರಿ? ಯಾಕಂದ್ರೆ ಕರ್ನಾಟಕದ 6.5 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 1.5 ಕೋಟಿಗಿಂತ ಅಧಿಕ ಲಿಂಗಾಯತರು ಇರೋದ್ರಿಂದ 16-18% ಲಿಂಗಾಯತರ ಕರ್ನಾಟಕ ಜನಸಂಖ್ಯೆಯಲ್ಲಿ ಇರೋದ್ರಿಂದ ಹೇಗೆ ಅನುದಾನವನ್ನು ನೀವು ಬಿಡುಗಡೆ ಮಾಡ್ತೀರಾ, ಅದಕ್ಕೆ ಇಡ್ತೀರಾ? ನಿಜಕ್ಕೂ ಆ ಅನುದಾನ ಈ ನಾಡಿನ ಅತ್ಯಂತ ಲಿಂಗಾಯತರು ಅಂತಂದ್ರೆ ಬಹುತರರು ಕೃಷಿಯನ್ನ ಅವಲಂಬನೆ ಮಾಡಿರುವಂತಹ ಸಮುದಾಯ ಇದು. ಹಳ್ಳಿಗಾಡಿನಲ್ಲಿ ಇವತ್ತು ಅತ್ಯಂತ ಮನೆ ಇಲ್ಲದೆ ಗುಡಿಸಲಲ್ಲಿ ನಿರ್ಗತಿಕರಾಗಿ ಶಿಕ್ಷಣ ಉದ್ಯೋಗ ಇಲ್ಲದೆ ಬಳಲ್ತಾ ಇರುವಂತಹ ಸಮುದಾಯ ಇದೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಾಗ ನಾವು ಅಲ್ಲಿ ಹೋಗಿದ್ವಿ. ಅಲ್ಲೆಲ್ಲ ಗುಡಿಸಲು ಕಟ್ಟಿಕೊಂಡಿರುವಂತಹ ಜನಗಳು ಆ ಪ್ರವಾಹದಿಂದ ಕೊಚ್ಚಿಕೊಂಡು ಹೋಗಿದ್ರು. ಅವುಗಳು ನೋಡಿದಾಗ ಈ ಮಕ್ಕಳಿಗೆ, ನಮ್ಮ ಸಮುದಾಯದ ಜನಗಳಿಗೆ
ಸರಿಯಾಗಿ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಓಕೆ ನಮಗೆ ಅನಿಸ್ತು. ಓಕೆ ಈ ರೀತಿ ಸ್ವಾಮಿ, ನಿಗಮಗಳು ಅದ್ರ ಬಂದಿದೆ ಜೊತೆಗೆ ಈ ರೀತಿಯ ನಿಗಮಗಳು ನೀವು ಯಾರನ್ನ ಹೇಳ್ತಾ ಇದ್ದೀರಲ್ಲ ಅಂಥವ್ರಿಗೆ ತಲುಪುತ್ತೆ ಅಂತ ಅನ್ಕೋತೀರಾ ಸ್ವಾಮೀಜಿ? ತಲುಪುತ್ತಾ ಅಂಥವ್ರಿಗೆ ನಿಜಕ್ಕೂ ಯಾರಿಗೆ ನಿಜಕ್ಕೂ ಅಗತ್ಯ ಇದೆ ಅಂಥವ್ರಿಗೆ ತಲುಪುತ್ತಾ? ಇಲ್ಲ, ತಲುಪುವ ಒಂದು ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ಮಾಡಬೇಕು. ನಿಗಮ ಮಂಡಳಿ ಮಾಡಿದ ತಕ್ಷಣನೇ ಇದು ಒಬ್ಬರನ್ನ ಅಧ್ಯಕ್ಷ ಮಾಡೋದು, ಒಬ್ಬರು ಚೇರ್ಮನ್ ಮಾಡಿದ ತಕ್ಷಣ ಆಗೋದಿಲ್ಲ. ಇದು ಅದು ರಾಜಕೀಯ ಪಕ್ಷದವರಿಗೆ ಮಾತ್ರ ಲಾಭ ಆಗುತ್ತೆ, ಅದು ಜನಸಾಮಾನ್ಯರಿಗೆ ಲಾಭ ಆಗಬೇಕು. ಆ ಕೆಲಸವನ್ನ ಸರ್ಕಾರಗಳು ಆ ನಿಟ್ಟಿನಲ್ಲಿ ಯೋಚಿಸಬೇಕು. ಎಲ್ಲಿವರೆಗೆ ನೀವು ಜಾತಿಯನ್ನ ಗುರಿಯಾಗಿಟ್ಟುಕೊಂಡು ನೀವು ಇದು ಅನುದಾನಗಳನ್ನ ಕೊಡ್ಕೋತ ಹೋಗ್ತೀರಾ, ಅದೇ ರೀತಿ ಪಂಚಮಸಾಲಿ ಅಥವಾ ಲಿಂಗಾಯತ ಎಲ್ಲ ಒಳಪಂಗಡಿ ಕೊಡ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಆರ್ಥಿಕ ಆಧಾರದ ಮೇಲೆ ಈ ದೇಶದಲ್ಲಿ ಅನುದಾನಗಳು, ಅಭಿವೃದ್ಧಿ ನಿಗಮಗಳು ಆಗಬೇಕು. ಅದು ಯಾವುದೇ ಸಮುದಾಯದ ಜನಗಳಿರಲಿ, ಯಾರು ಬಡವರಿದಾರೋ, ಯಾರು ನಿಜಕ್ಕೂ ನಿರ್ಗತರಿದಾರೋ, ಯಾರು ವಂಚಿತರಿದಾರೋ ಅವರಿಗೆ ನೀವು ಈ ರೀತಿ ನಿಗಮಗಳನ್ನ ಅಭಿವೃದ್ಧಿ ಆಗ್ಬೇಕು ಅವ್ರದ್ದು. ಆದ್ರೆ ಇವತ್ತು ಎಲ್ಲಾ ಸಮುದಾಯಗಳು ಕೊಡ್ತಾ ಹೋಗಿದ್ರ, ಬಹುಸಂಖ್ಯಾತ ಲಿಂಗಾಯತ ಸಮುದಾಯಕ್ಕೆ ನೀವು ಕೊಡ್ಲೇಬೇಕು. ನೀವು ಜಾತಿಗಳ ಸಮುದಾಯಗಳ ಅನುಗುಣವಾಗಿ ಕೊಟ್ರೆ ನಮ್ಮ ಸಮುದಾಯಗಳಿಗೆ ಕೊಡಬೇಕು. ಇಲ್ಲ ಆರ್ಥಿಕವಾಗಿ ನೀವು ಅನುದಾನ ಕೊಡ್ತಾ ಹೋದ್ರೆ ಖಂಡಿತ ಕೊಡಿ, ಅದನ್ನ ಪೂರ್ಣ ಹೃದಯದಿಂದ ಸ್ವಾಗತವನ್ನು ಮಾಡ್ತಾರೆ. ಸ್ವಾಮೀಜಿ ಇಲ್ಲಿ ನೀವು ಹೇಳ್ತಾ ಇರುವಂತಹ ಮಾತು ಇದು ಬಹಳ ವಿಶಾಲವಾದಂತಹ ಸಬ್ಜೆಕ್ಟ್ ಆಗುತ್ತೆ. ಪೂರ್ತಿ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಇಲ್ಲಿ ಜಾತಿ ಆಧಾರಿತ ಮೀಸಲಾತಿ ಮತ್ತು ಆರ್ಥಿಕ ಆಧಾರಿತ ಮೀಸಲಾತಿಯಲ್ಲಿ ಬೇರೆ ಬೇರೆಯಾದಂತಹ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಚರ್ಚೆಯನ್ನು ಮಾಡ್ತಾ ಹೋದಾಗ. ಆದ್ರೆ ವಿಷಯ ಇರುವಂತದ್ದು ಇವತ್ತು ಮೀಸಲಾತಿಯನ್ನ ಪಡ್ಕೊಳ್ಳೋದಿಕ್ಕೆ ಈಗಾಗಲೇ ಈಶ್ವರ ಖಂಡ್ರೆ ಅವರು ಕೂಡ ಅದೇ ಮಾತನ್ನು ಹೇಳಿದ್ರು, ಕಡಾಡಿಯವರು ಕೂಡ ಇದೇ ಮಾತುಗಳನ್ನ ಹೇಳ್ತಾ ಇದ್ರು, ನೀವು ಕೂಡ ಇದನ್ನ ಹೇಳ್ತಾ ಇದ್ರಿ. ಬಡವರು ಇದ್ದಾರೆ, ಸಮುದಾಯದಲ್ಲಿ ಬಡವರಿದ್ದಾರೆ, ಬಹಳ ಕಷ್ಟದಲ್ಲಿರುವಂಥವ್ರು ಇದ್ದಾರೆ, ಸುಮಾರು 20%, 30%. ಯಾಕಂದ್ರೆ ಕರೆಕ್ಟ್ ಆದಂಥ ಅಧ್ಯಯನ ಆಗೋ ತನಕ ನಾವು ರಾಜಕಾರಣಿಗಳ ಮಾತಿನ ಆಧಾರದಲ್ಲಿನೇ ಯಾವುದನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಅಧ್ಯಯನ ನಡಿಬೇಕಾಗುತ್ತೆ, ಎಷ್ಟು % ಇದ್ದಾರೆ ಅನ್ನೋದು ನಿಗದಿ ಆಗಬೇಕಾಗತ್ತೆ, ಅದು ಬೇರೆ ಭಾಗ. ವಿಷಯ ಇರುವಂಥದ್ದು ಬಡವರ ಹೆಗಲ ಮೇಲೆ ನಿಂತು ಬಲಾಢ್ಯರು ತಮಗೆ ಬೇಕಾದ ಗುಂಡು ಹಾರಿಸಬಾರ್ದು ಅಂತೇಳಿ. ಯಾಕಂದ್ರೆ ಬಲಾಢ್ಯರು ಇದನ್ನ ಪಡ್ಕೊಳ್ಳೋ ತನಕ ಬಡವರನ್ನ ತೋರಿಸ್ತಾ ಇರ್ತಾರೆ, ನಂತರ ಹೇಳ್ತಾರೆ ಇಲ್ಲ ಜಾತಿ ಆಧಾರಿತವಾಗಿದ್ದಾಗ ಎಲ್ರಿಗೂ ಕೂಡ ಬೇಕು, ಆರ್ಥಿಕ ಆಧಾರಿತ ಅಲ್ಲ ಅನ್ನುವಂಥದ್ದು ಬರುತ್ತೆ. ಅವಾಗ ಆರ್ಥಿಕ ಆಧಾರಿತ ವಿಚಾರ ಈಗ ಕೇಳುವಾಗ ಆರ್ಥಿಕ ಆಧಾರಿತ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಇದರ ಕ್ಲಾರಿಟಿ ಬೇಕಲ್ವಾ? ಇವತ್ತು ನಿಗಮ ಸ್ಥಾಪನೆ ಆದಾಗ ಆ ಬಡವರಿಗೆ ಮಾತ್ರ ಸಿಗುತ್ತಾ? ಮೀಸಲಾತಿ ಬಂದ್ರೆ ಆ ಬಡವರಿಗೆ ಮಾತ್ರ ಸಿಗುತ್ತಾ? ಅಲ್ಲ, ನಾವು ನಿಮ್ಮ ಮಾತುಗಳಿಗೆ ಅಕ್ಷರಶಃ ನಾವು ನಿಮ್ಮ ವಿಚಾರಗಳಿಗೆ ನಾವು ಸ್ಪಂದಿಸ್ತೇವೆ. ನಿಮ್ಮಂಥವರು ನಾಡಿನ ಅತ್ಯಂತ ಕಳಕಳಿಯುವಂಥ ಪತ್ರಕರ್ತರು ಈ ರೀತಿ ಪ್ರಶ್ನೆಗಳನ್ನ ಮಾಡಬೇಕು. ನಿಮ್ಮಂಥವರಿಂದ ನಿಜಕ್ಕೂ ಬಡವರಿಗೆ ಅನುಕೂಲ ಆಗುತ್ತೆ. ಎಲ್ಲಿ ತನ ಈ ರೀತಿ ನಾವು ಪ್ರಶ್ನೆಗಳನ್ನ ಮಾಡೋದಿಲ್ಲ, ಅಲ್ಲಿ ತನ ಬಡವರು ಉದ್ಧಾರ ಆಗೋದಿಲ್ಲ. ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನ ಯಾರು ಅಧಿಕಾರದಲ್ಲಿದ್ದಾರೋ ಅವ್ರನ್ನ ನಾವು ಪ್ರಶ್ನೆ ಮಾಡಲೇಬೇಕು. ಓಲಿ ಸ್ವಾಮೀಜಿ, ಕೊನೆಯದಾಗಿ ನಾವು ಹೇಳುವಂಥದ್ದೇನು ಅಂದ್ರೆ, ಸ್ವಾಮೀಜಿ ಒಂದೇ ಮಾತು ಹೇಳುವಂಥದ್ದೇನು ಅಂದ್ರೆ, ಈ ಬೇರೆ ಬೇರೆ ಈ ತಜ್ಞರ ಜೊತೆಗೆ ಕೂತ್ಕೊಂಡು ತಾವುಗಳು ಕೂಡ ಕೂತ್ಕೊಂಡು ಒಂದಿಷ್ಟು ನೀಲನಕ್ಷೆಯನ್ನು ಸಿದ್ಧ ಮಾಡಬೇಕು. ಇಂಥವ್ರಿಗೆ ಆಗಬೇಕಪ್ಪ, ಇಂಥವ್ರಿಗೆ ತಲುಪಬೇಕಪ್ಪ ಅಂತ ಈ ಮುಖಾಂತರ ಸರ್ಕಾರದ ಕಣ್ಣು ತೆರೆಸುವಂಥ ಪ್ರಯತ್ನ ತಮ್ಮಿಂದ ಆಗಬೇಕು ಸ್ವಾಮೀಜಿ. ಅದು ನಮ್ಮ ಮನವಿ. ಖಂಡಿತ ನೀವು ಹೇಳಿದಾಗೆ ರಂಗರಾಜ್ ಅವರೇ, ಹರಿಪ್ರಸಾದ್ ಜಿ ಅವರೇ, ಇದರ ಬಗ್ಗೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು. ಜನಸಂಖ್ಯೆ ಎಷ್ಟಿದೆ, ನಿಜವಾದ ಒಂದು ಅಧ್ಯಯನ ಆದಾಗ ಮಾತ್ರ ನಮಗೆ ಸ್ಪಷ್ಟ ಚಿತ್ರಣ ಬರುತ್ತೆ. ಹಾಗಾಗಿ ಅದರ ಬಗ್ಗೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು, ಜನಸಂಖ್ಯೆ ಆಧಾರದ ಮೇಲೆ ಆಗಬೇಕು. ಆ ನಿಟ್ಟಿನಲ್ಲಿ ಮಾತಾಡ್ತೀವಿ ಸ್ವಾಮಿ ನಿಮ್ಮ ಜೊತೆಗೆ. ಈಶ್ವರ ಖಂಡ್ರೆ ತಮಗೂ ಕೂಡ ಇದೇ ಪ್ರಶ್ನೆ. ನೀವು ಹೇಳಿದ್ರೆ ಮೀಸಲಾತಿಯ ವಿಚಾರವನ್ನ ಹೇಳಿದ್ರೆ ಹೇಗೆ ನಿಗಮ ಈಗ ಸ್ಥಾಪನೆ ಆಗಿದೆ, ನೀವು ಹೇಳಿದ್ರಿ ಬಡವರಿದ್ದಾರೆ ಅನ್ನೋತನ, ಆ ಬಡವರಿಗೆ ಮಾತ್ರ ಸೌಲಭ್ಯ ಸಿಗುವ ರೀತಿಯಾದಂತಹ ನಿಯಮವನ್ನು ರೂಪಿಸುವುದಕ್ಕೆ ಹಾಗಾದ್ರೆ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಇದರ ಬಗ್ಗೆ ಸರ್ಕಾರವನ್ನ ಒತ್ತಡವನ್ನ ಹೇರುತ್ತಾ, ನೀವು ಒಬ್ಬ ಶಾಸಕರಾಗಿ, ಯಾಕಂದ್ರೆ ನೀವು ಸದನದೊಳಗೆ ಕೂಡ ಮಾತಾಡೋ ಅವಕಾಶ ಸಿಗೋದು ನಿಮಗೆ, ನೀವು ಇದನ್ನ ಮಾತನಾಡ್ತೀರಾ ಈ ರೀತಿಯಾಗಿ ಕೇವಲ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೆ ಮಾತ್ರ ಇದು ತಲುಪಬೇಕು ಅನ್ನುವಂಥದ್ದನ್ನ ಏನಾದರೂ ಮಾಡಿಸ್ತೀರಾ? ಹೌದು, ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತೇಳಿ ಹೇಳಿ ಏನು ಬಸವಣ್ಣನವರು ಹೇಳಿದ್ದಾರೆ. ಇದನ್ನ ನಮ್ಮ ರಾಜಕಾರಣಿಗಳ ಬಾಯಲ್ಲಿ ಕೇಳಿ ಬಸವಣ್ಣನ ಕಾಲದಲ್ಲಿ ಸರ್ವರಿಗೂ ಸಮಪಾಲು ಇತ್ತು, ಸಮಬಾಳು ಕೂಡ ಇತ್ತು. ಆ ಕಾರಣಕ್ಕಾಗಿ ಐದಕ್ಕೆ ಲೆಕ್ಕವೂ ಕೂಡ ಅಲ್ಲಿ ವಚನಕಾರ್ತಿಯಾಗಿ ಕಾಣ್ತಾಳೆ. ಆದ್ರೆ ನಮ್ಗೆ ಇವತ್ತು ಅದು ಕಾಣ್ತಾ ಇಲ್ಲಲ್ಲ. ಇವತ್ತಿನ ಪ್ರಶ್ನೆಗೆ ಬನ್ನಿ ನೀವು. ಸರ್ಕಾರದಲ್ಲಿ ಇಚ್ಛಾಶಕ್ತಿ ಬೇಕು. ಹೀಗಾಗಿ
ಈಗಾಗಲೇ ಅನೇಕ ವರದಿಗಳಿದ್ದಾವೆ. ಹಿಂದುಳಿದ ವರ್ಗಗಳ ಆಯೋಗದ ವರದಿ ಇದೆ. ಆ ವರದಿ ಅನ್ವಯನೂ ಇವತ್ತಿನ ದಿವಸ ನಾವು ಅನುಷ್ಠಾನ ಮಾಡಬೇಕು ಅಂತೇಳಿ ಸರ್ಕಾರದಲ್ಲಿ ಇದ್ದಂಥವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಮಾಡಬಹುದು. ಈಶ್ವರ ಖಂಡ್ರೆ ಅವರೇ, ಸರ್ಕಾರದ ಇಚ್ಛಾಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀರಿ. ಈಶ್ವರ ಖಂಡ್ರೆ ಅವರೇ, ಈಗ ನಾನು ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದೆ ನಿಮಗೆ, ಏನು ಅಂದ್ರೆ ನಿಮ್ಮ ಸರ್ಕಾರವೂ ಕೂಡ ಇತ್ತು, ಆ ಸಂದರ್ಭದಲ್ಲಿ ಯಾವುದೇ ಅಧ್ಯಯನ ಆಗಿಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಯಾವುದು ಕೂಡ ಹೆಜ್ಜೆ ಇಟ್ಟಿಲ್ಲ. ಈಗ ಅಲ್ಲ ಅಧ್ಯಯನ ನಡೆದಿರೋದನ್ನ ವರದಿಯನ್ನ ಬಿಡುಗಡೆ ಆಗಲ್ಲ. ನಿಮಗೆ ನಿಗಮ ಆಯ್ತು ಅನ್ನೋದಕ್ಕಿಂತ ಎಲ್ಲಿ ಆ ನಿಗಮ ಸ್ಥಾಪನೆಯ ಲಾಭ ಬಿಜೆಪಿಗೆ ಹೋಗುತ್ತೆ ಅನ್ನುವಂತ ಆತಂಕ ನಿಮ್ಮದು. ಜನಗಳಿಗೆ ಒಳ್ಳೇದಾಗುತ್ತೆ ಬಿಡುತ್ತೆ ಪ್ರಶ್ನೆ ಬೇರೆ, ಎಲ್ಲಿ ಬಿಜೆಪಿ ಪಡೆದು ಬಿಡುತ್ತೆ ಇದ್ರ ಲಾಭ ಅನ್ನುವಂತ ಭಯ ಆತಂಕ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರಶ್ನೆ ಇಲ್ಲ. ಅಲ್ಲ, ನೀವು ನೋಡಿ, ಈಗ ಬಿಜೆಪಿಯವರು ಮಾಡಿದಂಥದ್ದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, ಘೋಷಣೆ ಮಾಡಬೇಕಾಗಿತ್ತು, ಅವಾಗ ಯಾಕೆ ಘೋಷಣೆ ಮಾಡಿಲ್ಲ? ಈಗ ಬರೀ ನೀವು ನಿಗಮ ಘೋಷಣೆ ಮಾಡಿದ್ದೀರಿ, ಎಷ್ಟು ಹಣ ಇಕ್ಕಿದ್ದೀರಿ, ಏನು ಪ್ಲಾನ್ ಇದೆ, ಯಾವ ರೀತಿಯಲ್ಲಿ ಏನು ರೂಪುರೇಷೆ ತಯಾರು ಮಾಡಿದ್ದೀರಿ, ಇವತ್ತು ಅದ್ರ ಬಗ್ಗೆ ಎಲ್ಲಾದರೂ ಹೇಳ್ತಾ ಇದ್ದೀರಾ? ಎಲ್ಲೂ ಹೇಳ್ತಾ ಇಲ್ಲ. ಇದೇನ್ ತೋರಿಸ್ಕೊಡ್ತದೆ ಅಂತ ಹೇಳಿದ್ರೆ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀವಿ. ಆಯ್ತು, ಉಪಚುನಾವಣೆ ಬಂದಿದೆ, ಅದರ ಲಾಭ ಪಡೆದುಕೊಳ್ಳಿಕ್ಕೆ ಯಾವುದೇ ತರಾತುರಿಯಲ್ಲಿ ಇವತ್ತು ಏನು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಘೋಷಣೆ ಮಾಡುವಂತದ್ದು. ಆಯ್ತು, ಈಗ ತಾವೊಂದು ಮಾತನ್ನು ಹೇಳಿದ್ರಿ, ಇದನ್ನು ಮಾತನ್ನು ಹೇಳಿದ್ರಿ, ಒಂಚೂರು ಕೇಳಿಸ್ಕೊಳ್ಳಿ. ನೀವು ಒಂದು ಮಾತನ್ನು ಹೇಳಿದ್ರಿ, ಸಮುದಾಯದಲ್ಲಿ 100ಕ್ಕೂ ಹೆಚ್ಚು ಒಳಪಂಗಡಗಳಿವೆ, ತುಂಬಾ ಬಡವರ ಬಗ್ಗರಿದ್ದಾರೆ, ತುಂಬಾ ನಿರ್ಗತಿಕರಿದ್ದಾರೆ, ಬಹಳ ಕಷ್ಟದಲ್ಲಿರುವಂತವ್ರು ಇದ್ದಾರೆ. ಯಾವದ್ದು ಏನಾಗಿದೆ ಒಂದಿಷ್ಟು ಹೇಳಿ, ಒಂದಿಷ್ಟು ಡೀಟೇಲ್ ಕೊಡಿ, ಒಂದು ಜನಗಳಿಗೆ ಗೊತ್ತಾಗ್ಲಿ, ಒಂದು ಡೀಟೇಲ್ ಕೊಡಿ. ನೀವು ಸರ್ಕಾರದ ಒಂದು ಭಾಗವಾಗಿದ್ದಂಥವ್ರು. ನೋಡಿ, 3ನೇ ಹಿಂದುಳಿದ ವರ್ಗಗಳ ಆಯೋಗ ಇದೆ, ಕೇಳಿ. ಆಯೋಗದಲ್ಲಿ ಅನೇಕ ಒಳಪಂಗಡಗಳು ಏನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ ಅದರಲ್ಲಿ ಅಧ್ಯಯನ ಮಾಡಿ ಬರ್ಕೊಟ್ಟಿದ್ದಾರೆ. ಅವ್ರ ಸಾಕ್ಷರತೆ ಪ್ರಮಾಣ ಎಷ್ಟಿದೆ, ಅವರ ತಲಾಯ ಆದಾಯ ಎಷ್ಟಿದೆ, ಅವ್ರು ಏನು ವೃತ್ತಿ ಮಾಡ್ತಾ ಇದ್ದಾರೆ. ಅನೇಕ ಸಣ್ಣ ಸಣ್ಣ ಒಳಪಂಗಡಗಳು ಇದಾವೆ, ವೀರಶೈವ ಲಿಂಗಾಯತರದ್ದು. ಒಂದು ಮಾತು ಹೇಳ್ತೀನಿ ಈಶ್ವರ ಖಂಡ್ರೆ, ಎಲ್ಲ ಜನಾಂಗಗಳಲ್ಲೂ ಕೂಡ ಬಡವರಿರ್ತಾರೆ. ಈಶ್ವರ ಖಂಡ್ರೆ, ಎಲ್ಲ ಜನಾಂಗಗಳಲ್ಲೂ ಕೂಡ ಬಡವರಿರ್ತಾರೆ. ಆದ್ರೆ ನಾನು ಎಸ್ಪೆಷಲಿ ವೀರಶೈವ ಲಿಂಗಾಯತರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಿಜಕ್ಕೂ ಕಾಯಕ ಯೋಗಿಗಳು, ಅವರಿಂದೂ ಕೂಡ ಕೈ ಎತ್ತಿ ಬೇಡಿರುವಂಥವರಲ್ಲ, ಅವರು ದುಡಿದು ಬೇರೆಯವ್ರಿಗೆ ಹಾಕಿರೋರು. ನೀವು ಅನ್ನದಾಸೋಹ ಶುರುವಾಗಿದ್ದು ಅವರಿಂದಲೇ, ಅದನ್ನ ಅರ್ಥ ಮಾಡ್ಕೋಬೇಕು. ಅಂಥವ್ರನ್ನ ನೀವು ಏನು ಗೊತ್ತಾ, ಯಾವುದೋ ಒಂದು ನಿಗಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ತುಂಬಾ ಸಣ್ಣವ್ರನ್ನಾಗಿ ಮಾಡಬೇಡಿ. ನೀವು ನಿಜಕ್ಕೂ ಯಾರಿಗೆ ತಲುಪಬೇಕಲ್ಲ ಆ ಲಾಭವನ್ನು ಇನ್ಯಾರೋ ಪಡೆಯಂಗೆ ಮಾಡಬೇಡಿ ದಯಮಾಡಿ. ಇದಕ್ಕೆ ಶ್ರೇಷ್ಠವಾದಂತ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ, ಜಾತ್ಯತೀತ ಮನೋಭಾವನೆ ಇದೆ. ಎಲ್ಲ ಮಠಮಾನ್ಯಗಳಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಸಮುದಾಯದವರಿಗೆ ಇವತ್ತು ಅಲ್ಪಸಂಖ್ಯಾತರನ್ನು ಒಳಗೊಂಡು ಎಲ್ಲರಿಗೂ ಶಿಕ್ಷಣ ಕೊಟ್ಟು, ಎಲ್ಲರಿಗೂ ಇವತ್ತು ದಾಸೋಹ ಮಾಡಿ, ಎಲ್ಲರಿಗೂ ಜ್ಞಾನ ಕೊಟ್ಟು ಆಶ್ರಯ ಕೊಟ್ಟಂಥದ್ದು ಅತ್ಯಂತ ಈ ಒಂದು ಸಮಾಜದ ಹೆಗ್ಗಳಿಕೆ ಅಂತ ಹೇಳಲಿಕ್ಕೆ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಎಲ್ಲರಿಗೂ ಮಾಹಿತಿ ಇರುವಂತ ವಿಷಯನೇ ಇದೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥದ್ದು. ನಾನು ಯಾರಿಗಾದ್ರೂ ಬಿಟ್ಟು ಹೋಗ್ಬೇಕು ಅನ್ನುವಂತ ಪ್ರಶ್ನೆ ಇಲ್ಲ. ಪಕ್ಷದ ತತ್ವ ಸಿದ್ಧಾಂತನೂ ಅದೇ ಇದೆ. ಒಂದ್ ನಿಮಿಷ ಸಂಪರ್ಕದಲ್ಲಿ ಈರಣ್ಣ ಕಡಾಡಿ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು. ಈರಣ್ಣ ಅವರೇ, ಬಹಳ ಚೆನ್ನಾಗಿದೆ ನಿಮ್ಮ ಪಕ್ಷದ ಪ್ಲಾನು. ಏನು ಅಂತಂದ್ರೆ, ಈಗ ಯಾರೋ ಒಂದು 4 ಜನ ಬಂದು ಕೇಳ್ದಂಗೆ ಆಗಬೇಕು, ನಾವು ಕೊಟ್ಟಂಗಾಗಬೇಕು ಅನ್ನೋ ರೀತಿಯಲ್ಲಿ ಕೇಳಿದ ತಕ್ಷಣ ಎಷ್ಟರ ಮಟ್ಟಿಗೆ ಆಗೋಗ್ಬಿಡ್ತು ನೋಡಿ. ಇದಕ್ಕೇನು ಪೂರ್ವ ತಯಾರಿ ಇಲ್ಲ. ನೀವೇ ಹೇಳಿದ್ರಿ ಇನ್ನೂ ಅಧ್ಯಯನ ಆಗಬೇಕು, ಇನ್ನೂ ಅಧ್ಯಯನ ಆಗಬೇಕು. ಏನು ಅಧ್ಯಯನ ಮಾಡ್ತೀರಿ? ಯಾವ ಸಮುದಾಯದ ಬಗ್ಗೆ, ಒಳಪಂಗಡಗಳ ಬಗ್ಗೆ ಎಷ್ಟು ಅಧ್ಯಯನ ಆಗಿದೆ? 8 ಜನ ಬಡವರಿದ್ದಾರೆ, ಯಾರಿಗೆ ತಲುಪಬೇಕು? ಅದೇನಾದ್ರೂ ಅಧ್ಯಯನ ಆಗಿದೆಯಾ? ಸಮಾಜದವರು ಅಧ್ಯಯನ ಮಾಡಿನೇ ಇದನ್ನು ಪ್ರಶ್ನೆ ಮಾಡಿದ್ದು. ವೀರಶೈವ ಲಿಂಗಾಯತ ಸಮುದಾಯದ ಏನು ರಾಜ್ಯ ಘಟಕ ಇದೆ, ರಾಜ್ಯ ಘಟಕ ಈ ವಿಷಯದ ಬಗ್ಗೆ ತುಂಬಾ ಅಧ್ಯಯನ ಮಾಡಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ ನಂತರ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಮಾಜದ ಮುಖಂಡರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ 16% ಮರಾಠಿಗರಿಗೆ ಮೀಸಲಾತಿ ಇದೆ, ಲಿಂಗಾಯತರಿಗೂ ಕೂಡ 16% ಮೀಸಲಾತಿಯನ್ನು ಕೊಡಬೇಕಂತೇಳಿ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರು ಬಹಿರಂಗವಾಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಹೀಗಾಗಿ ಈ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಅಂದ್ರೆ ಈ ಸಮಾಜದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಹೀಗಾಗಿ ಸಮಾಜ ಇದನ್ನ ಮುಕ್ತವಾಗಿ ಸ್ವಾಗತ ಮಾಡಿದೆ. ಕಡಾಡಿ ಅವರೇ, ತಾವು ರಾಜ್ಯಸಭೆಯ ಸದಸ್ಯರಿದ್ದೀರಿ, ತಾವು ಹೇಳ್ತಾ ಇದ್ದೀರಿ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಘಟಕದವರು ಅಧ್ಯಯನ ನಡೆಸಿದ್ದಾರೆ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ. ತಾವು ಸರ್ಕಾರದ ಭಾಗವಾಗಿದ್ದುಕೊಂಡು ಸರ್ಕಾರ ಅಧ್ಯಯನ ನಡೆಸದೇನೆ ಸಂಸ್ಥೆಗಳು ನಡೆಸಿರುವಂತಹ ಅಧ್ಯಯನದ ಆಧಾರದ ಮೇಲೆ ಕೊಡೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು
ಮತ್ತು ಇವತ್ತು ಕೂಡ ಮೀಸಲಾತಿಯ ಬೇಡಿಕೆಯ ವಿಚಾರದಲ್ಲೂ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ನಿಗಮ ಇರ್ಬೋದು, ಸ್ಥಾಪನೆ ಗುಜರಾತ್ ನಲ್ಲಿ ಇರ್ಬೋದು, ಬೇರೆ ಬೇರೆ ಬಹುತೇಕ ರಾಜ್ಯಗಳಲ್ಲಿ ಎಷ್ಟು ಕರ್ನಾಟಕದಲ್ಲೂ ಕೂಡ ಇದೆ, ಹಿಂದುಳಿದ ಇಲ್ಲ ಅಂತ ಹೇಳೋದಿಲ್ಲ. ಹಿಂದುಳಿದ ಆದ್ರೆ ಇದ್ರ ಬಗ್ಗೆ ಅಧ್ಯಯನ ನಡೆಸಬೇಕಾದವರು ಯಾರು ನಡೆಸಬೇಕು ಬರ್ತದೆ. ಮತ್ತು ಇವತ್ತೇನಾಗಿದೆ, ನಮ್ಮ ವೀರಶೈವ ಲಿಂಗಾಯತ್ ಸಮಾಜದ ಯುವಕರು ಇವತ್ತು ಬಹಳಷ್ಟು ಜಾಗೃತರಾಗಿದ್ದಾರೆ. ಅವರು ಕೂಡ ತಮ್ಮ ಹಕ್ಕಿನ ಬಗ್ಗೆ ಅಲ್ಲಲ್ಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸಮಾಜ ಕೂಡ ಈ ನಿರ್ಣಯವನ್ನು ತೆಗೆದುಕೊಂಡಿದೆ. ಎಸ್, ಖಂಡಿತ ಈರಣ್ಣ ಕಡಾಡಿ ಅವರೇ ಮಾತಾಡ್ತೀನಿ. ನಾನು ನಿಮ್ಮ ಜೊತೆಗೆ ಪ್ರವೀಣ್ ಶೆಟ್ಟಿ ಅವರ ಜೊತೆ ಕೆಲವು ವಿಚಾರಗಳ ಬಗ್ಗೆ ಮಾತನಾಡಲೇಬೇಕಾಗಿದೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರದ ಬಗ್ಗೆ ಕೂಡ ನಾವು ಚರ್ಚೆನ ಮುಂದುವರಿಸೋಣ. ಬಹಳ ಮುಖ್ಯವಾಗಿ ಇಲ್ಲಿ ಗಡಿ ಭಾಗವನ್ನೇ ಪ್ರತಿನಿಧಿಸುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ದಾರೆ, ಹಾಗೆಯೇ ಈರಣ್ಣ ಕಡಾಡಿ ಅವರು ಕೂಡ ನಮ್ಮ ತೆಗಿರುವಂಥದ್ದು. ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ಉದ್ದೇಶದ ಬಗ್ಗೆಯೂ ಕೂಡ ಮಾತನಾಡಲೇಬೇಕಾಗಿದೆ. ಇಲ್ಲಿ ಪ್ರವೀಣ್ ಶೆಟ್ಟಿ ಅವರೇ, ಬಹುಶಃ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆದ ಸಮಯದಲ್ಲಿ ಚೆನ್ನೈ ಮಹಾನಗರ, ಅವತ್ತಿನ ಮದ್ರಾಸು ತಮಿಳುನಾಡಿನೊಟ್ಟಿಗೆ ಸೇರಿಕೊಂಡಂತಹ ಸಂದರ್ಭದಲ್ಲಿ ಸುಮಾರು 70-75% ಅಲ್ಲಿ ತೆಲುಗು ಭಾಷಿಕರಿದ್ರು. ಇವತ್ತದು ಏನಾಗಿದೆ ಅನ್ನೋದು ಇತಿಹಾಸದ ಭಾಗ. ಇವತ್ತದು ಹೇಗೆ ಇದೆ ಅಂತ ಇವತ್ತು ನಾವು 70 ವರ್ಷದ ನಂತರ ನಾವೇನು ಮಾಡ್ತಿದ್ವಿ, ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ಇಲ್ಲಿ ಹೊರಡ್ತೀವಿ. ಸರ್ಕಾರ ಹೇಳ್ತಾ ಇದ್ದಿದ್ದು ಮರಾಠಿ ಭಾಷಿಕರಿಗೆ ವಿಚಾರ ಅಲ್ಲ, ಆ ಸಮುದಾಯದ ವಿಚಾರ ಅನ್ನೋಂತ ಹೇಳ್ತಾ ಇದೆ. ಆ ಸಮುದಾಯವನ್ನು ಮೇಲೆತ್ತೋದಕ್ಕೆ ಬೈ ಎಲೆಕ್ಷನ್ ಸಂದರ್ಭದಲ್ಲೇ ಈ ರೀತಿಯಂಥ ಪ್ರಾಧಿಕಾರ ಬೇಕಾ, ಅಥವಾ ಅದಕ್ಕೆ ಬೇರೆ ಏನಾದರೂ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಇರಲಿಲ್ವ? ಯಾರಾದರೂ ಮರಾಠಿಗರ ವಿರೋಧಿಗಳಲ್ಲ ನಾವು ಯಾರು ಕೂಡ. ಬಹುಶಃ ಕನ್ನಡ ರಕ್ಷಣಾ ವೇದಿಕೆಯವರು ಏನಾದರೂ ನೀವೇನಾದರೂ ಮರಾಠಿಗರ ವಿರೋಧಿಗರ? ಮರಾಠಿ ಹೆಸರಲ್ಲಿ MES ನವರು ಅದನ್ನ ಲಾಭ ಪಡ್ಕೊಂಡು ಕನ್ನಡ ಮೇಲೆ ದೌರ್ಜನ್ಯ ನಡೆಸ್ತಾರೆ. ಎಕ್ಸಾಕ್ಟ್ಲಿ, ಅದುವೇ ನಾವು ವಿರೋಧಿಸ್ತೀವಿ. ಈ ಸರ್ಕಾರಕ್ಕೆ ಅಷ್ಟೊಂದು ಕಳಕಳಿ ಇದ್ದಿದ್ರೆ ಕಳೆದ ವರ್ಷ ನಮ್ಮ ಗೋವಾದಲ್ಲಿ ಕನ್ನಡಿಗರ ಮನೆಗಳನ್ನ ನಿರ್ನಾಮ ಮಾಡಿದ್ರು, ಹೌದು, ನಿರ್ಗತಿಕರಾದ್ರು. ಅವ್ರ ಬಗ್ಗೆ ಈ ಸರ್ಕಾರ ಇವತ್ತಿನ ತನಕ ಯಾರು ಮಾತಾಡಿಲ್ಲ. ಕಾಂಗ್ರೆಸ್ ಅವರು ಮಾತಾಡಿಲ್ಲ, BJP ಅವರು ಮಾತಾಡಿಲ್ಲ, ಯಾರು ಮಾತಾಡಿಲ್ಲ. ಇವತ್ತು ನೋಡಿ, ಈ ನಿಗಮದ ಬಗ್ಗೆ ಯಾವ ವಿರೋಧ ಪಕ್ಷಗಳು ಮಾತಾಡ್ತಾ ಇಲ್ಲ. ಅಂದ್ರೆ ರಾಜಕೀಯ ಉದ್ದೇಶ, ರಾಜಕೀಯ ಬಿಟ್ಟರೆ ಇನ್ನೇನಿಲ್ಲ. ನಾವು ಹೇಳ್ತಾ ಇದೀವಿ ಅನೇಕ ವರ್ಷಗಳಿಂದ MES ನಿಷೇಧ ಮಾಡಿ ಅಂತ. ಎಲ್ಲಿ ಮಾಡಿದ್ರು? ಮಾಡ್ತಾ ಇಲ್ಲ. ಅದೇ ರೀತಿ ನೋಡಿ, ಕಿಂಜನರಿ ಅವರು ಬೆಂಕಿ ಬಿದ್ದಿದೆ ಮನೆ, ಬೇಗ ಬನ್ನಿ ಅಂತ ಹೇಳಿದ್ರು. ಕಾಸರಗೋಡು ಪರಿಸ್ಥಿತಿ ಏನಾಗಿದೆ? ಆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಕಾಲೇಜುಗಳಿಲ್ಲ ಅಲ್ಲಿ, ಆ ರೀತಿ ಪರಿಸ್ಥಿತಿ ಇದೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಅಕ್ಕಲಕೋಟೆ, ಜತ್ತ ಅಲ್ಲೆಲ್ಲ ಇದ್ದಾರೆ. ಆ ಸರ್ಕಾರ ಏನು ಮಾಡ್ತಾ ಇದೆ? ಕನ್ನಡಿಗರಿಗೆ ಏನಾದ್ರು ಮಾಡ್ತಾ ಇದೆಯಾ? ಕನ್ನಡಿಗರಿಗೆ ಏನು ಮಾಡಿದ್ದಾರೆ ಇವರು? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಕನ್ನಡಿಗರ ಮೇಲೆ ಕೇಸ್ ಹಾಕಿ ಇದು ಮಾಡ್ತಾರೆ. ಕನ್ನಡಿಗರಿಗೆ ಏನು ಕೊಟ್ಟಿದ್ದಾರೆ? 5 ಕೋಟಿ ಇಟ್ಟವ್ರೆ ಕನ್ನಡಿಗರು. ನಾವೆಲ್ಲ ಕನ್ನಡಿಗರಲ್ವಾ? ಜಾತಿಗಳನ್ನ ನಮ್ಮಲ್ಲಿ ವಿಂಗಡಣೆ ಮಾಡ್ತಾ ಹೋದ್ರೆ ನಾವು ಕನ್ನಡಿಗರಲ್ಲಿ ಉಳ್ಕೊಂತೀವಿ. ಜಾತಿ ಮೇಲೆ ನಾವು ಸವಾರಿಯನ್ನು ಮಾಡ್ತಾ ಇರ್ತೀವಿ. ಅದು ಬೇಡ, ನಾವೆಲ್ಲ ಕನ್ನಡಿಗರಂತ ತರಲಿ ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಎಸ್, ಈಶ್ವರ್ ಖಂಡ್ರೆ ಅವರೇ, ತಾವೇನು ಹೇಳ್ತೀರಿ? ಯಾಕಂದ್ರೆ ತಾವು ಪ್ರತಿನಿಧಿಸುವಂತಹ ಕ್ಷೇತ್ರ ವ್ಯಾಪ್ತಿ, ಹಾಗೇನೆ ಬಸವ ಕಲ್ಯಾಣದಲ್ಲೂ ಕೂಡ ಈಗ ಮರಾಠ ಮತದ ಆಧಾರದ ಅಲ್ಲದೆ ಬೇರೆ ಯಾವ ಕಾರಣಕ್ಕಾಗಿ ಈ ಹಂತದಲ್ಲಿ ಈ ಅಭಿವೃದ್ಧಿ ಪ್ರಾಧಿಕಾರದ ಅವಶ್ಯಕತೆ ಇದೆ? ಹೌದು, ಈಗಾಗಲೇ ನಾನು ಹೇಳಿದ್ದೇನೆ, ಮಸ್ಕಿ, ಬಸವ ಕಲ್ಯಾಣ್ ಮತ್ತು ಏನು ನಿಮ್ಮ ಬೆಳಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆಯನ್ನು ಇವತ್ತು ದೃಷ್ಟಿಯಲ್ಲಿಟ್ಕೊಂಡು BJP ತಂತ್ರಗಾರಿಕೆ ಮಾಡಿದೆ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಎಲ್ಲರನ್ನೂ ಇವತ್ತು ಆಹ್ವಾನ ಮಾಡಿ ಕರೆದು ಚರ್ಚೆ ಮಾಡಿ ಸಾಧಕ ಬಾಧಕಗಳು ಎಲ್ಲವನ್ನು ನೋಡಿಕೊಂಡು ಮಾಡದೆ ಹೋದರೆ ಈ ರೀತಿಯ ಎಡವಟ್ಟುಗಳು ಆಗ್ತವೆ. ಆದ್ರೆ ತಾವು ಈ ವಿಚಾರದ ಬಗ್ಗೆ ತಾವು ಸ್ಪಷ್ಟವಾಗಿ ಹೇಳ್ಬೇಕು. ಯಾಕಂದ್ರೆ ಕಾಂಗ್ರೆಸ್ ಇದನ್ನ ಸ್ವಾಗತಿಸ್ತಾ ಇದೆ, ಇದನ್ನ ನೀವು ವಿರೋಧಿಸ್ತಾ ಇಲ್ಲ, ನೀವು ಯಾರು ಕೂಡ ಇದನ್ನ ವಿರೋಧಿಸ್ತಾ ಇಲ್ಲ ಈ ಪ್ರಾಧಿಕಾರವನ್ನು. ಆದ್ರೆ ತಾವು ಹೇಳ್ಬೇಕು, ನಿಮ್ಮ ಕ್ಷೇತ್ರದಲ್ಲಿ ತಾವು ಮಂತ್ರಿ ಆಗಿದ್ದಂತವರು, ತಾವು ಸಚಿವರಾಗಿ ಕೆಲಸ ಮಾಡಿದಿರಿ, ರಾಜ್ಯದಲ್ಲಿ 3ನೇ ಶಾಸಕರಾಗಿ ಕಾರ್ಯನಿರ್ವಹಿಸಿದಿರಿ. ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮರಾಠರ ಅಭಿವೃದ್ಧಿಗೆ ಹಾಗಾದ್ರೆ ಪ್ರತ್ಯೇಕ ಪ್ರಾಧಿಕಾರದ ಅವಶ್ಯಕತೆ ಇದೆಯಾ? ನೀವು ಆಸ್ ಎ ಸರ್ಕಾರವಾಗಿ ನೀವು ಫೇಲ್ಯೂರ್ ಆಗಿದ್ದೀರಾ ಮರಾಠರ ಹಿತವನ್ನ ಕಾಪಾಡುವಲ್ಲಿ, ಕರ್ನಾಟಕದಲ್ಲಿರುವಂತಹ ಮರಾಠ ಸಮುದಾಯದ ಹಿತ ಕಾಪಾಡುವಲ್ಲಿ? ಕ್ಷತ್ರಿಯ ನೋಡಿ, ಮರಾಠ ಕ್ಷತ್ರಿಯ ಸಮುದಾಯಕ್ಕೆ ಅದರಲ್ಲೂ ಬಡವರಿದ್ದಾರೆ, ಅವರು ಕನ್ನಡಿಗರೇ ಇದ್ದಾರೆ. ಹೌದು, ಇವತ್ತೀಗ ಕರ್ನಾಟಕ ಜೊತೆಯಲ್ಲಿ ಕರ್ನಾಟಕದ ಒಂದು ಕ್ಷೇತ್ರ ನಮ್ದೇನು ಭಾಷಾವಾರು ಪ್ರಾಂತ ರಚನೆ ಆದ ಮೇಲೆ ಕನ್ನಡಿಗರೇ ಆಗಿದ್ದಾರೆ. ಪ್ರಾಧಿಕಾರ ಬೇರೆ, ನಿಗಮ ಬೇರೆ. ಕ್ಷತ್ರಿಯ ಮರಾಠ ಸಮುದಾಯದ ವತಿಯಿಂದನೂ ಬೇಡಿಕೆ ಇತ್ತು. ಅವಾಗ ನಾನು ಅವ್ರ ಜೊತೆಯಲ್ಲಿ ಪ್ರತಿನಿಧಿತ್ವ ಮಾಡಿದ್ದೇನೆ. ಇವತ್ತು ಸರ್ಕಾರ ಏನು ಒಂದು ರೀತಿಯಲ್ಲಿ ಪ್ರಾಧಿಕಾರ ಅಂತೇಳಿ ಹೇಳಿ ಇವತ್ತು ಎಡವಟ್ಟು ಮಾಡಿಕೊಂಡು ಏನು ಉಪಚುನಾವಣೆಗಾಗಿ ಘೋಷಣೆ ಮಾಡ್ತಾ ಇದೆ, ಇದು ಸರಿಯಲ್ಲ. ಈ ಪ್ರಾಧಿಕಾರದಿಂದ ಸಮುದಾಯಕ್ಕೆ ಏನಾದರೂ ಸಮುದಾಯ ಜನಾಂಗ ಒಳ್ಳೆಯದಾಗುತ್ತಾ? ಇಲ್ಲಿ ಆ ಜನಾಂಗದಲ್ಲಿ ಯಾರು ಬಡವರಿದ್ದಾರೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಅವರೆಲ್ಲರಿಗೂ ಇವತ್ತು ದಿವಸ ಯಾರು ಅರ್ಹರಿದ್ದಾರೆ ಅದನ್ನು ಯಥಾವತ್ತಾಗಿ ಕಡು ಬಡವರಿದ್ದಂಥವರಿಗೆ ಒಂದು ಮಾನದಂಡ ಮಾಡಿ ಒಂದು ಕಾರ್ಯಕ್ರಮ ರೂಪಿಸಿ ಅವ್ರಿಗೆ ಎಷ್ಟು ಬೇಕಾಗಿದೆ ಅನುದಾನ ಒದಗಿಸಿ ಆ ಒಂದು ಅವರ ಶ್ರೇಯೋಭಿವೃದ್ಧಿಗೆ
ಅನುಷ್ಠಾನ ಮಾಡಬೇಕು ಅನ್ನೋಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಅದು ಮಾಡೋದ್ರಲ್ಲಿ ಇವತ್ತು ನಮ್ದೇನು ಸಲಹೆ ಬೇಕಾಗಿದೆ ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅದು ಬಿಟ್ಟು ಉಪಚುನಾವಣೆ ಇದೆ, ಉಪಚುನಾವಣೆಯಲ್ಲಿ ನಾವು ಓಲೈಕೆ ರಾಜಕಾರಣ ಮಾಡ್ತೀವಿ ಅಂತ ಹೇಳಿದರೆ ಇವತ್ತು ಜನರಲ್ಲಿ ಗೊಂದಲ ಆಗ್ತದೆ, ಈ ರೀತಿಯಲ್ಲಿ ಸಮಸ್ಯೆಗಳಾಗ್ತವೆ. ಓಕೆ, ಈಶ್ವರ್ ಖಂಡ್ರೆ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಶ್ವರ್ ಖಂಡ್ರೆ, ಇಲ್ಲಿ ತನಕ ಮಾತಾಡಿದ್ರು KPCC ಕಾರ್ಯಾಧ್ಯಕ್ಷರು. ಆದರೆ ಎಲ್ಲರ ಕಡೆಗೆ ಈ ಅಧ್ಯಯನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಏನಾದರೂ ಪ್ಲಾನ್ ರೂಪಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ನೀಲನಕ್ಷೆ ಸಿದ್ಧಪಡಿಸುವಂಥ ಸಂಬಂಧಪಟ್ಟಂಗೆ ಯಾರಿಂದಲೂ ಕೂಡ ಸಕಾರಾತ್ಮಕವಾಗಿ ಮಾತುಗಳೇ ಬರ್ತಾ ಇಲ್ಲ ನೋಡಿ. ಎಲ್ಲರ ಕಡೆಗೆ ಏನು ಅಂತಂದರೆ, ಹೌದು ಇವರು ಕೊಟ್ಟರು, ಇವರು ರಾಜಕೀಯ ಪ್ರೇರಿತವಾಗಿ ಕೊಟ್ಟರು, ಹಂಗಾಗಬೇಕು, ಹಿಂಗಾಗಬೇಕು, ಅದಾಗಬೇಕು, ಇದಾಗಬೇಕು, ಅಷ್ಟೇನೆ. ಬನ್ನಿ, ಬಸವರಾಜ ಹೊರಟ್ಟಿ ಇದ್ದಾರೆ, ಹಿರಿಯ ನಾಯಕರು ಏನು ಹೇಳ್ತಾರೆ ಕೇಳೋಣ. ಬಸವರಾಜ ಹೊರಟ್ಟಿ ಅವರು ಹಿಂದೆ ಹಲವಾರು ಬಾರಿ ಪತ್ರವನ್ನು ರವಾನಿಸಿರುವಂಥವರು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಬಸವರಾಜ ಹೊರಟ್ಟಿಯವರೇ ಗಮನಿಸ್ತಾ ಇದ್ದೀರಿ ತಾವು, ಅಂತೂ ಇಂತೂ ನಿಗಮ ಆಯಿತು. ಇಲ್ಲಿ ನಮ್ಮ ಪ್ರಶ್ನೆ ಅತ್ಯಂತ ಸಹಜವಾಗಿ 196 ಇಲ್ಲಿ ತನಕ ಇಂಥವೆಲ್ಲ ಪ್ರಯತ್ನಗಳು ಮಾಡಿರುವಂಥದ್ದು. ಇದು ಕೂಡ 100ರಲ್ಲಿ 1, 200ರಲ್ಲಿ 1 ಆಗುತ್ತೆ. ಇದಾದಮೇಲೆ ಏನಂದರೆ ಇದು ಬೇರೆ ಬೇರೆ ಜಾತಿಯವರಿಗೆ, ಬೇರೆ ಬೇರೆ ಭಾಷಿಕರಿಗೂ ಕೂಡ ಒಂದು ಲೆಕ್ಕದ ಪ್ರೇರಣೆ ಕೊಟ್ಟಂಗೆ, ನೀವು ಕೂಡ ಧ್ವನಿ ಎತ್ತರಪ್ಪ ಅಂತ ಹೇಳಿ ಅಂತ ಹಂಗನ್ಸಲ್ವಾ? ಬಹುಶಃ ಏನಾದ್ರು ನಿಗಮಗಳು ಮಾಡೋದ್ರಿಂದ ಏನಾದರೂ ಸಮುದಾಯಗಳು ಉದ್ಧಾರ ಆಗ್ತಾವ ಸರ್? ನಾನು ಖಂಡಿತ ಇದನ್ನು ಒಪ್ಪುದಿಲ್ಲ. ಯಾವ ಸಮುದಾಯನೂ ಉದ್ಧಾರ ಆಗುದಿಲ್ಲ. ಇದನ್ನ ಮಾಡುದತ್ತ 111 ಜಾತಿ ಇದಾವೆ, ಎಲ್ಲಾ ಜಾತಿಗೆ ಒಂದು ನಿಗಮ ಮಾಡಿ ಬಜೆಟ್ ಮಾಡೋದು ಬಿಟ್ಬಿಟ್ರೆ ಇನ್ನೂ ಒಳ್ಳೇದು. ಇದರಿಂದ ಏನಾಗುದಿಲ್ಲ, ಇದೇನಂದ್ರೆ ಒಬ್ಬನ ಅಧ್ಯಕ್ಷ ಮಾಡ್ತಾರ, ಅವಂದ್ ಊಟದ ಕಾರ್ ಕೊಡ್ತಾರ, ಅವ್ನ್ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾರ, ಅವ್ರು ಮಜಾ ಮಾಡ್ಕೋತ ಹೋಗ್ತಾರೆ. ಇವ್ರಿಗೆ ಏನಾಗುದಿಲ್ಲ. ಇದರಿಂದ ನಾವೇನ್ ಹೇಳಿದೆವು, ನಾನು ಖಂಡಿತವಾಗಿ ಈ ಮರಾಠಿ ಕೊಟ್ಟದ ಬಗ್ಗೆ ನಾನು ಬೇಸರ. ಯಾಕಂದ್ರೆ ಮರಾಠಿಯಲ್ಲಿ ಎಷ್ಟೋ ಆದಿಮುನಿಯಿಂದ ಹುಟ್ಟಿದಾರ, ಜಾತಿ ಮರಾಠ ಕನ್ನಡ ಮಾಧ್ಯಮದಲ್ಲಿ ಕಲಿತಾರ, ಅವರೆಲ್ಲ ಕನ್ನಡದಲ್ಲಿ ಇದಾರ, ಅವರೆಲ್ಲ ಇಲ್ಲಿ ಕರ್ನಾಟಕದವ್ರದಾರ. ಆ MES ಪುಂಡ್ರಂಗಲ್ಲಿ ಇವರೆಲ್ಲ, ಆ MES ಪುಂಡ್ರನ್ನ ಇಲ್ಲಿ ಹಿಡ್ಕೋದ ಅವಶ್ಯಕತೆ ಇಲ್ಲ, ಅವ್ರು ಮಾಡ್ಯಾರ. ಆದ್ರೆ ಯಾವುದೇ ಒಂದು ನಿಗಮ ಮಾಡೋದ್ರಿಂದ ಇದು ಒಳ್ಳೇದಾಗುದಿಲ್ಲ. ನನ್ನ ದೃಷ್ಟಿ ಎಲ್ಲ ನಿಗಮಗಳನ್ನ ರದ್ದು ಮಾಡಬೇಕು. ಮಾಡಿ ಆ ಸಮಾಜಕ್ಕೆ ಏನಂದ್ರೆ ಏನಾದ್ರೂ ಅವ್ರ ಮಕ್ಕಳಿಗೆ ಅಂತವ್ರಿಂತ ಏನಾದ್ರೂ ಒಳ್ಳೇದಾಗುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕು. ಮನಸ್ಸು ಇಚ್ಛೆ ಈ ನಿಗಮಗಳನ್ನ ಮಾಡೋದು ಸರಿಯಲ್ಲ. ನಿನ್ನೆ ಲಿಂಗಾಯತ ಇದನ್ನ ಮಾಡಿದಾರ, ಅದಕ್ಕೆ ಒಪ್ಪಿಲ್ಲ, ಅದು ಸರಿಯಾದದ್ದು ಅಲ್ಲ, ಅದಕ್ಕೆ ನಾನು ತಿರಸ್ಕಾರ ಮಾಡ್ತಾ ಅಂತ ಹೇಳಿದ ನಿನ್ನೆ. ಈಗ ಇದರಿಂದ ಈ ನಿಗಮಗಳಿಂದ ರಾಜಕೀಯ ತುಮುಲವನ್ನು ತೀರಿಸಿಕೊಂಡಂಗ ಆಗ್ತೀವಿ, ಆಗೋದು ಬೇರೆ ಏನಾಗುದಿಲ್ಲ. ಬಟ್ ಏನಂದ್ರೆ ಈಗಿನ ಮಕ್ಕಳು ಎಲ್ಲ ಸಮಾಜದಲ್ಲಿ ಈಗ ಎಷ್ಟೇ ಅವ್ರು 7.5% ಕೇಳ್ತಾರ, ಕುರುಬರು ಎಷ್ಟಿ ಕೇಳ್ತಾರ. ಹಿಂದಿನ ಕಾಲಕ್ಕ ಏನಿತ್ತಂದ್ರೆ ಜನ ಹಂಗ ನಡೆದು ಹೋಗಿದ್ರು. ಈಗೆಲ್ಲ ಪ್ರಜ್ಞಾವಂತರು ಹುಟ್ಟ್ಯಾರ ಎಲ್ಲ ಸಮಾಜದಲ್ಲಿ, ಅವ್ರು ಕೇಳ್ತಾರ ನಮ್ ಜನಸಂಖ್ಯೆ ನಮ್ ಕೊಡಿ ಅಂತೇಳಿ. ಅವ್ರ ಹಕ್ಕದು, ಅದನ್ನು ಮಾಡಿ ಏನಾರ ಮಾಡಿ ಒಳ್ಳೇದ್ ಮಾಡಿ. ಅದನ್ನ ಬಿಟ್ಟು ನಿಗಮ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ರಂಗನಾಥ್ ಅವ್ರನ್ನ ಸ್ಪಷ್ಟವಾದಂತ ಅಭಿಪ್ರಾಯ ನಂದು. ಹೊರಟಿವ್ರೆ, ಆದ್ರೆ ನಿಮ್ ಜೊತೆ ಜಸ್ಟ್ ಮತ್ತೆ ಮಾತಾಡ್ತೀನಿ. ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದಾವೆ. ಯಾಕಂದ್ರೆ ನೀವು ಎತ್ತಿರುವಂತಹ ವಿಚಾರ ಇದರಲ್ಲಿ ಯಾರಿಗೂ ಲಾಭ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು, ಅಂದ್ರೆ ಸಮುದಾಯದ ವಿಚಾರಕ್ಕಾಗಿ. ಆದರೆ ಸಮುದಾಯಕ್ಕೆ ಲಾಭ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆದರೆ ರಾಜಕೀಯವಾದಂತಹ ಲಾಭವೂ ಕೂಡ ಒಂದಷ್ಟು ಆಗುವಂಥದ್ದು ಇದ್ದೇ ಇರುತ್ತೆ. ಎಲ್ಲ ವಿಚಾರದ ಬಗ್ಗೆ ಮಾತಾಡ್ತೀನಿ. ಬಸವರಾಜ ಹೊರಟ್ಟಿಯವ್ರ ಜೊತೆ ಕೂಡ ಮಾತಾಡ್ತೀನಿ. ಹಾಗೆಯೇ ದಿಂಗಾಲೇಶ್ವರ ಶ್ರೀಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಬಹಳ ಮುಖ್ಯವಾಗಿ ಒಂದು ಕಡೆಯಲ್ಲಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರ, ಮತ್ತೊಂದು ಕಡೆಯಲ್ಲಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತೆ. ಬೆಳಗಾವಿ, ಕಾರವಾರ, ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನುವಂತಹ ಉದ್ದಟತನದ ಮಾತನ್ನ ಅಜಿತ್ ಪವಾರ್ ಮತ್ತೆ ಕೇಳಿರುವಂಥದ್ದು. ಒಂದು ಮಾತನ್ನ ನಾವು ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಟುಕೊಂಡೇ ಹೋಗಬೇಕು. ಯಾಕಂದ್ರೆ ಇವತ್ತು ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿದಾಗ ಕರ್ನಾಟಕ ಸರ್ಕಾರದ ಉದ್ದೇಶ ಎಷ್ಟೇ ಮಹತ್ತದ್ದಾಗಿರ್ಬೋದು, ಎಷ್ಟೇ ದೊಡ್ಡದಾಗಿರ್ಬೋದು, ನಮ್ದು ಅತ್ಯಂತ ವಿಶಾಲ ಹೃದಯ ಆಗಿರ್ಬೋದು, ಆದರೆ ಇದನ್ನ ಮಹಾರಾಷ್ಟ್ರದ ರಾಜಕಾರಣಿಗಳು ತಮ್ಮ ಮೂಗಿನ ನೇರಕ್ಕೆ ನಿರ್ಣಯಿಸಿಕೊಂಡು ಮಾತನಾಡ್ತಾರೆ, ತಮ್ಮ ಮೂಗಿನ ನೇರಕ್ಕೆ ಅವುಗಳನ್ನ ವಿಚಾರ ಮಾಡ್ತಾರೆ. ಅಖಂಡ ಮಹಾರಾಷ್ಟ್ರ ಬಾಳಾ ಠಾಕ್ರೆ ಅವರ ಕನಸನ್ನ ನನಸು ಮಾಡಬೇಕಾಗಿದೆ ಅನ್ನುವಂತ ಮಾತನ್ನ NCP ಮುಖಂಡರಾಗಿರುವಂತಹ ಅಜಿತ್ ಪವಾರ್ ಹೇಳ್ತಾರೆ. ಇವತ್ತು ಇವರು ಬಾಳಾ ಠಾಕ್ರೆ ಅವರ ಶಿವಸೇನೆಯ ಜೊತೆಗೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳುವಂತ ಕಾರಣಕ್ಕಾಗಿ ಇದೇ ಅಜಿತ್ ಪವಾರ್ ಅವರ ಪಕ್ಷದ ಮುಖ್ಯಸ್ಥರಾಗಿರುವಂತಹ ಶರದ್ ಪವಾರ್ ಅವರು ಹೇಳ್ತಾರೆ, ಶಿವಸೇನೆ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಮಾತಿದೆಯಲ್ಲ, ಇದನ್ನ ಬಾಳಾ ಠಾಕ್ರೆ ಅವರ ಕಾಲದಿಂದ 40 ವರ್ಷದಿಂದ ಕೇಳ್ತಾ ಇದೀವಿ, ನಾವು ಸಿಂಗಲ್ ಆಗಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಮಾತನ್ನ ಶರದ್ ಪವಾರ್ ಅಂತ ಹೇಳ್ತಾರೆ. ಆದ್ರೆ ಈಗ ಬಾಳಾ ಠಾಕ್ರೆ ಅವರ ಕನಸನ್ನು ನನಸು ಮಾಡೋದಕ್ಕೆ ಇವರು ಹೊರಟಿದ್ದಾರೆ. ಭಾರತದ ಭಾಷಾವಾರು ಪ್ರಾಂತ್ಯ ರಚನೆಯ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯವರ ಭಾಷಣದ ವಿಚಾರ ಇರಬಹುದು, ನಿಜಲಿಂಗಪ್ಪ ಅವರ ಭಾಷಣವನ್ನು ನಾವು ಗಮನಿಸಬೇಕು. ಅವರು ವಿಧಾನಸಭೆ ಒಳಗಡೆ ಹೇಳ್ತಾರೆ, ಭಾಷಾವಾರು ಪ್ರಾಂತ್ಯವನ್ನು ರಚನೆ ಮಾಡಿದಾಗ ಸ್ಟ್ರೇಟ್ ಲೈನ್ ಎಳೆದ ರೀತಿಯಲ್ಲಿ
ಎರಡೂ ಭಾಷಿಕರು ಆ ಕಡೆ ಈ ಕಡೆ ಅಂತ ಹೇಳ್ಕೊಂಡು ನಾವು ಮಾಡೋದಕ್ಕೆ ಆಗೋದಿಲ್ಲ. ನಾವು ಏನೇ ಗಡಿ ಮಾಡಿದ್ರು ಕೂಡ ಒಂದಷ್ಟು ಕನ್ನಡಿಗರು ಅಲ್ಲಿರ್ತಾರೆ, ಒಂದಿಷ್ಟು ಮರಾಠಿಗರು ಕರ್ನಾಟಕದಲ್ಲಿ ಇರ್ತಾರೆ ಅನ್ನುವಂತಹ ಮಾತನ್ನ ಅವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಹೇಳ್ತಾರೆ. ಆದರೆ ಇವತ್ತು ಮಹಾರಾಷ್ಟ್ರ ಯೋಚನೆ ಮಾಡ್ತಾ ಇರುವಂತಹ ರೀತಿ ಬೆಳಗಾವಿ ನಮ್ದಾಗಬೇಕು, ನಿಪ್ಪಾಣಿ ನಮ್ದಾಗಬೇಕು. ಹಾಗಾದ್ರೆ ಕರ್ನಾಟಕವು ಕೂಡ ಅದನ್ನೇ ಕೇಳ್ತಾ ಇದೆಯಲ್ಲ, ಮಹಾರಾಷ್ಟ್ರದ ಭಾಗಗಳನ್ನು ಅದನ್ನು ನೀವು ಕರ್ನಾಟಕಕ್ಕೆ ಕೊಡೋದಕ್ಕೆ ರೆಡಿ ಇದ್ದೀರಾ? ಅದು ಸೊಲ್ಲಾಪುರ ಇರ್ಬೋದು. ಈ ರೀತಿಯಾದಂತಹ ವಿಚಾರಗಳಿಗೆ ಬಂದಾಗ ನೀವು ಏನನ್ನ ನಿರ್ಧಾರಗಳು ಏನಿರುತ್ತೆ, ಮಹಾರಾಷ್ಟ್ರ ಸರ್ಕಾರದ ನಿರ್ಧಾರಗಳು ಏನಿರುತ್ತೆ, ಕೇವಲ ರಾಜಕೀಯದ ಹೊರತಾಗಿ ಗಡಿ ಭಾಗದಲ್ಲಿರತಕ್ಕಂಥ ಜನರ ಭಾವನೆಗಳ ಹೊರತಾಗಿ ಮಹಾರಾಷ್ಟ್ರದ ರಾಜಕಾರಣಿಗೆ ಬಹುಶಃ ಬೇರೆನ್ಯಾವುದೂ ಕೂಡ ಅಸ್ತ್ರವಾಗಿ ಬಳಕೆ ಆಗ್ತಾ ಇಲ್ವ ಅನ್ನುವಂಥದ್ದು ಅವರ ಮಾತುಗಳಲ್ಲಿ ಸ್ಪಷ್ಟವಾಗ್ತಾ ಇರುವಂತಹದ್ದು. ಎಸ್, ಇಲ್ಲಿ ಈರಣ್ಣ ಕಡಾಡಿ ಅವರೇ ನೋಡಿ, ಇವಾಗಲೇ ಅಜಿತ್ ಪವಾರ್ ಅವರ ಮಾತನ್ನು ತಾವು ಗಮನಿಸಿರ್ಬೋದು. ಬಾಳಾ ಠಾಕ್ರೆ ಅವರ ಕನಸನ್ನು ನನಸು ಮಾಡ್ತಾರಂತೆ, ಅದಕ್ಕಾಗಿ ಬೆಳಗಾವಿ, ನಿಪ್ಪಾಣಿ, ಕಾರವಾರ ಇವುಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಇದೇನ ಕರ್ನಾಟಕ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಮಾಡುತ್ತೆ, ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದ ಭಾಗಗಳನ್ನೇ ಕಿತ್ಕೊಳ್ಳೋದಕ್ಕೆ ಹೊರಡುತ್ತೆ, ಏನಿದು ಅಂತ? ನಾನು ಬೆಳಗಾವಿಯಲ್ಲಿದ್ದೀನಿ, ಹೀಗಾಗಿ ಇದ್ರ ಬಗ್ಗೆ ನಾನು ಹೇಳೋದಿಷ್ಟೇ. ಇವತ್ತು ಪವಾರ್ ಅವರು ಏನು ಹೇಳಿದ್ದಾರೆ, ಅಜಿತ್ ಪವಾರ್ ಅವರು, ಈ ಹೇಳಿಕೆಯನ್ನು ನಾವು ಖಂಡಿಸಬೇಕಾಗ್ತದೆ. ಕೇವಲ ಮಹಾರಾಷ್ಟ್ರದ ರಾಜಕೀಯ ನಾಯಕರು ಬೆಳಗಾವಿಯ ಮರಾಠಿ ಭಾಷಿಕರನ್ನು ಕೆದಕ್ತಕ್ಕಂಥ, ಅವರಿಗೆ ಉದ್ವೇಗ ಅಂದರೆ ಅವ್ರನ್ನ ಉದ್ವೇಗಕ್ಕೊಳಗಾಗ್ತಕ್ಕಂಥ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕಾಗ್ತದೆ. ಇವತ್ತು ಒಂದು ಕಾಲದಲ್ಲಿ ಬೆಳಗಾವಿ ಸುತ್ತಮುತ್ತ ಸುಮಾರು 7 ಜನ MLAಗಳು ಭಾಷೆ ಹೆಸರಿನ ಮೇಲೆ ಗೆಲ್ತಾ ಇದ್ರು. ಸಂಪರ್ಕದಲ್ಲಿ ಸಿಎಂ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಬೆಳಗಾವಿ ವಿಶ್ವ ಕನ್ನಡ ಸಮ್ಮೇಳನದಲ್ಲೂ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ಎಲ್ಲ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಇದ್ದರು. 5ನೇ ತಾರೀಕು ಬಂದ್ ಮಾಡುವಂಥ ಅಗತ್ಯ ಇಲ್ಲ. ನಾನು ಬಂದು ಕರೆ ಕೊಟ್ಟರು ಎಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡಬೇಡಿ. ನಾವು ಮರಾಠ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಮಾಡಿರೋದು ಬೇರೆ ಕಾರಣಕ್ಕೋಸ್ಕರ ಅಲ್ಲ. ಬಲಾತ್ಕಾರದ ಬಂದ್ ಮಾಡೋಕ್ಕೆ ಕೊಟ್ಟರೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ನಡ್ಡಾಜಿ ಅವ್ರನ್ನ ನಮ್ಮ ಪ್ರಮುಖರನ್ನೆಲ್ಲ ಭೇಟಿ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಮಾತನಾಡ್ಕೊಂಡು ಬರ್ತೀನಿ. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೇಳಲಿಲ್ವ, ಈಗ ಉತ್ತರ ಕೊಡಲಿಲ್ವ ನಾನು? ಇದು ಮುಖ್ಯಮಂತ್ರಿಯವರ ಮಾತು. ಯಾವುದೇ ಕಾರಣಕ್ಕೂ ಗೊಂದಲ ಬೇಡ. ಇಲ್ಲಿ ಮರಾಠಿ ಅಭಿವೃದ್ಧಿ ಅಲ್ಲ, ಇದು ಮರಾಠರ ಅಭಿವೃದ್ಧಿಗೋಸ್ಕರ ನಾವು ಮಾಡ್ತಿರುವಂಥದ್ದು. ಇದನ್ನು ನಾವು ಗಮನದಲ್ಲಿಟ್ಕೋಬೇಕು. ಹೀಗಾಗಿ ಯಾರೂ ಕೂಡ ಈ ರೀತಿ ಬಂದ್ಗಿಂತ ಮಾಡಬೇಡಿ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಬಂದ್ನ ಈ ನಿರ್ಧಾರವನ್ನು ಕೈ ಬಿಡಿ. ಇನ್ನು ಇದಕ್ಕೂ ಮೀರಿ ಏನಾದರೂ ನೀವು ಬಂದ್ ಮಾಡಲಿಕ್ಕೆ ಹೊರಟ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಇದೆಲ್ಲದರ ಜೊತೆಗೆ ಡಿಸೆಂಬರ್ 5ನೇ ತಾರೀಕು ಯಾರೂ ಬಂದ್ಗೆ ಕರೆ ಕೊಡಬಾರದು ಅನ್ನುವಂಥ ಮನವಿನೂ ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬಲವಂತದ ಬಂದ್ ಮಾಡಬೇಡಿ ಅಂತ. ಬಲವಂತದ ಬಂದ್ ಮಾಡಿದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ, ಈ ಎಚ್ಚರಿಕೆಯನ್ನು ಕೂಡ ಮುಖ್ಯಮಂತ್ರಿಗಳು ರವಾನಿಸಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ಯಾರು ಬಂದ್ಗೆ ಕರೆ ಕೊಡಬಾರ್ದು, ಯಾರು ಬಂದ್ ಮಾಡಬಾರ್ದು, ಬಲವಂತವಾಗಿ ಬಂದ್ ಮಾಡಿಸಬಾರ್ದು. ಆ ರೀತಿ ಏನಾದರೂ ಮಾಡಿದ್ರೆ ನಾವು ಮುಲಾಜಿಲ್ದನೆ ಕ್ರಮ ತಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಸಿಎಂ ಹೇಳಿದ್ದಾರೆ. ಯಾರೂ ಕೂಡ ಬಲವಂತದ ಬಂದ್ ಮಾಡಬಾರದು. ನೀವೇನಾದರೂ 5ನೇ ತಾರೀಕು ಬಲವಂತವಾಗಿ ಏನಾದರೂ ಬಂದ್ ಮಾಡಿಸಿದ್ರೆ, ಬಂದ್ಗೆ ಕರೆ ಕೊಟ್ಟರೆ ಮುಲಾಜಿಲ್ದೇ ನಾವು ಕ್ರಮ ಕೈಗೊಳ್ತೀವಿ, ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ ಅಂತಾರೆ ಮುಖ್ಯಮಂತ್ರಿಗಳು. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾಜನ ಆಯೋಗದ ತೀರ್ಪು ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ.
ಮಹಾಜನ್ ಆಯೋಗದ ತೀರ್ಪು ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾಜನ್ ಆಯೋಗದ ತೀರ್ಪು ಅಂತಿಮ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಿರುವಂಥದ್ದು. ಮರಾಠಿಗರು ನಮ್ಮ ರಾಜ್ಯದ ಕನ್ನಡಿಗರೇನೆ. ಇದು ಮರಾಠ ಅಭಿವೃದ್ಧಿಗಾಗಿ ಮಾಡಿರುವಂಥ ಪ್ರಾಧಿಕಾರ. ಮರಾಠಿಗಳು ಸಹ ಕಟ್ಟ ಹಿಂದುತ್ವವಾದಿಗಳು. ಬೆಳಗಾವಿ ವಿಶ್ವ ಕನ್ನಡ ಸಮ್ಮೇಳನದಲ್ಲೂ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಎಲ್ಲ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಇದ್ದರು. 5ನೇ ತಾರೀಕು ಬಂದ್ ಮಾಡುವಂಥ ಅಗತ್ಯ ಇಲ್ಲ. ನಾನು ಬಂದು ಕರೆ ಕೊಟ್ಟರು ಎಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡಬೇಡಿ. ನಾವು ಮರಾಠ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಮಾಡಿರೋದು ಬೇರೆ ಕಾರಣಕ್ಕೋಸ್ಕರ ಅಲ್ಲ. ಬಲಾತ್ಕಾರದ ಬಂದ್ ಮಾಡೋಕೆ ಕೊಟ್ಟರೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಮಹಾರಾಷ್ಟ್ರ ಈ ಮೂಲಕವಾಗಿ ಈಗ BS ಯಡಿಯೂರಪ್ಪ ಅವರು ಅಜಿತ್ ಪವಾರ್ ಅವರ ಮಾತಿಗೆ ತೀಕ್ಷ್ಣವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಹಾಜನ್ ವರದಿಯ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ನೀವು ಈ ರೀತಿಯಾಗಿ ಗಡಿ ಖ್ಯಾತಿಯನ್ನು ತೆಗೆದರೆ ನಾವು ಮಹಾಜನ್ ವರದಿಯ ವಿಚಾರವನ್ನು ಕೂಡ ಪ್ರಸ್ತಾಪಿಸಲೇಬೇಕಾಗುತ್ತೆ ಅನ್ನುವಂತಹ ಸಂದೇಶವನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ರವಾನಿಸಿದ್ದಾರೆ. ಆ ಮೂಲಕವಾಗಿ ಅಜಿತ್ ಪವಾರ್ ಅವರ ಇಂತಹ ಹೇಳಿಕೆಯನ್ನು ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂತಹ ಪ್ರಯತ್ನಕ್ಕೆ ಕಿವಿಗೊಡಬಾರದು ಅನ್ನುವಂಥದ್ದನ್ನು ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರು ಉದ್ಘಾಟನೆಯಿಂದ ಮಾತನಾಡಿದ್ದಾರೆ. ಅದಕ್ಕೆ ಅವ್ರನ್ನ ಖಂಡಿಸ್ತೇನೆ. ಅವ್ರ ಮಾತನ್ನು ಜಗತ್ತಿಗೆ ಗೊತ್ತಿದೆ. ಮಹಾಜನ್ ಆಯೋಗದ ತೀರ್ಪು ಅಂತಿಮವಾದಂಥದ್ದು. ಮರಾಠಿಗರು ಸಹ ನಮ್ಮ ರಾಜ್ಯದ ಕನ್ನಡಿಗರಂತೆ. ನಾನು ನಿಗಮ ಮಾಡಿರುವಂಥ ಮರಾಠ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಮಾಡಿರುವಂಥದ್ದು. ಮರಾಠಿಗರು ಕಟ್ಟ ಹಿಂದುತ್ವವಾದಿಗಳು. ಬೆಳಗಾವಿ ವಿಶ್ವ ಕನ್ನಡ ಸಮ್ಮೇಳನದ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂದು ಭಾಗವಹಿಸಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇಂಥ ಸಮಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಅಜಿತ್ ಪವಾರ್ ಮಾಡಿದ್ದಾರೆ. ಇದು ಖಂಡನೀಯ. ಅದನ್ನು ಖಂಡಿಸ್ತೇನೆ. ಇನ್ನು ಮುಂದೆ ಇಂಥ ಉದ್ಘಾಟನೆಯಿಂದ ಮಾತಾಡೋದನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲ, ಈ ಸಾರಿ ಇಲ್ಲೇ ಅಧಿವೇಶನ ಮಾಡ್ತೇವೆ. ಡೇಟ್ ಇವತ್ತು ನಿಶ್ಚಯ ಮಾಡ್ತೇವೆ. ಮುಂದೆ ಯೋಚನೆ ಮಾಡ್ತೀವಿ. ಆದರೆ ಈ ಸಾರಿ ಚಳಿಗಾಲದ ಅಧಿವೇಶನ ಬೆಂಗಳೂರಲ್ಲೇ ಮಾಡಬೇಕು. ಈ ದಿನಾಂಕ ಏನು ಅಂತ ಇವತ್ತು ನಿಶ್ಚಯ ಇದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಾತು. ಒಂದು, ಅಜಿತ್ ಪವಾರ್ ಅವರ ಮಾತನ್ನು ಖಂಡಿಸ್ತೀನಿ ಅನ್ನೋಂತ ಹೇಳಿದರು. ಮತ್ತು ಈ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ವಿರೋಧ ಮಾಡುವಂಥವರ ವಿರೋಧವನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪದವನ್ನು ಮುಖ್ಯಮಂತ್ರಿಯವರು ಅಲ್ಲಿ ಬಳಸಿರುವಂತನ್ನು ಕೂಡ ನಾವು ಗಮನಿಸಬಹುದು. ಮರಾಠಿಗರು ಹಿಂದುತ್ವವಾದಿಗಳು ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು. ಈ ಮೂಲಕವಾಗಿ ಇಲ್ಲಿ ಕನ್ನಡಿಗರು ಏನು ಕನ್ನಡ ಪರ ಸಂಘಟನೆಗಳ ಹೋರಾಟ ಏನಿದೆ ಅದನ್ನು ಈ ರೀತಿಯಾದಂತಹ ಒಂದು ಅಸ್ತ್ರದ ಮೂಲಕವಾಗಿ, ರಾಜಕೀಯವಾದಂತಹ ಅಸ್ತ್ರದ ಮೂಲಕವಾಗಿ ಮಣಿಸುವಂತಹ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಯವರು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಡಿಸೆಂಬರ್ 5ಕ್ಕೇನು ಬಂದ್ಗೇನಾದರೂ ಬಲವಂತದ ಬಂದ್ಗೇನಾದರೂ ಮುಂದಾದರೆ ಅದಕ್ಕೆ ಕಾನೂನು ಪ್ರಕಾರವಾದಂತಹ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಮಾತನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಯಾವುದೇ ರೀತಿಯಿಂದ ಬಂದ್ ಮಾಡಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ. ಬಂದ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಜಿತ್ ಪವಾರ್ ಅವರಿಗೆ ಅತ್ಯಂತ ಖಡಕ್ ಆದಂತಹ ತಿರುಗೇಟನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ನೀಡಿದ್ದಾರೆ. ಉದ್ದಟತನದ ಮಾತನ್ನ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಹೇಳಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ ಅನ್ನುವಂತಹ ಮಾತನ್ನು ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಗಡಿ ಜಿಲ್ಲೆಗಳಲ್ಲಿ ಗೊಂದಲ ಮೂಡಿಸುವಂತಹ ಯತ್ನವನ್ನ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈ ಮಾತನ್ನ ಹೇಳ್ತಾ ಇರುವಂತಹದ್ದು. ಬೆಳಗಾವಿ ವಿಚಾರವಾಗಿ ಏನು ಈಗಾಗಲೇ ಪ್ರಸ್ತಾಪಿಸಿರುವಂತೆ, ಯಾಕಂದ್ರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಈ ರೀತಿಯಾದಂತಹ ಮರಾಠಿ ಅಸ್ಮಿತೆ ಮತ್ತು ಬೆಳಗಾವಿ, ಕಾರವಾರ, ನಿಪ್ಪಾಣಿ ಈ ರೀತಿಯಾದಂತಹ ವಿಚಾರಗಳನ್ನು ಪ್ರಸ್ತಾಪಿಸುವಂಥದ್ದು ಅವರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಪ್ರಯತ್ನದ ಭಾಗವೇ ಹೊರತು ಬೇರೇನೇನೂ ಅಲ್ಲ. ಇದು ಮಹಾರಾಷ್ಟ್ರದವ್ರಿಗೂ ಕೂಡ ಚೆನ್ನಾಗಿ ಗೊತ್ತು. ತಾವೇನು ಬಹಳ ದೊಡ್ಡ ಅಭಿವೃದ್ಧಿ ಮಾಡ್ತೀವಿ ಅನ್ನೋಂಥ ಕಾರಣಕ್ಕಾಗಿಯೂ ಅಲ್ಲ. ಇದೆಲ್ಲವೂ ಕೂಡ ಅವರ ಭಾವನೆಗಳನ್ನು ಕೆರಳಿಸುವಂತಹ ಪ್ರಯತ್ನ ಅಷ್ಟೇನೆ, ಅದರ ಹೊರತಾಗಿ ಬೇರೇನೇನೂ ಇಲ್ಲ. ಭಾವನೆಗಳೇ ಆಧಾರವಾಗಿರುವಂತಹ ರಾಜಕಾರಣವನ್ನು ಮಾಡಿದಾಗ ಇಂಥವೆಲ್ಲವೂ ಕೂಡ ಮಾತುಗಳು ವ್ಯಕ್ತವಾಗ್ತಾ ಹೋಗ್ತವೆ. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ
ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಮಹಾರಾಷ್ಟ್ರ DCM ಅಜಿತ್ ಪವಾರ್ ಖ್ಯಾತೆ ತೆಗೆಯುವಂಥ ಕಾರಣ ಮಾಡಿ ಒಂದು ರೀತಿ ಜನರಲ್ಲಿ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಎಸ್, ಇದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಾತು. ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಅಜಿತ್ ಪವಾರ್ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ ಮತ್ತು ಯಾವುದೇ ಕಾರಣಕ್ಕಾಗಿಯೂ ಕೂಡ ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಅವರ ಇಂತಹ ಮಾತುಗಳು ಗೊಂದಲಕಾರಿ ಹೇಳಿಕೆಯನ್ನು ಕೊಡುವುದರ ಮೂಲಕವಾಗಿ ಗೊಂದಲ ಸೃಷ್ಟಿಸುವಂತಹ ಪ್ರಯತ್ನ ಸರಿಯಲ್ಲ, ಈ ಖ್ಯಾತೆ ತೆಗೆಯುವಂಥದ್ದು ಸರಿಯಲ್ಲ. ಅದೇನಾದರೂ ಆದರೆ ಮಹಾಜನ್ ವರದಿಯ ಬಗ್ಗೆ ಕೂಡ ನಾವು ಪ್ರಸ್ತಾಪಿಸುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಈ ಮೂಲಕ ಒಂದು ಎಚ್ಚರಿಕೆಯ ಸಂದೇಶವನ್ನು ಮಹಾರಾಷ್ಟ್ರಕ್ಕೆ ರವಾನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು. ಬಹುಶಃ ಪ್ರವೀಣ್ ಶೆಟ್ಟಿ ಅವರೇ, ಇದುವೇ ಈಗ ನಡೀತಾ ಇರುವಂಥದ್ದು. ಒಂದು ಕಡೆಯಲ್ಲಿ ನಾವು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ಮಾಡಲೇಬಾರ್ದು, ನೀವು ಬಂದ್ ಮಾಡುವಂಥದ್ದಕ್ಕೆಲ್ಲ ಹೋಗಬಾರ್ದು, ಇದು ಮರಾಠಿಗರ ಅಭಿವೃದ್ಧಿ ಅಲ್ಲ ಅನ್ನೋ ಥರ ಮುಖ್ಯಮಂತ್ರಿ. ಇದು ನೀವು ಒಪ್ಪಿತನ್ನ? ಇದು ಖಂಡಿತ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಬಂದ್ ಮಾಡುವಂಥದ್ದು ಇನ್ನೂ ಚರ್ಚೆ ಆಗಿಲ್ಲ. ನಮ್ಮ ಸಂಘಟನೆಯಿಂದ ಇನ್ನೂ ಸಭೆ ಆಗಬೇಕಾಗಿದೆ, ನಾವೆಲ್ಲ ಚರ್ಚೆ ಮಾಡಬೇಕಾಗಿದೆ. ಇದನ್ನು ಮಾತ್ರ ತೀವ್ರವಾಗಿ ವಿರೋಧಿಸ್ತೀವಿ. ಇವತ್ತು ನೋಡಿ, ಇವರು ಯಾವಾಗ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀನಂತ ಹೋದರೂ ಅಲ್ಲಿ ಮಹಾರಾಷ್ಟ್ರದವರು ಪ್ರಾರಂಭ ಮಾಡಿದರು. ಇವರೇ ಅದಕ್ಕೆ ಸಲಿಗೆಯನ್ನು ಕೊಟ್ಟಂಗಾಗುತ್ತೆ. ಅವ್ರ ವಿರುದ್ಧ ಒಂದು ಕ್ರಮ ತಗೊಳ್ಳಲ್ಲ. ಇಲ್ಲೇ ಬಂದುಬಿಟ್ಟು ಅಲ್ಲಿ ಸಚಿವರು ಇಲ್ಲಿ ಬಂದು ಮಾತಾಡಿ ಹೋಗ್ತಾರೆ, ಕರ್ನಾಟಕದ ವಿರುದ್ಧ ಇದು ನಮಗೆ ಸೇರಿದ್ದಂತ ಬೆಳಗಾವಿಯಲ್ಲಿ. ಇದನ್ನು ಎಷ್ಟು ದಿನ ಕನ್ನಡಿಗರು ಸಹಿಸ್ಕೊಂತಾರೆ? ನಿಜ ಪ್ರವೀಣ್ ಶೆಟ್ಟಿ ಅವರೇ. ಹಾಗೆಯೇ ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರಾಗಿರುವ MB ಪಾಟೀಲ್ರು ಕೂಡ ಸಂಪರ್ಕದಲ್ಲಿದ್ದಾರೆ. MB ಪಾಟೀಲ್ರೇ, ಬಹಳ ಮುಖ್ಯವಾಗಿ ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ನಡೀತಾ ಇರುವಂತಹ ಚರ್ಚೆ ಮತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಹೇಳ್ತಾರೆ, ಬೆಳಗಾವಿ, ನಿಪ್ಪಾಣಿ, ಕಾರವಾರ ಮಹಾರಾಷ್ಟ್ರಕ್ಕೆ ಸೇರಬೇಕು, ಬಾಳಾ ಠಾಕ್ರೆ ಅವರ ಕನಸನ್ನು ನಾವು ನನಸು ಮಾಡ್ತೀವಿ ಅನ್ನೋ ಮಾತನ್ನ ಅವರು ಹೇಳ್ಕೊಳ್ತಾರೆ. ಹಾಗಾದ್ರೆ ಒಂದು ಕಡೆಯಲ್ಲಿ ಅಭಿವೃದ್ಧಿ ಪ್ರಾಧಿಕಾರವನ್ನು, ಮರಾಠ ಅಭಿವೃದ್ಧಿ ಪ್ರಾಧಿಕಾರ, ಮತ್ತೊಂದು ಕಡೆಯಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯವರ ಇಂತಹ ಹೇಳಿಕೆ, ಸರ್ಕಾರದ ಉದ್ದೇಶ ಎಷ್ಟರ ಮಟ್ಟಿಗೆ ಹಾಗಾದ್ರೆ ಕನ್ನಡಿಗರ ಹಿತವನ್ನು ಕಾಪಾಡೋ ತರ ಪರವಾಗಿದೆ ಅಂತೇಳಿ ಅನ್ಸುತ್ತೆ? ನೋಡಿ ಹರಿಪ್ರಸಾದದಲ್ಲಿ ಒಂದು ಬೆಲ್ಗಾಮ್ ಆಗಲಿ, ನಿಪ್ಪಾಣಿ ಆಗಲಿ, ಖಾನಾಪುರ ಆಗಲಿ, ಇವೆಲ್ಲವೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಅವಿಭಾಜ್ಯ ಅಂಗ. ಯಾವುದೇ ಕಾಲಕ್ಕೂ ಕೂಡ ನಾವು ಇದನ್ನು ಬಿಟ್ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಇದು ನಮ್ಮದಿದ್ದಂಥದ್ದು ಬಿಟ್ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಹೀಗಾಗಿ ಆ ಅಜಿತ್ ಪವಾರ್ ಅವ್ರ ಹೇಳಿಕೆ ಒಂದು ದಿವಸ ನಾವು ಯಾರೂ ಕೂಡ ಅದಕ್ಕೆ ಗಣನೆ ತಗೊಳ್ಬೇಕಾಗಿಲ್ಲ. ಅದನ್ನು ನಾವು ಇದು ಮಾಡುವಂಥದ್ದು, ಅದನ್ನು ಒಪ್ಪುವಂಥದ್ದು ಕೂಡ ಆಗೋದಿಲ್ಲ. ಈ ರೀತಿ ಬಂದು ಇದು ತೆಗೆಯುವಂಥದ್ದು, ಖ್ಯಾತೆ ತೆಗೆಯುವಂಥದ್ದು ಕೂಡ ಸರಿಯಲ್ಲ. ಅದನ್ನು ಅವತ್ತೊಂದು ದಿವಸ ಅಜಿತ್ ಪವಾರ್ ಅವರಿಗೆ ಬೆಲ್ಗಾಮು ಇವತ್ತು ನಮ್ಮ ಅವಿಭಾಜ್ಯ ಅಂಗ, ಅದು ಒಂದು ದಿವಸ ನಮ್ಮ ರಾಜ್ಯದ. ಹೀಗಾಗಿ ಇನ್ನು ಮರಾಠಿ ನಿಗಮ್ ಬಗ್ಗೆ ಅದು ಮುಖ್ಯಮಂತ್ರಿಗಳು ಇವತ್ತೊಂದು ದಿವಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನೇ ಹೇಳಕ್ಕೆ ಹೋದರೆ ಒಂದು ಸಮಾಜದ ವಿರುದ್ಧ ಅಂತ ನಾನು ಹೇಳಬೇಕಾಗ್ತದೆ. ಅವತ್ತೊಂದು ದಿವಸ ಅವ್ರು ಹೇಳ್ತಾರೆ ಮರಾಠಿಗರಲ್ಲ, ಮರಾಠ ಸಮಾಜದ ಬಗ್ಗೆ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಇಷ್ಟೇ ನಮ್ಮ ಬೆಲ್ಗಾಮ್ ಆಗಲಿ, ಖಾನಾಪುರ ಆಗಲಿ, ಇನ್ನಿತರ ಇದು ಆಗಲಿ, ನಮ್ಮ ಕರ್ನಾಟಕದ 1 ಇಂಚು ಜಮೀನು ಕೂಡ ನಾವು ಬೇರೆ ರಾಜ್ಯಕ್ಕೆ ನಾವು ಬಿಟ್ಟುಕೊಡುವಂಥದ್ದಲ್ಲ. ನಮ್ಮ ಅವಿಭಾಜ್ಯ ಅಂಗ ಇವತ್ತೊಂದು ದಿವಸ. ಹೀಗಾಗಿ ಅಜಿತ್ ಪವಾರ್ ಹೇಳಿಕೆಯನ್ನು ನಾನು ತೀವ್ರವಾಗಿ ನಾನು ಖಂಡನೆ ಮಾಡ್ತೀನಿ ಮತ್ತು ಅದಕ್ಕೆ ನಾವು ಯಾವುದೂ ಕೂಡ ಮಾನ್ಯತೆ ಕೊಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಎಸ್ ಪಾಟೀಲ್ರೆ, ಇದೆಲ್ಲದರ ಜೊತೆಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದಕ್ಕೆ ಸಂಬಂಧಪಟ್ಟಂಗೆ ಮೊದಲಿಂದಲೂ ಕೂಡ ಒತ್ತಡ ಇತ್ತು, ಅದಾಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಿ ಸರ್? ನೋಡಿ, ಒಂದು ಲಿಂಗಾಯತ ಸಮುದಾಯ ಈ ರಾಜ್ಯದಲ್ಲಿ ಸುಮಾರು 16 ರಿಂದ 18% ಇದೆ. ಸುಮಾರು 1,15,00,000 ಜನಸಂಖ್ಯೆ ಇದೆ. ಲಿಂಗಾಯತರಿಗೆ ಏನಾಗಿದೆ ಇವತ್ತೊಂದು ದಿವಸ ಬಹಳಷ್ಟು ಜನ ಬಡವರಿದ್ದಾರೆ. ಯಾಕೆ ಬಡವರಿದ್ದಾರೆ ಅಂತಂದ್ರೆ ಇವತ್ತೊಂದು ದಿವಸ ಎಲ್ಲರೂ ಕೂಡ ಮಳೆಯ ಆಧಾರಿತ ಕೃಷಿ ಮೇಲೆ ಅವಲಂಬಿತಿದ್ದಂಥ ಜನ. ಇದು ಮಳೆ ಆಧಾರಿತ ಕೃಷಿ ಮೇಲೆ ಅವಲಂಬಿತದಂತ. ಮಳೆ ಬರೋದಿಲ್ಲ, ಮಳೆ ಬಂದರೆ ಇವತ್ತೊಂದು ದಿವಸ ಬೆಳೆ ಬಂದರೆ ಬೆಲೆ ಬರೋದಿಲ್ಲ. ಹೀಗಾಗಿ ಬಹಳ ಸಂಕಷ್ಟಕ್ಕೆ ಇವತ್ತೊಂದು ದಿವಸ ಲಿಂಗಾಯತ ಸಮುದಾಯಗಳಲ್ಲಿ ಇವತ್ತೊಂದು ದಿವಸ ಅರ್ಧಕ್ಕೂ ಹೆಚ್ಚು ಜನ ಇವತ್ತೊಂದು ದಿವಸ ಬಡತನದಲ್ಲಿದ್ದಾರೆ. ನಮಗೆ ಆಗಬೇಕಾಗಿದ್ದು ಮುಖ್ಯ ಏನಂದರೆ ಶೈಕ್ಷಣಿಕವಾಗಿ, ಅಂದರೆ ನಮ್ಮ ಮಕ್ಕಳಿಗೆ ಇವತ್ತೊಂದು ದಿವಸ ಇಂಜಿನಿಯರಿಂಗ್ ಸೀಟು, ಮೆಡಿಕಲ್ ಸೀಟು, ಇನ್ನಿತರ ಯಾವುದೋ ಪ್ರೊಫೆಷನಲ್ ಕೋರ್ಸಸ್ಸು, ಅದ್ರ ಜೊತೆಗೆ ಉದ್ಯೋಗದಲ್ಲಿ ಇವತ್ತೊಂದು ದಿವಸ ಅವರು KS ಇರ್ಬೋದು, IAS ಇರ್ಬೋದು, IPS ಇರ್ಬೋದು, ಮತ್ತೊಂದಿರ್ಬೋದು, ಅವರ ಸಣ್ಣ ಸಣ್ಣ ನೌಕರಿಗಳು ಬೇಕು. ಇದರಲ್ಲಿ ಆದರೆ ಇವತ್ತೊಂದು ದಿವಸ ಸಮಾಜ ಬಲಿಷ್ಠ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಮರಾಠಿಗರು ಬಹುಸಂಖ್ಯಾತದಾರ, ಅವರಿಗೆ ಇವತ್ತೊಂದು ದಿವಸ ಹಿಂದಿನ BJP ಸರ್ಕಾರ, ಅದು ಫಡ್ನವೀಸ್ ಅವರಿದ್ದಾಗ ಅದನ್ನ ಇದು ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇ ಇದೆ, ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಇವತ್ತೊಂದು ಹರಿಸಾಲ್ವೆ ನಡ್ಕೊಂಡು ಅದನ್ನ ಡಿಫೆಂಡ್ ಮಾಡ್ಕೊಂಡು ಇವತ್ತೊಂದು ದಿವಸ ಆ ಒಂದು ಪ್ರಯತ್ನ ನಡೆದಿದೆ. ಆ 16% ಮೀಸಲಾತಿ ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ ಮತ್ತು ಉದ್ಯೋಗನೂ ಕೊಟ್ಟಂಗೆ ಆಗ್ತದೆ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ. ಅದನ್ನು ನಾವು ಬೇಡ್ತೇವೆ. ಇನ್ನು ನಿಗಮ ಯಾಕೆ? ನಿಗಮ ಒಂದೇನು, ಇದು ಸಣ್ಣ ಸಣ್ಣ ಸಮಾಜಗಳು ಇವತ್ತು
ಉಪ್ಪಾರ ಸಮಾಜ ಇರ್ಬೋದು, ವಿಶ್ವಕರ್ಮ ಸಮಾಜ ಇರ್ಬೋದು, ಕಾಡುಗೋಲ ಸಮಾಜ ಇರ್ಬೋದು, ಇವರಿಗೆ ನಿಗಮ ಮಾಡಿ ಒಂದು 50 ಕೋಟಿನೋ 100 ಕೋಟಿನೋ 200 ಕೋಟಿ ಕೊಟ್ಟರೆ ಅದು ಸಣ್ಣ ಸಮಾಜಕ್ಕೆ ಪ್ರಯೋಜನ ಆಗ್ಬೋದು. ಅದಾಗಿನೂ ಕೂಡ ನಾನು ನೋಡಿದ್ದೀನಿ ನೀರಾವರಿ ಮಂತ್ರಿ ಇದ್ದಾಗ ಇವತ್ತು ಎಷ್ಟು ನಿಗಮಗಳು ನನ್ನ ಡಿಎಲ್ಎ SPTSB ಬರ್ತಾ ಇತ್ತು. ಆ ನಿಗಮದಲ್ಲಿ ಅಲ್ಲಿ ಶೈಕ್ಷಣಿಕವಾಗಿ ನಾವು ಕೊಡ್ತಾ ಇದೀವಾ? ನಾವೆಲ್ಲ ಶಾಸಕರ ಬೇಡಿಕೆ ಅಂತ ನಾನು ಒಳಗೊಂಡು ಹೇಳ್ತೇನೆ. ನನ್ನಲ್ಲಿ ಅಲ್ಲಿ ಹೋಗಿ SC ಕಾಲೋನಿಯಲ್ಲಿ ರಸ್ತೆ ಮಾಡುವಂತದ್ದು ಮತ್ತೊಂದು ಮಾಡುವಂತದ್ದು ಆಗ್ತದೆ. ಹೀಗಾಗಿ ಅದರಿಂದ ಯಾವ ಸಮಾಜನೂ ಕೂಡ ಮೇಲೆ ಬರೋದಿಲ್ಲ. ಕಾರ್ ಕೊಟ್ಟು ಗೂಟದ ಕಾರ್ ಕೊಟ್ಟು ಇನ್ನೊಂದು 7 ಜನಕ್ಕೆ ಕೆಲಸ ಸಿಕ್ಬಿಟ್ರೆ ಮಾತ್ರ ಅದು ಆಗುತ್ತೆ ಅಂತಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ. ಏನೋ ನಿಮ್ಮ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡಿರಿ, ನಾವೆಲ್ಲ ಅಲ್ಪತೃಪ್ತರು ಅನ್ನೋದನ್ನು ಸಾಬೀತು ಮಾಡಿಬಿಟ್ವಿ, ಬರೀ ಇದರಿಂದ ಆಗಲ್ಲ, ನಿಗಮದಿಂದ ಆಗಲ್ಲ. ನಾವೇನಿದ್ರು ಏನು ಅಂತಂದರೆ ನಾನು ಮೈನಾರಿಟಿ ಇದಕ್ಕೆ ವ್ಯಾಪ್ತಿಗೆ ಬರಬೇಕಾಗಿತ್ತು. ನಾವು ಇದ್ದಿದ್ರೆ ಖಂಡಿತವಾಗಲೂ ಅದನ್ನು ತಂದೆ ತರ್ತಿದ್ದೀವಿ ಅನ್ನುವಂಥ ಮಾತುಗಳನ್ನು ಕೂಡ ತಾವಾಡಿದಿರಿ. ಜೊತೆಗೆ ಇಷ್ಟು ಹಣ ನಿಗದಿ ಆಗಬೇಕು ನಿಗಮಕ್ಕೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದಿರಿ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾವು ಚರ್ಚೆನ ಮುಂದುವರಿಸೋಣ. ಎಂ ಬಿ ಪಾಟೀಲ್ ಜೊತೆಗೆ ಮಾತಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಸಣ್ಣ ಸಮುದಾಯಗಳಿಗೆ ಕೊಟ್ಟಾಗ ಅದಕ್ಕೆ ಒಂದು 50 ಕೋಟಿನೋ 100 ಕೋಟಿನೋ ಮೀಸಲಿಟ್ಟರೆ ಅದು ನೆರವಾಗುವಂಥದ್ದು ಒಂದಷ್ಟು ಸಾಧ್ಯತೆ ಇರುತ್ತೆ ಅಂತ. ಆದರೆ ಎಂ ಬಿ ಪಾಟೀಲ್ರ ಈಗ ಹಂಗಾದ್ರೆ ನಿಮ್ಮ ಪ್ರಕಾರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅವಶ್ಯಕತೆ ಇಲ್ವಾ? ಈ ನಿರ್ಧಾರವನ್ನು ಹಂಗಾರೆ ತಿರಸ್ಕರಿಸೋದು ಒಳ್ಳೇದು ಅಂತ ಅನ್ಸುತ್ತಾ? ನೋಡಿ ನಾನು ಹೇಳ್ತಾ ಇದ್ದೇನಲ್ಲ, ಮೀಸಲಾತಿ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟರೆ ಸಮುದಾಯಕ್ಕೆ ಒಳ್ಳೇದಾಗ್ತದೆ. ಈ ನಿಗಮದಿಂದ ನನಗನ್ಸು ಮಟ್ಟಿಗೆ ನನ್ನ ಹತ್ರನೇ ಇವತ್ತು 3,000 ಕೋಟಿ ರೂಪಾಯಿ SPTSB ಇರ್ತಿತ್ತು. ಏನು ನಾನು ನೋಡಿದ್ದೀನಿ ಯಾವ ರೀತಿ ನಡೀತದೆ ಅಂತೇಳಿ. ಅದಕ್ಕೆ ನಮ್ಮ 16% ಒಂದು ದಿವಸ ಏನು ಮಹಾರಾಷ್ಟ್ರ ಮಾದರಿಯಲ್ಲಿ ಒಂದು ದಿವಸ ಇಲ್ಲಿ ನೀವು ಇದು ಕೊಟ್ಟರೆ ಅದಕ್ಕೆ ಅನುಕೂಲ ಆಗ್ತದೆ. ಈ ನಿಗಮ ಈಗ ಹೇಳ್ತೇನೆ, ನಮ್ಮಲ್ಲಿ ಜನನೂ ಕೂಡ ಹೆಂಗಿದ್ದಾರೆ ಇವತ್ತು. ಈ ನಿಗಮ ಬಂದಾಗ ಅನೇಕರಿಗೆ ನನಗೆ ಒಂದು ಸ್ವಲ್ಪ ಜನ ಫೋನ್ ಮಾಡಿದ್ರು, ಸರ್ ನಾವು ನಿಗಮ ಆಗಿದೆ, ನಿಮ್ಗೆ ಬಂದು ನಮಗೆ ಧನ್ಯವಾದಗಳು ಅರ್ಪಿಸ್ತೀವಿ ಅಂತೇಳಿ ನನ್ನ ಕಡೆ ಬರುತ್ತೆ. ಅಂದರೆ ನಮ್ಮ ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ಇದು ಒಂದು ಕಣ್ಣವರಿಸೋ ತಂತ್ರ, ಇದು ಇದರಿಂದ ಪ್ರಯೋಜನ ಆಗೋದಿಲ್ಲ ಅಂತ ತಿಳುವಳಿಕೆ ಇವತ್ತು ದಿವಸ ಈ ಜನಾಂಗಕ್ಕಿಲ್ಲ. ಇವತ್ತು ದಿವಸ ನಮಗೆ ಭಾಳ ಖೇದ ಅನ್ನಿಸ್ತದೆ. ಆದರೆ ಈ ನಿಗಮ ಮಾಡಿದ ಮೇಲೆ ಆಯಿತು, ಇನ್ನು ಮಾಡ್ತಿದ್ದೀರಪ್ಪ, ನಾನು ಸುಮ್ಮನೆ ಅದಕ್ಕೆ ವಿರೋಧ ಮಾಡಿದೆ, ಎಂ ಬಿ ಪಾಟೀಲ್ ನಾಳೆ ವಿರೋಧ ಮಾಡಿದ್ರು ಅಂತೇಳಿ. ಅದಕ್ಕೆ ನೀವು ಮಾಡ್ತೀರಾ, ನಿಗಮ ಮಾಡ್ತಿದ್ರೆ ಅವತ್ತೊಂದು ದಿವಸ ಪ್ರಪೋರ್ಷನೇಟ್ ಆಗಿ ಹಂಗಾರೆ 4,500 ಕೋಟಿ ಕೊಡಬೇಕಾಗ್ತದೆ. ಕೊಡ್ತೀರಾ ನೀವು? ಕೊಟ್ಟರೆ ನಾನು ಸ್ವಾಗತ ಮಾಡ್ತೀನಪ್ಪ. ಅದಾಗಿನೂ ಕೂಡ ಏನಾಗ್ತದೆ, 4,500 ಕೋಟಿ ಕೊಟ್ಟರು ಕೂಡ ಬಹುತೇಕ ಪ್ರಯೋಜನ ಆಗೋದಿಲ್ಲ ನಮಗೆ. ಯಾವುದೇ ಸಮಾಜ ನಮ್ದು ಒಂದೇ ಅಲ್ಲ. ಇವತ್ತಿನ ದಿವಸ ನಾನು ಹೇಳಿದಲ್ಲ, ಕಾಂಕ್ರೀಟ್ ರಸ್ತೆ ಮಾಡೋದು ಅದು ಮಾಡೋದು ಮಾಡೋದ್ರಿಂದ SC ಸಮುದಾಯ ಉದ್ಧಾರ ಆಗುದಿಲ್ಲ. ಈಗ ನಿಗಮ ಮಾಡುವಂತವ್ರೊಬ್ರು, ಅದಕ್ಕೆ ಹಣ ಫಿಕ್ಸ್ ಮಾಡುವಂತವ್ರೊಬ್ರು. ಈಗ ನೀವು ಹೇಳ್ತಾ ಇದ್ರಿ, ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ, ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ರಿ ತಾವು, ಇದರಿಂದ ಏನು ಉದ್ಧಾರ ಆಗಲ್ಲ, ಯಾಕೆ ಮಾಡ್ತೀರಿ ಅಂತ. ಹಂಗಾದ್ಮೇಲೆ ನೀವು ಯಾಕೆ 5,000 ಕೋಟಿ ಫಿಕ್ಸ್ ಮಾಡ್ತಾ ಇದ್ರಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಪ್ಪ ಇಲ್ಲಿ. ಅಲ್ಲಲ್ಲ, ಆಯ್ತು, ಕಡೆಗೆ ಸ್ಕಾಲರ್ಶಿಪ್ ಅದು ಕೊಡಕ್ಕಾಗ್ತದೆ, ಏನ್ ಮಾಡಕ್ಕಾಗತ್ತೆ? CET ಫೀಸ್ ಕೊಡಕ್ಕಾಗದಲ್ಲ ಒಬ್ಬರಿಗೆ. ಆ ಸ್ಕಾಲರ್ಶಿಪ್ ಅದು ಕೊಟ್ಟು ಏನಾದ್ರು ಮಾಡ್ಬೇಕಲ್ಲ ಇವರು. ಯಾಕಂದ್ರೆ ಈಗ ಇದನ್ನು ರಾಜಕೀಯವಾಗಿ ಬೆಳೆಸ್ಕೋತಾರೆ. ನಾಳೆ ಎಂ ಬಿ ಪಾಟೀಲ ನಿಗಮಕ್ಕೆ ವಿರೋಧ ಮಾಡಿದ, ಇದನ್ನು ಒಂದು ಹೇಳ್ತಿ ಎಬ್ಬಿಸ್ತಾರೆ. ಹಿಂದೆ ಏನಾಯ್ತು ನಿಮ್ಗೆ ಗೊತ್ತಿದೆ, ಈ ಲಿಂಗಾಯತ ಹೋರಾಟ ನಡೆದಾಗ ಏನು ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗುವಾಗ ಅವಾಗ ನಿಮ್ಗೆ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಧರ್ಮ ಹೊಡೆದ್ರು ಅಂದ್ರು. ಅವಾಗ ಸಿದ್ದರಾಮಯ್ಯನವರು ನಾಗಮೋಹನ್ ಕಮಿಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಲಿಂಗಾಯತ ಮತ್ತು ವೀರಶೈವರನ್ನು ಒಳಗೊಂಡು, ನಾನು ಈ ಶಬ್ದ ಹೇಳ್ತಾ ಇದ್ದೀನಿ, ಲಿಂಗಾಯತ ಮತ್ತು ವೀರಶೈವರನ್ನು ಒಳಗೊಂಡು ಇವತ್ತೊಂದು ದಿವಸ ಅಲ್ಪಸಂಖ್ಯಾತ ಇದು ಕೊಡ್ತಾ ಇದ್ರು. ಅದು ಅಲ್ಪಸಂಖ್ಯಾತ ಆಗಿದ್ರೆ ಇವತ್ತೊಂದು ದಿವಸ ಪ್ರತಿ ಕಾಲೇಜ್ನಲ್ಲಿ 50% ಮೆಡಿಕಲ್ ಸೀಟ್ಸು, ಇಂಜಿನಿಯರಿಂಗ್ ಸೀಟ್ಸು, ಅಂದ್ರೆ 1,000 ನಮ್ಮ ಲಿಂಗಾಯತ್ ಕಾಲೇಜಸ್ ಮಠಗಳು ಇದಾವೆ, ಸಂಸ್ಥೆಗಳಿದಾವೆ, 1,000 ಮೆಡಿಕಲ್ ಸೀಟ್ ಸಿಕ್ತಿತ್ತು, 5,000 ಇಂಜಿನಿಯರಿಂಗ್ ಸೀಟ್ ಸಿಕ್ತಿತ್ತು. ಎಲ್ಲರಲ್ಲೂ ಕೂಡ ಮುಸಲ್ಮಾನರು, ಕ್ರಿಶ್ಚಿಯನ್ರಿಗೆ ಜನರ ದೃಷ್ಟಿನಲ್ಲಿ ಅದೇ ಹೇಳ್ತೇನೆ. ಈಗ 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 ರಂಗನಾಥ್ ಈಗ ಏನಾಗ್ತಾ ಇದೆ ರಂಗನಾಥ್, ಈಗ ಅದನ್ನ ಮೈನಾರಿಟಿ ಸ್ಟೇಟಸ್ ಬಿಟ್ಟು ನನಗೆ ಖೇದ ಏನ್ ಅನಿಸ್ತದೆ ಅಂದ್ರೆ, ಈಗ ಆನೆ ಸಿಗ್ತಾ ಇರೋದನ್ನ ಆನೆ ಬಿಟ್ಟು ಇವತ್ತು ಇಲ್ಲಿ ಹಿಡಿಯಕ್ಕೆ ಹೋಗ್ತಾ ಇದೀವಿ ನಾವು. ಇಲ್ಲಿ ಹಿಡಿಯಕ್ಕೆ ಹೋಗ್ತಾ ಇದೀವಿ. ಇದು ಒಂದು ಅಲ್ಪ ತೃಪ್ತಿ ಅಂತ ಯಾಕೆ ಹೇಳಿದೆ ಅಂದ್ರೆ, ಅದನ್ನ ಮೈನಾರಿಟಿ ಸ್ಟೇಟಸ್ ಅನ್ನು ಬಿಟ್ಟು ನಾವು ಈಗ ಏನೇದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಒಂದು ನಿಗಮಕ್ಕೆ ಹೋಗ್ತಾ ಇದೀವಿ. ಖೇದ ಅನಿಸ್ತದೆ ನನಗೆ ಅದು. ಜಸ್ಟ್ ಎಂ ಬಿ ಪಾಟೀಲ್ರೆ, ಮತ್ತೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಈ ವಿಚಾರದಲ್ಲಿ. ಇನ್ನೊಂದೆರಡು ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳೋದಿದೆ. ಯಾಕಂದ್ರೆ ಮೀಸಲಾತಿ ವಿಚಾರವನ್ನು ಪ್ರಸ್ತಾಪಿಸಿದರೆ, ನಿಗಮದ ವಿಚಾರದಲ್ಲೂ ಕೂಡ ಅನುದಾನದ ವಿಚಾರವನ್ನು ಪ್ರಸ್ತಾಪಿಸಿದರೆ, ಯಾವ ರೀತಿಯಲ್ಲಿ ಇದು ಹಂಚಿಕೆ ಆಗಬೇಕಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಹಾಗೆಯೇ ಈಗಾಗಲೇ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ಬಲವಂತದ ಬಂದ್ ಮಾಡಬಾರ್ದು ಅನ್ನೋದನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ನಮ್ಮ ಜೊತೆಗೆ ಈಗ ಹಿರಿಯ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಾಟಾಳ್ ನಾಗರಾಜ್ ಅವರೇ, ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಬಲವಂತದ ಬಂದ್ ಮಾಡಬೇಡಿ, ಇದು ಮರಾಠಿ ಭಾಷೆಗೂ ಮರಾಠ ಪ್ರಾಧಿಕಾರಕ್ಕೂ ಸಂಬಂಧ ಇಲ್ಲ, ಮರಾಠಿ ಭಾಷಿಗರಿಗೆ ಅಲ್ಲ, ಇದು ಕರ್ನಾಟಕದಲ್ಲಿರುವ ಮರಾಠಿಗರಿಗಾಗಿ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ. ಏನ್ ಹೇಳ್ತೀರಿ ಈ ಮಾತಿಗೆ? ಇದು ಯಡಿಯೂರಪ್ಪನವ್ರಿಗೆ ವಿಚಾರವೇ ಗೊತ್ತಿಲ್ಲ. ಯಡಿಯೂರಪ್ಪನವರಿಗೆ
ಇತಿಹಾಸನೂ ಗೊತ್ತಿಲ್ಲ, ವಿಚಾರನೂ ಗೊತ್ತಿಲ್ಲ. ಅವರು ಬಾಯಿ ಬಂದಾಗ ಮಾತನಾಡ್ತಾರೆ. ಮುಖ್ಯಮಂತ್ರಿಯಾಗಿ ಗೌರವವಾಗಿರ್ಬೇಕು. ಒಬ್ಬ ಮುಖ್ಯಮಂತ್ರಿಯ ಮಾತು ಬಹಳ ತೂಕವಾಗಿರ್ಬೇಕು, ಎಚ್ಚರ ಇರಬೇಕು. ಮುಖ್ಯಮಂತ್ರಿ ಮಾತನಾಡುವಾಗ ಮುಖ್ಯಮಂತ್ರಿ ಮಾತು ಅಂತಂದ್ರೆ ಅದು ರಾಜ್ಯಕ್ಕೆ ಆದೇಶ ಇದ್ದಂಗೆ. ಮರಾಠ ಸಮುದಾಯದ ಭಾಷೆ ಯಾವುದು? ಮರಾಠಿಯವರಿಗೆ ನೀವು ಇವತ್ತು ಪ್ರಾಧಿಕಾರ ಮಾಡಿದ್ರೆ ನಾಳೆ ಎಲ್ಲಾ ಸಮುದಾಯದವರು ಪ್ರಾಧಿಕಾರ ಮಾಡಿ ಅಂತ ಹೇಳ್ತಾರೆ. ಅದೇನೇ ಇರ್ಲಿ, ಇವತ್ತು ನೀವು ಮರಾಠಿ ಸಮುದಾಯಕ್ಕೆ ಪ್ರಾಧಿಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಗಾವಿ ಗತಿ ಏನು, ನಿಪ್ಪಾಣಿ ಗತಿ ಏನು, ಕಾರವಾರ ಗತಿ ಏನು? ಅದಕ್ಕೆ ಕಾದಿದ್ದಾರೆ, ನಾಯಿಗಳು ಕಾದಂಗೆ ಕಾದಿದ್ದಾರೆ ಶಿವಸೇನೆಯವರು. ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದಾರೆ. ನಮ್ ಕೇಸ್ ಗತಿ ಏನು? ಕೇಸ್ಗೆ ಇದು ಎವಿಡೆನ್ಸ್ ಆಗುತ್ತೆ. ಯಡಿಯೂರಪ್ಪನವರಿಗೆ ಸಾಮಾನ್ಯ ಪ್ರಜ್ಞೆನೇ ಇಲ್ಲ, ಅವ್ರಿಗೆ ಖಂಡಿತ ಇಲ್ಲ. ಸುಮ್ಮನೆ ಪಕ್ಷಾಂತರ ಮಾಡೋದು, ಮುಖ್ಯಮಂತ್ರಿ ಆಗೋದು, ಬಾಯಿಗೆ ಬಂದಾಗ ಮಾತಾಡೋದು, ಇದು ಬಿಟ್ರೆ ಇನ್ನೇನಿಲ್ಲ. ಯಾವ ಕಾರಣಕ್ಕೂ ಯಡಿಯೂರಪ್ಪನವರು ಇದನ್ನ ಹಿಂತೆಗೆದುಕೊಳ್ಳೇಬೇಕು. ನೀವ್ ಹೆದರಿಕೆ ಹಾಕಕ್ ಹೋಗ್ಬೇಡಿ. ನಿಮ್ಮ ಬೆದರಿಕೆಗೆ ನಾವು ಹೆದರದೇ ಇಲ್ಲ. ಹಿಂದೆ ನೀವು ತಿರುವಳ್ಳೂರು ಪ್ರತಿಮೆ ಹಾಕಿದಾಗ ನನ್ನನ್ನ ಪ್ರಭಾಕರ್ ರೆಡ್ಡಿ, ಕೃಷ್ಣ ಇವ್ರನ್ನೆಲ್ಲನು ಹಾಸನ ಜೈಲಿಟ್ಟಿದ್ರಿ. 4 ದಿವಸ, ತಿಂಗಳಗಟ್ಲೆಲ್ಲ, ವರ್ಷಗಟ್ಲೆ ಜೈಲ್ಗಿಟ್ರು. ಯಡಿಯೂರಪ್ಪನವರೇ ಹುಷಾರ್, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪ್ರಾಧಿಕಾರ ಹಿಂದಕ್ಕೆ ಪಡಿಲೇಬೇಕು. ನಿಮ್ಮ ವಿವರಣೆ ನಮಗ್ ಬೇಕಾಗಿಲ್ಲ. ಈ ತಿಂಗಳ ಕೊನೆಯವರೆಗಾಗಿ ಪ್ರಾಧಿಕಾರ ಹಿಂದಕ್ಕೆ ಪಡೀರಿ. ಇದು ಸಮೂಹ ಭಾಷೆ, ಇದನ್ನ ನೀವು ನಮ್ಗೆ ಹೇಳಕ್ ಹೋಗ್ಬೇಡಿ. ಈ ಶಾಸ್ತ್ರ ನಮಗ್ ಬೇಕಾಗಿಲ್ಲ. ನಿಮ್ ಶಾಸ್ತ್ರ ನನಗ್ ಗೊತ್ತಿದೆ. ನಿಮ್ಗಿಂತೂ ನಾನು ಬಹಳ ಸುಮಾರು 67 ರಾಜಕೀಯ, ನನ್ ಜೂನಿಯರ್. ನೀವು ನೆನ್ನೆ 86ರಿಂದ ಬಂದವರು, ನಾನು 67ರಿಂದ ಇದ್ದೀನಿ. ಈ ಕತೆ ಹೇಳಕ್ ಹೋಗ್ಬೇಡಿ. ಜೈಲ್ಗೆ ಹಾಕ್ತೀರಾ, ರೆಡಿ. ಏನ್ ಮಾಡ್ತೀರಿ ಮಾಡಿ, ಬಂದ್ ಬೇರೆ ಮಾತಿಲ್ಲ. ಆದ್ರೆ ವಾಟಾಳ್ ನಾಗರಾಜ್ ಅವರೇ, ಇವತ್ತು ಮರಾಠ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರ ನಮ್ಮ ಮುಂದೆ ಇರುವಾಗ್ಲೇನೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳ್ತಾ ಇದ್ದಾರೆ, ಬೆಳಗಾವಿ, ನಿಪ್ಪಾಣಿ, ಕಾರವಾರ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅನ್ನುವಂಥದ್ದು ಬಾಳಾ ಠಾಕ್ರೆ ಅವರ ಕನಸು. ಆ ಕನಸನ್ನು ನಾವು ನನಸು ಮಾಡ್ತೀವಿ ಅಂತ ಹೇಳಿ. ಹಂಗಾದ್ರೆ ಸರ್ಕಾರ ಒಂದು ಕಡೆಯಲ್ಲಿ ಮರಾಠ ಪ್ರಾಧಿಕಾರ, ಇನ್ನೊಂದು ಕಡೆಯಲ್ಲಿ ಅಜಿತ್ ಪವಾರ್ ಅವರ ಮಹಾರಾಷ್ಟ್ರದ ಹಪಹಪಿತನ, ಏನು ನಮ್ಮ ಭಾಗಗಳನ್ನು ಕೂಡ ಮಹಾರಾಷ್ಟ್ರಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹಪಹಪಿತನ. ಯಾವ ರೀತಿಯಾಗಿ ಹಂಗಾದ್ರೆ ಇದನ್ನ ನಾವು ಕೇಳಿ? ಇದೆಲ್ಲಕ್ಕೂ ಮೂಲ ಕಾರಣ ಯಡಿಯೂರಪ್ಪನವರೇ. ಯಡಿಯೂರಪ್ಪ ಬಾಯಿ ಮುಚ್ಕೊಂಡು ಕೂತಿದ್ರೆ ಇವ್ರು ಯಾರು ಮಾತಾಡ್ತಿರಲಿಲ್ಲ. ಯಾಕೆ ಬೇಕಾಗಿತ್ತು ಪ್ರಾಧಿಕಾರ? ಸತ್ಯ ಹೇಳಿ ಯಡಿಯೂರಪ್ಪನವರೇ, ಸತ್ಯ ಹೇಳಿ, ಎದೆ ಮುಟ್ಟಿ ಹೇಳಿ. ನಿಮ್ಗೆ ಏನಾರ ದೇವ್ರ ಬಗ್ಗೆ ನಂಬಿಕೆ ಇದ್ರೆ ಹೇಳಿ. ನೀವು ಯಾತಕ್ ಮಾಡ್ತಾ ಇದ್ದೀರಿ? ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ನೀವು ಪ್ರಾಧಿಕಾರ ಮಾಡ್ತೀವಿ ಅಂದ್ರೆ ಅವರಲ್ಲಿ ಖ್ಯಾತೆ ತೆಗೆದ್ರು. ಇವತ್ತು ಯಾರಿಗೋಸ್ಕರ? ನಿಮ್ಮಿಂದ. ನೀವೇ ಈ ರಾಜ್ಯ ಹಾಳು ಮಾಡ್ತಾ ಇದ್ದೀರಿ, ಬೇರೆ ಮಾತಿಲ್ಲ. ನಾನ್ ತಮ್ಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ಪ್ರಾಧಿಕಾರ ಮಾಡಕ್ ಕೂಡುದು. ಮತ್ತು ಅಲ್ಲಿ ಇದು ಬಾಂಬೆ ನಮ್ದು. ಬಾಂಬೆಯಲ್ಲಿ ಕನ್ನಡಿಗರಿದ್ದಾರೆ, 100ಕ್ಕೆ ಬಹಳ ಜನ ಕನ್ನಡಿಗರಿದ್ದಾರೆ. ಬಾಂಬೆಯಲ್ಲಿರುವ ಕನ್ನಡಿಗರನ್ನ ಲೆಕ್ಕ ಹಾಕಿದ್ರೆ ಬಾಂಬೆ ನಗರ ಕರ್ನಾಟಕ ಸೇರ್ಬೇಕು. ಮತ್ತು ಜತ್ ಕರ್ನಾಟಕ, ಸೊಲ್ಲಾಪುರ ಕರ್ನಾಟಕ, ಕೂಡ್ಲೆ ಸೊಲ್ಲಾಪುರ, ಜತ್ತ, ಬಾಂಬೆ ಕರ್ನಾಟಕ ಬರ್ಬೇಕು. ಆ ಡೆಪ್ಟಿ ಸಿಎಂಗೆ ತಲೆ ಇದ್ರೆ ಅವ್ರು ಇದಕ್ಕೆ ಒಪ್ಕೊಳ್ಬೇಕು. ಒಪ್ಕೋತೀರಾ? ಧೈರ್ಯವಾಗಿ ಹೇಳಿ. ನಮಗ್ ಬರ್ಬೇಕಾದ್ರು ವಾಟಾಳ್ ನಾಗರಾಜ್ ಅವರೇ, ತಾವ್ ಹೇಳ್ತಿರೋದು ನೋಡಿದ್ರೆ ಅರ್ಧ ಮಹಾರಾಷ್ಟ್ರನೇ ಸೇರ್ಸ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾ ಇದೀರಿ ತಾವು. ಈಗ ತಾವ್ ಹೇಳಿದಲ್ಲಿ ಒಂದರ್ಥ ಇದೆ. ಏನೇನು ಪವಾರ್ ಏನೇ ಮಾತಾಡಿದ್ರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ನಮ್ಮ ಪ್ರದೇಶಗಳು ನಮ್ಮದು ಅಂತ ಸಾರಬೇಕು. ನೀವು ಅದರ ಗಡಿ ದಾಟಿ ಮುಂದಕ್ಕೆ ಹೋಗ್ಬೇಕು ಅಂತಿದ್ದೀರಿ ತಾವು. ನೋ ತಮಗೆ ಹೇಳ್ತಾ ಇದ್ದೀನಿ, ತಾವು ದಯಮಾಡಿ ಸರಿಯಾಗಿ ಉತ್ತರ ಕೊಡ್ತಾ ಇರೋದು. ನಾನು ಸುಮ್ಮನೆ ಹುಡುಗಾಟ ಆಡ್ತಾ ಇಲ್ಲ. ನನಗೂ ಸ್ವಲ್ಪ ಗೌರವ ಇದೆ, ಚಿಂತನೆ ಇದೆ. ಅದೆಲ್ಲ ನಾನು ಆ ರೀತಿ ಹಂಗೆಲ್ಲ ಮಾತಾಡಕ್ ಹೋಗೋದಿಲ್ಲ. ಈಗ ಅವರು ಬೆಳಗಾವಿ ಕೇಳಿದಾಗ, ಅವರು ನಿಪ್ಪಾಣಿ ಕೇಳಿದಾಗ, ಅವರು ಕಾರವಾರ ಕೇಳಿದಾಗ ಜತ್ತ ನಮ್ದಲ್ವಾ? ಸೊಲ್ಲಾಪುರ ನಮ್ದಲ್ವಾ? ಮಹಾಜನ್ ವರದಿಲಿ ಏನ್ ಹೇಳಿದ್ದಾರೆ? ಮಹಾಜನ್ ವರದಿಯ ಆಧಾರದ ಮೇಲೆ ಸೊಲ್ಲಾಪುರ ಕರ್ನಾಟಕ, ಜತ್ ಕರ್ನಾಟಕ ನಿಮ್ ಕೇಳಕ್ಕೆ ಇಲ್ಲಿ ಇವತ್ತು ಬೆಳಗಾವಿ ಕೇಳೋದಕ್ಕೆ, ಇದು ಮಾಡೋದಕ್ಕೆ, ಇದಕ್ಕೆಲ್ಲಕ್ಕೂ ಈ ಮೂಲ
ಕಾರಣ ಯಡಿಯೂರಪ್ಪನವರೇ ಕಾರಣ. ಯಡಿಯೂರಪ್ಪನವ್ರು ಗಂಭೀರವಾಗಿ ಈ ಪ್ರಾಧಿಕಾರ ಇಂದು ಪಡಿಲೇಬೇಕು. ಪ್ರಾಧಿಕಾರ ಯಾವಾಗ ಮಾಡಕ್ ಹೊರಟ್ರು ಹಾಗೇನೆ ಸಂಪರ್ಕದಲ್ಲಿರಿ. ವಾಟಾಳ್ ನಾಗರಾಜ್ ಅವರ ಒಂದೇ ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. ಇನ್ನೊಂದಿಷ್ಟು ವಿವರಗಳನ್ನು ನಾವು ಕೊಡ್ತಾ ಇದೀವಿ. ಸಿಎಂ ಅವರು ಹೇಳಿದಂತ ಮಾತನ್ನು ಹೇಳಿದ್ರಿ, ಬೇರೆ ಬೇರೆ ನಾಯಕರುಗಳು ಕೂಡ ಮಾತಾಡ್ತಾ ಇದ್ದಾರೆ. ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಸಂಪುಟ ಸಭೆ ಈಗ ಆರಂಭ ಆಗಿದೆ. ಈ ಸಂಪುಟ ಸಭೆಯಲ್ಲಿ ನಿಗಮದ ಬಗ್ಗೆ ಚರ್ಚೆ ಆಗುತ್ತೆ. ಸಂಪುಟ ಸಭೆಯಲ್ಲಿ ನಿಗಮ ಸ್ಥಾಪನೆ ಕುರಿತು ಚರ್ಚೆ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವರು ತಮ್ಮ ನಿಲುವೇನು ಅನ್ನೋದನ್ನು ತುಂಬಾ ಸ್ಪಷ್ಟಪಡಿಸಿ ಹೋಗಿದ್ದಾರೆ. ಆದರೂ ಕೂಡ ಚರ್ಚೆ ಆಗುತ್ತೆ. ಮರಾಠ ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಹಣದ ವಿಚಾರ ಸಂಬಂಧಪಟ್ಟಂಗೆ, ಯಾಕಂದ್ರೆ ಎಂ ಬಿ ಪಾಟೀಲರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರು ಹೇಳಿದ್ರೆ ಏನು ಅಂದರೆ, ಎಷ್ಟು ಹಣ ಬಿಡುಗಡೆ ಮಾಡ್ತೀರಿ, ಮಾಡ್ತೀರಿ, ಅಟ್ಲೀಸ್ಟ್ ಏನಾದರೂ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಬೇಕು, ಅಷ್ಟಾದ್ರೂ ಮಾಡಿ, ಸುಮ್ಮನೆ ನೀವು ಸಣ್ಣ ಪುಟ್ಟದ ಅಮೌಂಟ್ ಕೊಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಹಣ ನಿಗದಿ ಮಾಡ್ತಾರ ಸಿಎಂ? ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ? ಇನ್ನು ಸಮುದಾಯದ ಅಭಿವೃದ್ಧಿ, ಈ ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಯಾವ್ಯಾವ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತೆ, ಇದೆಲ್ಲ ವಿವರಗಳು ಕೂಡ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಂಪುಟ ಸಭೆಯಲ್ಲಿ ನಿಗಮದ ಬಗ್ಗೆಯೂ ಕೂಡ ಚರ್ಚೆ ನಡೆಸಬಹುದು. ಹಾಗೆಯೇ ಬಹಳ ಮುಖ್ಯವಾಗಿ ಪ್ರಾಧಿಕಾರ ಮತ್ತು ನಿಗಮದ ವಿಚಾರದಲ್ಲಿ ತಾವು ಇದನ್ನು ರಾಜಕೀಯವಾಗಿ ಹೇಗೆ ಸಮರ್ಥಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಂತ್ರಿಗಳಿಗೆ ಒಂದಷ್ಟು ಸಂದೇಶ ರವಾನೆ ಆಗುವಂತಹ ಸಾಧ್ಯತೆ ಕೂಡ. ಯಾಕಂದ್ರೆ ಇದರ ಬಗ್ಗೆ ಈಗಾಗಲೇ ಬಹಳ ದೊಡ್ಡ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ, ಬಹಳ ದೊಡ್ಡ ಚರ್ಚೆಯೂ ಕೂಡ ನಡೀತಾ ಇದೆ. ನಿಗಮದ ಸ್ಥಾಪನೆ ವಿಚಾರ ಇರ್ಬೋದು ಅಥವಾ ಪ್ರಾಧಿಕಾರದ ಸ್ಥಾಪನೆಯ ವಿಚಾರ ಇರ್ಬೋದು. ಪ್ರಾಧಿಕಾರದ ವಿಚಾರದಲ್ಲಂತೂ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದೆ, ಯಾವುದೇ ಕಾರಣಕ್ಕಾಗಿ ಇದನ್ನು ನಾವು ಆಗೋದಕ್ಕೆ ಬಿಡೋದಿಲ್ಲ. ಇದು ಅಷ್ಟು ಸುಲಭ ಅಲ್ಲ. ಮರಾಠ ಅಂತ ಹೇಳಿ ನೀವು ಹೇಳ್ಬೋದು, ಇದು ಮರಾಠಿ ಭಾಷಿಗರಿಗೆ ಸಂಬಂಧಿಸಿದಲ್ಲ, ಇದು ಮರಾಠರಿಗೆ ಇರುವಂಥದ್ದು, ಕರ್ನಾಟಕದಲ್ಲಿ ತಲತಲಾಂತರದಿಂದ ಇರುವಂಥವ್ರಿಗೆ ಇರುವಂಥದ್ದು. ರಾಜಕೀಯ ಪಕ್ಷಗಳಿಗೆ, ಕಾಂಗ್ರೆಸ್ನವರು ಕೂಡ ಇದನ್ನ ವಿರೋಧ ಮಾಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ವೋಟ್ ಬ್ಯಾಂಕ್ ಇದೆ, ಮತ ಇದೆ. ಆ ಮತವನ್ನು ತನ್ನ ಕಡೆಗೆ ಸೆಳೆಯುವಂತಹ ಪ್ರಯತ್ನವೂ ಕೂಡ ಇದೆ. ಮರಾಠರು ಕನ್ನಡಿಗರೇ, ಕರ್ನಾಟಕದ ವ್ಯಾಪ್ತಿಯಲ್ಲಿರುವಂಥವ್ರು ಎಲ್ಲರೂ ಕೂಡ ಕನ್ನಡಿಗರೇ. ಅವರೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರ ಸೌಲಭ್ಯಗಳನ್ನು ಕೊಡಲೇಬೇಕು. ಆದರೆ ಇದೇ ಸಂದರ್ಭದಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳು ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಈಗ ವಾಟಾಳ್ ನಾಗರಾಜ್ ಅವರೇ, ಈಗ ನೀವು ಮುಖ್ಯಮಂತ್ರಿಯವರ ಮಾತನ್ನ ಕೇಳ್ತಾ ಇದ್ರೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಅವರು ಯಾವುದೇ ಕಾರಣಕ್ಕಾಗಿಯೂ ಕೂಡ ರಚನೆ ಮಾಡಿರುವಂತಹ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನ ಹಿಂಪಡೆಯುವ ಲಕ್ಷಣಗಳಿಲ್ಲ. ಹಂಗಿದ್ರೆ ನೀವು ಈ ಹೋರಾಟ ನಡೆಸಿದ ತಕ್ಷಣವೇ ಸರ್ಕಾರ ಅದನ್ನು ಹಿಂಪಡೆಯುತ್ತಾ? ನೀವು ಬಂದ್ ಮಾಡಿದ್ರೆ ಸರ್ಕಾರ ಹಿಂಪಡೆಯುತ್ತಾ? ಈಗ ನಾವು ಬಂದ್ ಮಾಡದೆ ಮನೆಯಲ್ಲಿ ಕೂತ್ಕೊಳ್ಳಕ್ ಆಗೋದಿಲ್ಲ. ಅಲ್ಲ, ನೀವು ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಕೇಳ್ತಾ ಇರುವಂತ ಪ್ರಶ್ನೆ ಸ್ಪಷ್ಟವಾಗಿ ಏನಂದ್ರೆ, ಬಂದ್ ಮಾಡೋದ್ರಿಂದ ಪ್ರಾಧಿಕಾರ ಹಿಂಪಡೆಯುತ್ತಾ ಸರ್ಕಾರ? ಒಂದು ವೇಳೆ ಬಂದ್ ಮಾಡಿದ್ರೂ ಸರ್ಕಾರ ಪ್ರಾಧಿಕಾರ ಹಿಂಪಡೆಯದೇ ಇದ್ರೆ ವಾಟಾಳ್ ನಾಗರಾಜ್ ಅವರೇ, ನಿಮ್ಮ ಮುಂದಿರುವಂತ ಆಯ್ಕೆ ಏನಿರುತ್ತೆ? ಕನ್ನಡ ಪರ ಸಂಘಟನೆಗಳ ಮುಂದಿರುವ ಆಯ್ಕೆ ಏನಿರುತ್ತೆ? ನಾವಿಡೀ ಸಮಗ್ರ ಕನ್ನಡಿಗರೆಲ್ಲ ಕನ್ನಡ ಪರ ಸಂಘಟನೆಗಳು ಜೈಲ್ಗೆ ಹೋಗ್ತೇವೆ, ಹೋರಾಟ ಮಾಡ್ತೇವೆ. ಹೋರಾಟ ಬಹಳ ಪ್ರಾಮುಖ್ಯ. ಯಡಿಯೂರಪ್ಪನವ್ರು ಒಪ್ಪಲೇಬೇಕು. ಸರ್ಕಾರ ರಾಜೀನಾಮೆ ಕೊಡಿ ಅಂತೇಳಿ ಯಡಿಯೂರಪ್ಪನವರ ರಾಜೀನಾಮೆ ಕೊಡಿಸೋವರೆಗೂ ಹೋರಾಟ ಮಾಡ್ತೇವೆ, ಜೈಲ್ಗೆ ಹೋಗ್ತೇವೆ. ಇಡೀ ರಾಜ್ಯಾದ್ಯಂತ ತೀವ್ರವಾದಂತ ಆಂದೋಲನವನ್ನ ಮಾಡ್ತೀವಿ. ಅಂದ್ರೆ ನಾಡಿದ್ದು ಬಂದ್ ಕೂಡ ನಡೆಯುವಂತ ಸಾಧ್ಯತೆ ಹೆಚ್ಚಿದೆ. ಹಾಗಾದ್ರೆ ಸಾಧ್ಯತೆ ಅಲ್ಲ, ಬಂದು ಯಾಕಂದ್ರೆ ಅಂತಿಮ ತೀರ್ಮಾನ ಇನ್ನು ಬಾಕಿ ಇದೆ ಅಂತ ಹೇಳ್ತಿದ್ರಲ್ಲ ನೀವು, ಅದಕ್ಕೆ ಕೇಳಿದೆ. ಇಲ್ಲ, ಅಂತಿಮ, ಬೇರೆ ಮಾತಿಲ್ಲ. ಬಂದ್ ಅಂತಿಮ. ಯಡಿಯೂರಪ್ಪನವರೆಲ್ಲ 100 ಯಡಿಯೂರಪ್ಪನವ್ರು ಹೇಳಿದ್ರು, ಬದಲಾವಣೆ ಇಲ್ಲ. ಬಂದ್ ಅಂತಿಮ. ಈ ತಿಂಗಳೊಳಗಾಗಿ ಯಡಿಯೂರಪ್ಪನವರು ಹಿಂದೆ ಪಡಿಬೇಕು. ಇಲ್ಲ ಅಂತಂದ್ರೆ ಸರಿಯಾದ ಕ್ರಮ ಅಲ್ಲ. ಆದ್ರಿಂದ ಬಂದ್ 100% ಡೆಫಿನೆಟ್ ಆಗೇ ಆಗುತ್ತೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳನ್ನ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ, ಬಂದ್ ಯಶಸ್ವಿ ಆಗಲೇಬೇಕು. ನಾಳೆ ಬೆಳಗ್ಗೆ 11:15 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಭೆ ಕರೆದಿದ್ದೇವೆ. ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬರಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಬಂದ್ 100% 5ನೇ ತಾರೀಕು ಹಾಗೆ ಆಗತ್ತೆ. ಎಸ್, ಖಂಡಿತ ವಾಟಾಳ್ ನಾಗರಾಜ್ ಅವರೇ, ಧನ್ಯವಾದ ಟಿವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಪ್ರವೀಣ್ ಶೆಟ್ರೆ, ಬಹುಶಃ ಹಾಗಾದ್ರೆ ಈ ಬಂದ್ ನಿರ್ಧಾರ ಆಗುತ್ತೆ ಅಂತಲಾ? ಇವಾಗ ವಾಟಾಳ್ ನಾಗರಾಜ್ ಅವರು ಬಂದ್ ಕರೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಂಘಟನೆ ಇನ್ನು ನಾವೆಲ್ಲ ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ನಾವೆಲ್ಲ ಚರ್ಚೆ ಮಾಡಬೇಕಾಗತ್ತೆ. ಸರ್ಕಾರವನ್ನ ಯಾವ ರೀತಿ ಒಪ್ಪಿಸಬಹುದು, ಯಾಕೆ ಯಾವ ರೀತಿ ಲಕ್ಷಣ ಕಾಣ್ತಿದೆ. ಅಲ್ಲ, ಒಪ್ಪಿಲ್ಲ ಅಂದ್ರೆ ನಾಳೆ ಚುನಾವಣೆ, BBMP ಚುನಾವಣೆ ಬಂದಾಗ
ತಮಿಳರು ಕೇಳ್ತಾರೆ ಪ್ರಾಧಿಕಾರ, ಮಾರೋಡಿಗಳು ಕೇಳ್ತಾರೆ, ಗುಜರಾತಿಗಳು ಕೇಳ್ತಾರೆ, ಮಲಯಾಳಿಗಳು ಕೇಳ್ತಾರೆ. ಬೆಂಗಳೂರು ನಗರದಲ್ಲಿ ಜಾಸ್ತಿ ಇದ್ದಾರೆ ಏರಿಯಾದಲ್ಲಿ. ನಾವು ಕನ್ನಡಿಗರು ಎಲ್ಲಿ ಹೋಗ್ಬೇಕ್ರಿ? ಇವಾಗಲೇ ನಾವು ಅಲ್ಪಸಂಖ್ಯಾತರು ಕನ್ನಡಿಗರು ಹೇಳ್ತಾ ಇದ್ದಾರೆ 16%, 15% ಇದೀವಿ ಅಂತ ಹೇಳಿ ಇವರೇ ಕೊಡ್ತಾರೆ ಸರ್ವೆ. ನಾವೆಲ್ಲಿ ಹೋಗ್ಬೇಕು ಕನ್ನಡಿಗರು? ಒಂದ್ ನಿಮಿಷ ಪ್ರವೀಣ್ ದಿಂಗಾಲೇಶ್ವರ ಶ್ರೀಗಳು ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನೋಡ್ತಾ ಇದೀವಿ ಏನು ಅಂದ್ರೆ, ಈ ನಿಗಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರತಿಭಟನೆಗಳಾಗ್ತಾ ಇದೆ. ಒಂದು ಮರಾಠರಿಗೆ ಸಂಬಂಧಪಟ್ಟಿರುವಂಥದ್ದು, ಇನ್ನೊಂದೇನು ಅಂದ್ರೆ ವೀರಶೈವ ಲಿಂಗಾಯತ ನಿಗಮಕ್ಕೆ ಸಂಬಂಧಪಟ್ಟಿರುವಂಥ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸ್ವಾಮೀಜಿ? ನಾನು ಸಮಾಜವನ್ನ ಅಧ್ಯಯನ ಮಾಡಲಾಗಿ ಅತ್ಯಂತ ಹಿಂದುಳಿದಿರುವಂತಹ ಸಮಾಜ ಇದು ವೀರಶೈವ ಲಿಂಗಾಯತ ಸಮಾಜ. ಇದು ವೀರಶೈವ ಲಿಂಗಾಯತ ಸಮಾಜ ಕೇವಲ ಎಲ್ಲಾ ಪಕ್ಷಗಳು ತಮ್ಮ ಚುನಾವಣೆಗಾಗಿ ಬಳಕೆ ಮಾಡ್ಕೊಳ್ತಾ ಬಂದಿದಾವೆ ಇಲ್ಲಿಯವರೆಗೂ ಕೂಡ. ಈಗ ಕೆಲವು ಸಂದರ್ಭಗಳಲ್ಲಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರನ್ನ ಪಕ್ಷದ ಅಧ್ಯಕ್ಷರನ್ನ ಮಾಡೋದು, ಪಕ್ಷ ಬರುವಂಗ್ ನೋಡ್ಕೊಳ್ಳೋದು, ಆಡಳಿತಕ್ಕೆ ಬಂದ ನಂತರದಲ್ಲಿ ಈ ಸಮಾಜವನ್ನ ಎಲ್ಲರೂ ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದಾರೆ. ಚುನಾವಣೆ ಬಂತು ಅಂತಂದ್ರೆ ಸಮಾಜವನ್ನ ಬಳಕೆ ಮಾಡ್ಕೊಳ್ತಾರೆ. ಅದರ ನಂತರದಲ್ಲಿ ಮಂತ್ರಿ ಸ್ಥಾನ ಕೊಡ್ಬೇಕಾದ್ರೆ, ಮತ್ತೊಂದು ಕೊಡ್ಬೇಕಾದ್ರೆ, ಬೇರೆ ಬೇರೆ ನಿಗಮಗಳನ್ನ ಕೊಡ್ಬೇಕಾತಪ್ಪ ಅಂತಂದ್ರೆ ಇದನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಒಟ್ಟಾರೆ ಈ ಸಮಾಜದಲ್ಲಿ ನನ್ನ ಸರ್ವೆ ಪ್ರಕಾರ ಅತ್ಯಂತ ನಿರ್ಗತಿಕರಂತೂ ಇದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದಿಷ್ಟೇ, ಏನ್ ನಮ್ಮ ಈಶ್ವರ್ ಖಂಡ್ರೆ ಅವ್ರು ಹೇಳ್ತಾ ಇದ್ರಲ್ಲ, ಕನಿಷ್ಠ 3-4 ಸಾವಿರ ಕೋಟಿ ಈ ನಿಗಮಕ್ಕೆ ಹಣ ತೆಗೆದಿಡ್ಬೇಕು ಅಂತ ಹೇಳಿ. 5,000 ಕೋಟಿ ರೂಪಾಯಿ ಇಡಿ ಅಟ್ಲೀಸ್ಟ್ ಸ್ಕಾಲರ್ಶಿಪ್ ದುಡ್ಡು ಕೊಡಕ್ಕಾದ್ರೂ ಇರ್ಲಿ ಮಕ್ಕಳುಗಳಿಗೆ ಅಂತ ಹೇಳ್ತಾ ಇದ್ರು. ಅದೇ ನಾನು ಈಗ ಈಶ್ವರ್ ಖಂಡ್ರೆ ಅವರ ವಿಚಾರಗಳನ್ನ ನಾನು ಗಮನಿಸ್ತಾ ಇದ್ದೆ. ನನಗೆ ಅದು ಸರಿ ಅನಿಸ್ತು. ಎಂ ಬಿ ಪಾಟೀಲ್ರು ಕೂಡ ಹಣವನ್ನು ಮೀಸಲಿಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದು ನೋಡಿ, ಪಕ್ಷಾತೀತವಾಗಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಯಾರಿಗೆ? ಸರ್ಕಾರಕ್ಕೆ. ಈ ಹಿಂದೆ ಎಲ್ಲಾ ಸರ್ಕಾರಗಳಿದ್ದಾಗೂ ಕೂಡ, ಕಾಂಗ್ರೆಸ್ ಇದ್ದಾಗೂ ಸಲ್ಲಿಸಿ ಆಗಿದೆ, ಮಿಶ್ರ ಆಡಳಿತ ಇದ್ದಾಗೂ ಕೂಡ ಸಲ್ಲಿಸಿ ಆಗಿದೆ, ಈಗೂನು ಕೂಡ ಬಿಜೆಪಿ ಇದ್ದಾಗ ಸಲ್ಲಿಸಿದ್ದಾರೆ. ಅದನ್ನ ಯಡಿಯೂರಪ್ಪನವರು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಹಂಗಾಗಿ ನಾವು ಅವ್ರನ್ನ ಅಭಿನಂದಿಸ್ತೀವಿ. ನಮ್ಮ ಆಶೆ ಇಷ್ಟೇ, ಇವತ್ತು ನಿಗಮಕ್ಕಾಗಿ ನಾವು ತೃಪ್ತಿ ಪಡಬೇಕಾಗಿಲ್ಲ, ನಮ್ದನ್ನ ಕೇಂದ್ರದಲ್ಲಿ OBCಗೆ ಸೇರಿಸಬೇಕನ್ನುವಂತ ಹೋರಾಟನೂ ಕೂಡ ನಮ್ಮ ಸಮಾಜದಿಂದ ಇರ್ತದೆ. ಉದ್ದೇಶ ಇಷ್ಟೇ. ಇಲ್ಲಿ ಎಷ್ಟರ ಮಟ್ಟಿಗೆ ಬಡವರಿದ್ದಾರೆ ಅಂತಂದ್ರೆ ಬಹುಶಃ ಅದನ್ನ ನೋಡ್ಲಿಕ್ಕೂ ಆಗಲ್ಲ, ಅಷ್ಟು ಕನಿಕರ ಬರ್ತದೆ. ಅಷ್ಟು ಕೆಟ್ಟ ಪರಿಸ್ಥಿತಿ ಒಳಗೆ ಇಲ್ಲಿ ಬಡವರಿದ್ದಾರೆ. ಸ್ವಲ್ಪ ಆದ್ರೂ ಕೂಡ ಉಪಕಾರ ಆಗುತ್ತೆ ಅನ್ನುವಂತ. ಸ್ವಾಮೀಜಿ, ಈಗ ನಿಗಮಗಳ ಸ್ಥಾಪನೆ ಆಗಿ 196 ಇಂಥದ್ದೆಲ್ಲ ಇದೆ ಪ್ರಯತ್ನಗಳು, ಯಾರು ಉದ್ಧಾರ ಆಗಿರುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಈ ನಿಗಮ ಮಾಡಿದ್ದಕ್ಕೇನೆ ಖಂಡಿತವಾಗಲೂ ಸಮಾಜ ಬೆಳವಣಿಗೆ ಆಗ್ಬಿಡುತ್ತೆ, ಸಮಾಜದಲ್ಲಿ ಬದಲಾವಣೆ ಕಾಣುತ್ತೆ ಅಂತ ತಾವು ನಂಬುತ್ತೀರಾ ಸ್ವಾಮೀಜಿ? ಹಲೋ ಸ್ವಾಮೀಜಿ. ಹಲೋ ಸ್ವಾಮೀಜಿ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಈಗ ಕ್ಲಿಯರ್ ಆಯ್ತು. ಈಗ 196 ಇಂಥ ಪ್ರಯತ್ನಗಳು ಆಗೋಗ್ಬಿಟ್ಟಿದೆ ಹಿಂದೆ, ಈ ರೀತಿ ನಿಗಮಗಳನ್ನು ಮಾಡಿರೋದು, ಪ್ರಾಧಿಕಾರ ಮಾಡಿರೋದು. ಸೊ ಅಂಥದ್ರಲ್ಲಿ ಈ ರೀತಿ ಮಾಡೇನೇನೆ ಸಮಾಜವನ್ನು ಉದ್ಧಾರ ಮಾಡ್ತೀವಿ ಅಥವಾ ಸಮಾಜದಲ್ಲಿ ಬೆಳವಣಿಗೆ ಕಾಣುತ್ತೆ ಅನ್ನುವಂಥ ನಂಬಿಕೆ ಇದೆಯಾ ಸ್ವಾಮೀಜಿ? ಇಲ್ಲ, ಇಷ್ಟಕ್ಕಾಗಿ ಪೂರ್ತಿ ಸಮಾಜ ಬದಲಾವಣೆ ಆಗುತ್ತೆ ಅಂತಲ್ಲ. ರಾಜ್ಯದಲ್ಲಿ ಇಷ್ಟ ಆಗಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕ ಈ ಒಂದು ವೀರಶೈವ ಲಿಂಗಾಯತವನ್ನ OBCಗೆ ಸೇರಿಸಿಬಿಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಬೇಡಿಕೆ ನಮ್ದು. ಇರ್ಲಿ, ತಾತ್ಪೂರ್ತಿಕವಾಗಿ ಒಂದು ವರ ಅಂತೂ ಆಗುತ್ತೆ, ಹೆಚ್ಚಿನ ಅನುದಾನವನ್ನ ಇದಕ್ಕೆ ಮೀಸಲಾಗಿಟ್ರೆ. ಆದ್ರೆ ಬರುವ ದಿನಮಾನದಲ್ಲಿ ಇದನ್ನು ಕೂಡ OBCಗೆ ಸೇರಿಸ್ಬೇಕನ್ನುವಂತದ್ದು ಒಂದು ಬೇಡಿಕೆ ಇದೆ ಅಲ್ಲ ನಮ್ದು. ಏನಾದ್ರೂ ಮಾಡಿ ಸಮಾಜಕ್ಕೆ ಈಗ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನ ತೆಗೆದುಕೊಂಡು ಹೆಚ್ಚಿನ ಬೇಡಿಕೆಯನ್ನು ಮತ್ತೆ ನಾವು ಇಡ್ತೇವೆ. ಹಲೋ, ಓಕೆ ಸ್ವಾಮೀಜಿ, ಅಂದ್ರೆ ನೀವು ಇದನ್ನ ಸ್ವಾಗತ ಮಾಡ್ತೀರಿ. ಆದ್ರೆ ಇನ್ನೂ ಕೂಡ ಏನು ಅಂದ್ರೆ ನಿಮ್ಮ ಈ ಸಂಪೂರ್ಣವಾದಂತ ಆಸೆ ಈಡೇರಿಲ್ಲ. ಸಂಪೂರ್ಣವಾಗಿರುವಂತ ಆಸೆ ಈಡೇರಿಲ್ಲ. ಅದು ರಾಜ್ಯ ಮಟ್ಟದಲ್ಲಿ ವ್ಯಾಪಿಸಿ ಹೋಗಿಬಿಟ್ಟಿದೆ. ಇದು ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಸಮಾಜ ಬಹಳಷ್ಟು ತೊಂದರೆ ಒಳಗ ಇದೆ ಅನ್ನುವಂಥದ್ದನ್ನ ನಾವು ಹತ್ತಿರದಿಂದ ಕಂಡಿದ್ದೀವಿ. ಸ್ವಾಮೀಜಿ, ಈಗ ತಾವು ಹೇಳ್ತಾ ಇದ್ರಿ ಸಮಾಜದಲ್ಲಿರುವಂತಹ ತೊಂದರೆ, ಸಮುದಾಯದಲ್ಲಿರುವಂತಹ ಬಡತನ, ಸಮುದಾಯದಲ್ಲಿರುವಂತಹ ಶಿಕ್ಷಣದಿಂದ ವಂಚಿತರಾದಂತವರು, ಇವರನ್ನ ಪಾಯಿಂಟ್ ಔಟ್ ಆಗಿಟ್ಟುಕೊಂಡು ಅವರನ್ನ ಗುರಿಯಾಗಿಟ್ಟುಕೊಂಡು ನೀವು ಈಗ ಮೀಸಲಾತಿಯನ್ನ OBCಯಲ್ಲಿ ಸೇರಿಸಬೇಕು ಅನ್ನೋದನ್ನ ಕೇಳ್ತಿದ್ದೀರಿ. ನಿಗಮದಲ್ಲಿಯೂ ಕೂಡ ಅವರಿಗೆ ಹೆಚ್ಚಿನ ಅವಕಾಶಗಳೆಲ್ಲವೂ ಕೂಡ ಕೇಳ್ತಿರೋದು ಆ ಬಡವರನ್ನ ಮೂಲವಾಗಿಟ್ಟುಕೊಂಡು. ಆದ್ರೆ ನಿಜಕ್ಕೂ ಕೂಡ ಬಡವರಿಗೆ ತಲುಪುವಂತ ವ್ಯವಸ್ಥೆ ಹೇಗೆ ಆಗತ್ತೆ? ಅದನ್ನ ಬಲಾಢ್ಯರು ಪಡ್ಕೊಳ್ಳಲ್ಲ ಅನ್ನುವಂಥದ್ದು ಏನ್ ಗ್ಯಾರಂಟಿ? ನೋಡ್ರಿ, ಆ ಬಡವರಿಗೆ ಮುಟ್ಟಿಸುವಂತಹ ಯೋಜನೆಗಳನ್ನ ನಾವೆಲ್ಲರೂ ಸೇರಿಕೊಂಡು ಒಂದು ಚಿಂತನ ಮಂಥನ ಮಾಡಿ ಹೀಗೆ ಆಗ್ಬೇಕನ್ನುವಂತ ಬೇಡಿಕೆಯನ್ನ ಸರ್ಕಾರದ ಮುಂದಿಡುವಂತ ಪ್ರಯತ್ನ ಮಾಡ್ತೀವಿ. ಎಸ್, ಖಂಡಿತ ದಿಂಗಾಲೇಶ್ವರ ಸ್ವಾಮೀಜಿಯವರೇ, ಮಾತಾಡ್ತೀನಿ ನಿಮ್ಮ ಜೊತೆಗೆ. ಹಾಗೆಯೇ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಎಂ ಬಿ ಪಾಟೀಲ್ ಜೊತೆ ಕೆಲವೊಂದು ವಿಚಾರಗಳನ್ನ ಮಾತಾಡುವಂಥದ್ದಿದೆ, ಅವ್ರ ಜೊತೆ ಕೂಡ ನಾವು ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ನಿಗಮ ವಿಚಾರದಲ್ಲೂ ಕೂಡ ನಿಗಮವನ್ನ ನೇರವಾಗಿ ವಿರೋಧಿಸೋದಕ್ಕೆ ರಾಜಕೀಯ ನಾಯಕರುಗಳಿಗೆ ಅಷ್ಟರ ಮಟ್ಟಿಗೆ ಧೈರ್ಯವೂ ಕೂಡ ಸಾಲ್ತಾ ಇಲ್ಲ. ಯಾಕಂದ್ರೆ
ಇದು ನಿಗಮವನ್ನ ವಿರೋಧಿಸಿದ್ರೆ ಒಂದು ಸಮುದಾಯದ ವಿರೋಧವನ್ನ ಕಟ್ಟಿಕೊಳ್ಬೇಕಾಗತ್ತೆ ಅನ್ನೋದು. ಇದೇ ಕಾರಣಕ್ಕಾಗಿನೇ ರಾಜಕೀಯ ಅಸ್ತ್ರದ ಪ್ರಯೋಗಗಳು ನಡೀತಾ ಇರುವಂಥದ್ದು ಈ ಸ್ವರೂಪದಲ್ಲೇ. ಯಾಕಂದ್ರೆ ಪ್ರಬಲ ಸಮುದಾಯ, ಪ್ರಮುಖ ಕೋಮುಗಳಿಗೆ ಸಂಬಂಧಿಸಿದಂತೆ ಈ ರೀತಿಯಾದಂತಹ ಒಂದಷ್ಟು ನಿರ್ಧಾರಗಳನ್ನು ಸರ್ಕಾರ ಕೈಗೊಂಡಾಗ ರಾಜಕೀಯವಾದಂತಹ ವಿರೋಧ ವ್ಯಕ್ತವಾಗೋದಿಲ್ಲ. ಸಾಮಾಜಿಕವಾಗಿ ಒಂದಷ್ಟು ವಿರೋಧ ಬರುತ್ತೆ, ಅದನ್ನ ಹೇಗೆ ತಣ್ಣಗೆ ಮಾಡಬೇಕು ಅದು ರಾಜಕಾರಣಿಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದು ಇವತ್ತು ನಡೀತಾ ಇರುವಂತಹ, ನಮ್ಮ ಮುಂದೆ ನಡೀತಾ ಇರುವಂತಹ ವಾಸ್ತವ. ಈರಣ್ಣ ಕಡಾಡಿಯವರೇ, ಬಹುಶಃ ಬಸವರಾಜ್ ಹೊರಟ್ಟಿಯವರು ಹೇಳಿದಂತಹ ಮಾತನ್ನ ಬಹುಶಃ ತಾವು ಕೂಡ ಗಮನಿಸಿರ್ತೀರಿ. ಅವ್ರು ಹೇಳ್ತಾ ಇದ್ರು, ಇದನ್ನು ನಾನು ಈ ನಿಗಮದಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ, ಈಗಾಗಲೇ ಇರುವಂತಹ ನಿಗಮಗಳು ಸಾಕಷ್ಟಿದ್ದಾವೆ, ಜಾತಿವಾರು ನಿಗಮಗಳು ಸಾಕಷ್ಟಿದ್ದಾವೆ, ಇವುಗಳನ್ನ ತಿರಸ್ಕರಿಸೋದು ಒಳ್ಳೆಯದು. ಈರಣ್ಣ ಕಡಾಡಿಯವರೇ ಕೇಳ್ತಾ ಇದೆಯಾ? ನನ್ನ ಧ್ವನಿ ಕೇಳ್ತಾ ಇದೆಯಾ ತಮಗೆ? ಕಡಾಡಿಯವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ನಾನು ಮತ್ತೆ ಅವ್ರ ಜೊತೆಗೆ ಮಾತಾಡ್ತೀನಿ. ಎಂ.ಬಿ. ಪಾಟೀಲ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಎಂ.ಬಿ. ಪಾಟೀಲ್ರೇ, ಇಲ್ಲಿ ಒಂದು ಸ್ವಾಮೀಜಿ ವಲಯದಿಂದ ಸ್ವಾಮೀಜಿಗಳೆಲ್ಲರೂ ಕೂಡ ಇದನ್ನ ಬಹುತೇಕರು ಸ್ವಾಗತಿಸ್ತಾ ಇದ್ದಾರೆ. ಸಿದ್ಧಗಂಗಾ ಶ್ರೀಗಳು ಅಚ್ಚರಿ ವ್ಯಕ್ತಪಡಿಸಿದರೆ ಇದಕ್ಕೆ ಕೊನೆ ಎಂದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅವರು ಕೂಡ ಇಂಥದ್ದೊಂದು ಪ್ರಶ್ನೆ ಎತ್ತಿದ್ದಾರೆ ಸಹಜವಾಗಿಯೇ. ಯಾಕಂದ್ರೆ ಈ ರೀತಿಯಾಗಿ ಒಂದೊಂದು ಸಮುದಾಯಕ್ಕೂ ಕೂಡ ನಿಗಮ ಮಾಡ್ತಾ ಹೋದ್ರೆ ಅದಕ್ಕೆ ಕೊನೆ ಏನು ಅನ್ನುವಂಥದ್ದು. ಈಗಾಗಲೇ ಬಿಜೆಪಿಯ ಶಾಸಕರೇ ಕೇಳಿದರೆ ಒಕ್ಕಲಿಗರಿಗೆ ಒಂದು ನಿಗಮವನ್ನು ಮಾಡಬೇಕು, ಒಕ್ಕಲಿಗ ಸಮುದಾಯದಕ್ಕೂ ಒಂದು ನಿಗಮ ಬೇಕು ಅನ್ನುವಂಥದ್ದು. ಹಾಗಾದ್ರೆ ಇವು ಬೆಳೀತಾ ಹೋದ್ರೆ ಎಲ್ಲಿ ತನಕ? ನೋಡಿ, ಎಲ್ಲ ಸ್ವಾಮೀಜಿಗಳು ಸ್ವಾಗತ ಮಾಡಿಲ್ಲ ಏನ್ರಿ? ಹೌದು. ಕೆಲವು ಈಗ ನಿಮ್ಮ ಸಾಣೆಹಳ್ಳಿ ಆಗಿರ್ಬೋದು, ನಾಗನೂರು ಸ್ವಾಮೀಜಿಗಳು ಆಗಿರ್ಬೋದು, ಎಲ್ಲರೂ ಕೂಡ ಸ್ವಾಗತ ಮಾಡಿಲ್ಲ. ಅದು ತಪ್ಪು. ಬಹಳಷ್ಟು ಜನ ಇವತ್ತೊಂದು ದಿವಸ ಏನ್ ಕೇಳಿದಾರೆ ಅಂದ್ರೆ, ಈಗ ದಿಂಗಾಲೇಶ್ವರ ಸ್ವಾಮಿಗಳು ನೋಡ್ತಾ ಇದ್ದೆ ನಾನು. ಹೌದು. ಹಲೋ, ಹೌದೌದು, ಕೇಳಿ. ಹಲೋ, ದಿಂಗಾಲೇಶ್ವರ ಸ್ವಾಮಿಗಳು ನೋಡ್ತಾ ಇದೆ. ಈಗ ಯಾವುದೇ ಸಮುದಾಯಗಳು ಇವತ್ತೊಂದು ದಿವಸ ಮೇಲ್ ಬರ್ಬೇಕಂದ್ರೆ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಕೊಟ್ಟರೆ ಮಾತ್ರ ಆಗ್ತದೆ, ನಿಗಮದಿಂದ ಪ್ರಯೋಜನ ಆಗೋದಿಲ್ಲ. ಮತ್ತೆ ಇನ್ನೊಂದು ಮಾತನ್ನ ಹೇಳ್ತಾ ಇದ್ದೆ ನಾನು, ಹಿಂದೆ ಸಿದ್ದರಾಮಯ್ಯನವರು, ಹಲೋ ಕೇಳಿಸ್ತಾ ಇದೆಯಾ ನಮ್ಗೆ? ಕೇಳ್ತಿದೆ, ಮಾತಾಡ್ತಾ ಹೋಗಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಹಿಂದೆ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂಡಿ ಲಿಂಗಾಯತರಿಗೆ ಇವತ್ತೊಂದು ದಿವಸ ಮಾನ್ಯತೆ, ಧರ್ಮದ ಮಾನ್ಯತೆ ಕೊಟ್ಟು ಅಲ್ಪಸಂಖ್ಯಾತ ಮಾಡಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿತ್ತು. ಆವಾಗ ಧರ್ಮ ಹೊಡೆದ್ರು ಅಂತ ಹೇಳಿದ್ರು. ಹೌದು. ಆ ಅಲ್ಪಸಂಖ್ಯಾತ ಇವತ್ತೊಂದು ದಿವಸ ಇದು ಸಿಕ್ಕಿದ್ರೆ ಇವತ್ತು ಏನು ಸಮಾಜಕ್ಕೆ ಅನುಕೂಲ ಆಗ್ತಿತ್ತು ಅನ್ನೋದು ಯಾರು ಕೂಡ ಊಹೆ ಮಾಡಲಿಲ್ಲ. ಇವತ್ತು ಒಂದು ಜುಜುಬಿ, ಒಂದು ಸಣ್ಣ ಒಂದು ನಿಗಮಕ್ಕೆ ಇವತ್ತೊಂದು ದಿವಸ ನಾವು ಭಿಕ್ಷೆ ಬಿಡುವಂತ ಪರಿಸ್ಥಿತಿ ಇವತ್ತೊಂದು ದಿವಸ ನಮ್ಮ ಮುಂದಿದೆ. ಆಮೇಲೆ ಯಾರು ಇದಕ್ಕೆ ವಿರೋಧ ಮಾಡಿದ್ರು? ಈಗ ದಿಂಗಾಲೇಶ್ವರ ಶ್ರೀಗಳು ಒಳಗೊಂಡು, ಅವ್ರು ಕೇಳಿಸ್ತಾ ಇದಾರೆ ಅಂತ ನಾನು ಭಾವಿಸಿದ್ದೇನೆ ಇದನ್ನ. ದಿಂಗಾಲೇಶ್ವರ ಶ್ರೀಗಳು ಒಳಗೊಂಡು ಇವತ್ತು ದಿವಸ ಎಲ್ಲರೂ ಇವ್ರು ಏನು ವಿರೋಧ ಮಾಡಿದ್ರು, ಇವರು ಯಾರು ವಿರೋಧ ಮಾಡಿದಾರಲ್ಲ, ಇವರಲ್ಲಿ ಶೋಲಾಪುರದಾಗ ಹೋಗಿ SC ಸರ್ಟಿಫಿಕೇಟ್ ತಗೊಂಡು MP ಆಗ್ತಾರೆ. ಶೋಲಾಪುರದಲ್ಲಿ ಹೋಗಿ ಒಬ್ಬ ಜೈ ಸಿದ್ದೇಶ್ವರ ಸ್ವಾಮೀಜಿ SC ಸರ್ಟಿಫಿಕೇಟ್ ತಗೊಂಡು MP ಆಗ್ತಾನೆ. ದಲಿತರ ಹಕ್ಕನ್ನು ಕಸ್ಕೋತೀರಿ ನೀವು. ಆದ್ರೆ ಲಿಂಗಾಯತರಿಗೆ ಮೈನಾರಿಟಿ ಸ್ಟೇಟಸ್ ಸಿಗೋದಂತ ತಪ್ಪಿಸಿ ನೀವೇನ್ ಮಾಡಿದ್ರಿ? ಅಲ್ಲಿ ಹೋಗಿ SC ಸರ್ಟಿಫಿಕೇಟ್ ತಗೊಂಡು ನೀವು MP ಆಗ್ತೀರಾ ಏನು? ಇದನ್ನ ಜನರನ್ನ ಎಲ್ಲಿವರೆಗೆ ನೀವು ಮಾಡ್ತೀರಿ? ಏನಾಗಿದೆ, ದುರ್ದೈವಶಾತ್ ನಮ್ಮ ಜನ ತಿಳ್ಕೊತಾ ಇಲ್ಲ. ಇಲ್ಲಿ ಮೈನಾರಿಟಿ ಸ್ಟೇಟಸ್ ಅನ್ನು ತಪ್ಪಿಸಿ ನಮಗೆ ಸಿಗಬೇಕಾದಂತ ಸೌಲಭ್ಯ ಸಿಗ್ಲಿಕ್ಕೆ ಇವರು ಅವಕಾಶ ಮಾಡಿಕೊಡ್ಲಿಲ್ಲ. ಅದರಲ್ಲಿ ವೀರಶೈವರು ಕೂಡ ಇತ್ತು, ಲಿಂಗಾಯತ ಮತ್ತು ವೀರಶೈವರು ಒಳಗೊಂಡು ಇತ್ತು. ಇದ್ದಾಗ ಇವತ್ತು ದಿವಸ ಮೈನಾರಿಟಿ ಸ್ಟೇಟಸ್ ಅನ್ನು ತಪ್ಪಿಸಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ತಪ್ಪಿಸಿ ಇವತ್ತೊಂದು ದಿವಸ ಬರ್ಬೇಕು ಹೋಗಿ ಅಲ್ಲಿ ಜೈ ಸಿದ್ದೇಶ್ವರ ಸ್ವಾಮೀಜಿ ಅಂತೇಳಿ ಅಲ್ಲಿ ಹೋಗಿ ಶೋಲಾಪುರದಲ್ಲಿ MP ಆಗ್ತಾರೆ ಇವತ್ತೊಂದು ದಿವಸ ಇವರು. ಖಂಡಿತ MP ಪಾಟೀಲ್ ಆದ್ರೆ ನಮ್ಮ ಜನ ಎಲ್ಲಿವರೆಗೆ ತಿಳ್ಕೊಳ್ಳೋದಿಲ್ಲ ಅಲ್ಲಿ ತನಕ ಉದ್ಧಾರ ಆಗೋದಿಲ್ಲ. ಈಗ ಉಲ್ಟಾ ಪಟ್ಟ ಕೊಟ್ಟರು ನಮಗೆ. ಧರ್ಮ ಹೊಡೆದ್ರು MP ಪಾಟೀಲ್, ಸಿದ್ದರಾಮಯ್ಯ ಅವರು, ಶರಣ್ ಪ್ರಕಾಶ್, ವಿನಯ್ ಕುಲಕರ್ಣಿ, ಧರ್ಮ ಒಡೆಯವರು ಇವರು, ಹಾಳು ಮಾಡ್ತಾರೋ ಇವರು. ಪಟ್ಟ ಕಟ್ಟಿದ್ದು ನಮಗೆ ತಿಳಿತದೆ ಸ್ವಲ್ಪ ದಿವಸ. ಅದು ನಮಗೆ ಮೈನಾರಿಟಿ ಸ್ಟೇಟಸ್ ತಪ್ಪಿಸ್ತೀರಿ, ನೀವು ಹೋಗಿ SC ಸರ್ಟಿಫಿಕೇಟ್ ತಗೊಂಡು MP ಆಗ್ತೀರಿ. ಇದೇನಾ ನಿಮ್ದು? ಆದ್ರೆ ಮತ್ತೆ ಅವ್ರು ವಿಷಯ ಮೀಟಿಂಗ್ ಮಾಡ್ತಾರೆ ಜೈ ಸಿದ್ದೇಶ್ವರ ಸ್ವಾಮೀಜಿ. ಮೊನ್ನೆ ನೋಡ್ತಾ ಇದ್ದೆ ಚೋಳಪುರದಲ್ಲಿ. MP ಪಾಟೀಲ್ ಬಹುಶಃ ನಾನು ಮಾತಾಡ್ತಿರೋ ತಪ್ಪು, ಯಾಕಂದ್ರೆ ಇಲ್ಲಿ ಅಲ್ಪಸಂಖ್ಯಾತ ಸ್ಟೇಟಸ್ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ. ಆದ್ರೆ ಅಲ್ಪಸಂಖ್ಯಾತ ಸ್ಟೇಟಸ್ ವಿಚಾರ ಬಂದಾಗ ನೀವು ಕೇವಲ ಲಿಂಗಾಯತ ಮಾತ್ರ ಅನ್ನುವಂಥದ್ದಕ್ಕೆ ಅಥವಾ ಬಸವಾದಿ ಶರಣರನ್ನ ಮಾತ್ರ ಒಪ್ಕೊಳ್ಳುವಂಥದ್ದು ಅನ್ನುವಂತಹ ಕಂಡೀಷನ್ಸ್ ಗಳನ್ನ ಹಾಕಿದ್ರಿ. ಇದು ಧರ್ಮ ಒಡೆಯುವ ಕೆಲಸ ಆಯ್ತು ಅನ್ನುವಂಥದ್ದು ರೆಕಮೆಂಡೇಶನ್ ಮಾಡಿದ್ದು ಲಿಂಗಾಯತ ಮತ್ತು ಡೋಂಟ್ ಪುಟ್ ರಾಂಗ್, ಲಿಂಗಾಯತ ಮತ್ತು ವೀರಶೈವರು ಒಳಗೊಂಡು ಅಂತೇಳಿ ರೆಕಮೆಂಡೇಶನ್ ಇದೆ. ಈಶ್ವರ್ ಖಂಡ್ರೆಗೂ ಗೊತ್ತಿದೆ,
ನನಗೂ ಗೊತ್ತಿದೆ, ವಿನಯ್ ಕುಲಕರ್ಣಿ ಎಲ್ಲರಿಗೂ ಕೂಡ ಗೊತ್ತಿದೆ. ಲಿಂಗಾಯತ ಮತ್ತು ವೀರಶೈವ ತರಿಸಿ ನೋಡಿ, ಅದನ್ನ ನಾ ರೆಕಮೆಂಡೇಶನ್ ತರಿಸಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಅವತ್ತು ಧರ್ಮ ಒಡೆದ್ರು ಅನ್ನುವಂಥದ್ರೆ ಹೇಳ್ತಾ ಇದ್ರು. ಇವತ್ತೀಗ ನಿಗಮದ ಮೂಲಕವಾಗಿ ಸಮುದಾಯಕ್ಕೆ ಎಲ್ಲ ರೀತಿಯಾದಂತಹ ಸೌಲಭ್ಯ ಸಿಕ್ಬಿಡುತ್ತೇನೋ ಅನ್ನುವ ಭಾವನೆ ಸೃಷ್ಟಿ ಆಗ್ತಾ ಇದೆ. ನಿಜಕ್ಕೂ ಕೂಡ ಅದು ಸಿಗುತ್ತಾ? ಆನೆ ಬಿಟ್ಟು ಇಲ್ಲಿ ಹಿಡಿಯಕ್ಕೆ ಹೋಗ್ತಾ ಇದ್ದಾರೆ. ಎಸ್, ಖಂಡಿತ ಎಂ ಬಿ ಪಾಟೀಲ್ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಬಹಳ ಮುಖ್ಯವಾಗಿ ನಿಗಮಗಳ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆನ ನಡೆಸಿದ್ವಿ. ಈರಣ್ಣ ಕಡಾಡಿ ಅವರೇ ಹಾಗೆ ಎಂ ಬಿ ಪಾಟೀಲ್ ರೇ ಧನ್ಯವಾದ. ಟಿವಿ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಇದುವರೆಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.